ಓಂ ಶ್ರೀ ಗುರು ಬಸವಲಿಂಗಾಯ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ಸ್ಮರಿಸಿಕೊಂಡು ಸಾಧಕರ ಚಿಂತನಾ ಗೋಷ್ಠಿಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯರಾದ ಶ್ರೀಮಣ್ಯರಂಜನ ಜಗದ್ಗುರು ಪಂಚಮಶಿವಲಿಂಗೇಶ್ವರ ಮಹಾಸ್ವಾಮಿಗಳವರ ಪವಿತ್ರ ಪಾದಾರ ದಿನಗಳಲ್ಲಿ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ಚಿಂತನ ಶಿಬಿರದಲ್ಲಿ ಪಾಲ್ಗೊಂಡಿರುವಂತಹ ಪರಮ ಪೂಜ್ಯ ಮಹಾಸ್ವಾಮಿಗಳವರೇ, ಸಾಧಕರೇ, ಶರಣ ತಂದೆ ತಾಯಿಗಳೇ, ತಮಗೆಲ್ಲ ಶರಣು ಶರಣಾರ್ಥಿ. ಮೊದಲಿಗೆ ತಡವಾಗಿ ಬಂದದಕ್ಕಾಗಿ ನಮ್ಮೆಲ್ಲರಲ್ಲಿ ನಾನು ಕ್ಷಮೆಯನ್ನು ಕೇಳಿಕೊಳ್ತಾ ಇದ್ದೆ. ಈ ಚಿಂತನ ಶಿಬಿರ ಬಹಳಷ್ಟು ದಿನಗಳ ಮೊದಲೇ ನಿಗದಿಯಾಗಿದ್ದರೂ ಕೂಡ ಅನಿರೀಕ್ಷಿತವಾಗಿ ಪರಮ ಪೂಜ್ಯರಾದ ಜಗದ್ಗುರು ಪುಟ್ಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಅನಾರೋಗ್ಯದ ನಿಮಿತ್ತ ಬೆಳಗಾವಿ ಬಂದಿದ್ದರು. ಅವರಿಗೆ ಸಣ್ಣದೊಂದು ಆಪರೇಷನ್ ಆಗುವಂತಹ ಸಂದರ್ಭ ಬಂದಿದ್ದರಿಂದ ನಿನ್ನೆಯಿಂದ ಅದೇ ಕೆಲಸದಲ್ಲಿ ಅನಿವಾರ್ಯವಾಗಿ ತೊಡಗುವಂತಹ ಒಂದು ಸಂದರ್ಭ ನನಗೆ ಬಂತು. ಹಾಗಾಗಿ ಅದನ್ನೆಲ್ಲವನ್ನು ಮುಗಿಸಿಕೊಂಡು ಸ್ವಲ್ಪ ತಡವಾಗಿ ಬಂದಿದ್ದೇನೆ. ತಡವಾಗಿ ಬಂದ ಮೇಲೆ ಕೇಳಬೇಕಾಗಿರುವಂತಹ ವಿಷಯವನ್ನ ಬೇಗ ಬೇಗ ಮುಗಿಸಬೇಕಾದಂತಹ ಸಂದರ್ಭ ಇದೆ. ಮುಂದಿನ ಸಾಧಕರ ಯಾವ ಕಾರ್ಯ ಚಟುವಟಿಕೆಗಳು ಕೂಡ ವ್ಯತ್ಯಯವಾಗದಂತೆ ಈ ಮೊದಲನೆಯ ಚಿಂತನ ಗೋಷ್ಠಿಯನ್ನು ನಾವು ಮುಗಿಸಬೇಕಾಗಿದೆ. ನಮ್ಮ ಪರಮ ಪೂಜ್ಯರಾಗಿರುವಂತಹ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರು ಸಾಧಕರಿಗಾಗಿ ಒಂದು ಮಹತ್ವದ ವಿಷಯವನ್ನು ಕುರಿತು ಚಿಂತನಾ ಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಜಗತ್ತಿನ ಎಲ್ಲ ಧರ್ಮಗಳಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರುವಂತಹ ಒಂದು ವಿಶಿಷ್ಟವಾಗಿರುವಂತಹ ಧರ್ಮ ಅಂದರೆ ಲಿಂಗಾಯತ ಧರ್ಮ. ಈ ಲಿಂಗಾಯತ ಧರ್ಮದ ತಾತ್ವಿಕ ವಿಚಾರಗಳನ್ನ ತಿಳಿಸುವುದಕ್ಕಾಗಿ ನಮ್ಮ ಶಿವಶರಣರು ರೂಪಿಸಿರುವಂತಹ ಒಂದು ಸಿದ್ಧಾಂತವೇ ಅದು ಸಸ್ತರ ಸಿದ್ಧಾಂತ. ಬಹುಶಃ ಇಲ್ಲಿ ಸಾಧಕರಲ್ಲಿ ಅನೇಕ ಜನ ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದವರಿದ್ದಾರೆ. ಬಹುಶಃ ಅವರಿಗೆಲ್ಲ ಒಂದು ಸ್ಪಷ್ಟವಾಗಿರುವಂತಹ ವ್ಯತ್ಯಾಸ ಪಾಶ್ಚಾತ್ಯ ದಾರ್ಶನಿಕರಿಗೂ ಮತ್ತು ಭಾರತೀಯ ದಾರ್ಶನಿಕರಿಗೂ ಇರುವಂತಹ ಒಂದು ಸ್ಪಷ್ಟವಾಗಿರುವಂತಹ ವ್ಯತ್ಯಾಸ ಗೊತ್ತಿದೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೀನಿ. ಪಾಶ್ಚಾತ್ಯ ದಾರ್ಶನಿಕರು ತಮ್ಮ ದರ್ಶನದಲ್ಲಿ ಕೇವಲ ತಾತ್ವಿಕ ವಿಚಾರಗಳನ್ನು ಮಾತ್ರ ಚಿಂತನೆ ಮಾಡ್ತಾರೆ.
ಭಾರತೀಯ ದರ್ಶನದಲ್ಲಿ ಒಂದು ವಿಶೇಷತೆ ಏನು ಅಂದ್ರೆ ತಾತ್ವಿಕ ಸಿದ್ಧಾಂತಗಳ ಜೊತೆಗೆ ಧಾರ್ಮಿಕ ವಿಚಾರಗಳನ್ನು ಕೂಡ ನಾವು ಚಿಂತನೆ ಮಾಡ್ತೀವಿ. ಇಲ್ಲಿ ಧರ್ಮ ಮತ್ತು ತತ್ವ ಬೇರೆ ಬೇರೆ ಅಲ್ಲ. ಫಿಲಾಸಫಿ ಮತ್ತು ರಿಲಿಜನ್ ಜೊತೆಯಾಗಿ ನಮ್ಮ ಭಾರತೀಯ ತತ್ವಜ್ಞಾನಿಗಳು ಚಿಂತನೆ ಮಾಡಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಕೇವಲ ತಾತ್ವಿಕ ವಿಚಾರಗಳಿಗೆ ಮೀಸಲ ಆಯುವುದಿಲ್ಲ ಇಲ್ಲಿ. ಹಾಗಾಗಿ ಇವತ್ತು ನಾವು ಜೈನ ತಾಂತ್ರಿಕ ಸಿದ್ಧಾಂತಗಳನ್ನ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ, ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ದರ್ಶನವನ್ನ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ, ಅದೇ ರೀತಿ ವೈದಿಕ ಧರ್ಮವನ್ನು ಕುರಿತು ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ, ಸಿಖ್ ಧರ್ಮವನ್ನು ಕುರಿತು ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ತಾತ್ವಿಕ ವಿಚಾರಗಳ ಜೊತೆಗೆ ಧಾರ್ಮಿಕ ಆಚರಣೆಗಳನ್ನು ಕೂಡ ನಾವು ತೆಗೆದುಕೊಳ್ತೇವೆ ಅನ್ನುವಂಥದ್ದು ಬಹಳ ಮಹತ್ವದ್ದು. ಅದೇ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಲಿಂಗಾಯತ ಧರ್ಮದ ತಾತ್ವಿಕ ವಿಚಾರಗಳನ್ನ, ವಿಶೇಷವಾಗಿ ಶಾಸ್ತ್ರದ ಸಿದ್ಧಾಂತವನ್ನ ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ಇದರಲ್ಲಿ ಅನೇಕ ಧಾರ್ಮಿಕ ವಿಚಾರಗಳು ಕೂಡ, ಧಾರ್ಮಿಕ ಆಚರಣೆಗಳು ಕೂಡ ಬರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಈ ಶಾಸ್ತ್ರವನ್ನು ಕುರಿತು ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಅಷ್ಟಾವರಣಗಳನ್ನ, ನೈತಿಕ ಆಚಾರಗಳಿಗೆ ಸಂಬಂಧಪಟ್ಟಿರುವಂತಹ ಪಂಚಾಚಾರಗಳನ್ನ ನಾವು ಈ ಒಂದು ತಾತ್ವಿಕ ಚಿಂತನದಲ್ಲಿ ಕೂಡಿಸಿಕೊಂಡು ನಾವು ನಡೆಯಬೇಕಾಗ್ತದೆ. ವಿಶೇಷ ಏನು ಅಂದ್ರೆ ಈ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಬಸವಾದಿ ಶಿಷ್ಯರು ತಾತ್ವಿಕ ವಿಚಾರಗಳನ್ನ ಮತ್ತು ಧಾರ್ಮಿಕ ಆಚರಣೆಗಳನ್ನ ಸಮನ್ವಯ ಮಾಡುವುದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಇದೊಂದು ಬಹಳ ವಿಶೇಷ. ಯಾಕಂದ್ರೆ ಧಾರ್ಮಿಕ ಆಚರಣೆಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನಾವು ತಾತ್ವಿಕ ಸಿದ್ಧಾಂತಗಳನ್ನ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ತತ್ವದ ಪರಮ ಗುರಿಯನ್ನ ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಎಲ್ಲ ದರ್ಶನಗಳ ತಾತ್ವಿಕ ಸಿದ್ಧಾಂತದ ಗುರಿ ಅದು ಮೋಕ್ಷ. ಅದನ್ನ ಬೇರೆ ಬೇರೆ ಶಬ್ದಗಳಿಂದ ಕರೆದಿರಬಹುದು. ನಾವು ಲಿಂಗಾಯತರು ಐಕ್ಯ ಅಂತ ಕರೀತೇವೆ, ಬೌದ್ಧರು ನಿರ್ವಾಣ ಅಂತ ಕರೀತಾರೆ, ವೈದಿಕರು ಅದಕ್ಕೆ ಮೋಕ್ಷ ಅಂತ ಕರೀಬಹುದು. ಇನ್ನು ಅನೇಕ ರೀತಿಯಿಂದ ಅನೇಕರು ಅದನ್ನ ಕರೆದರೂ ಕೂಡ ನಾವು ಧಾರ್ಮಿಕ ಆಚರಣೆಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕನೇ ಅಂಥ ಒಂದು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದನ್ನು ನಮ್ಮ ಶಿಕ್ಷಕರು ಹೇಳಿರುವುದರಿಂದ ಈ ಧಾರ್ಮಿಕ ಆಚರಣೆಗಳು ಮತ್ತು ತಾತ್ವಿಕ ಸಿದ್ಧಾಂತಗಳ ಸಮನ್ವಯವನ್ನ ನಾವು ಶಿಕ್ಷಕರ ವಚನಗಳಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದ್ದೇವೆ. ಮೇಲಾಗಿ ಅವು ಒಂದಕ್ಕೊಂದು ವಿರೋಧ ಆಗಿಲ್ಲ. ಧಾರ್ಮಿಕ ಆಚರಣೆಗಳು, ತಾತ್ವಿಕ ಸಿದ್ಧಾಂತಗಳು ಒಂದಕ್ಕೊಂದು ಪೂರಕ ಆಗಿದ್ದಾವೆ. ಅವು ಒಂದಕ್ಕೊಂದು ಮುನ್ನಡೆಯಲಿಕ್ಕೆ ಸಮರ್ಥವಾಗಿವೆ ಅನ್ನೋದನ್ನು ನಾವು ನೆನಪಿಸಿಕೊಳ್ಬೇಕು. ಈಗ ಒಬ್ಬ ಕುರುಡ ಇರ್ತಾನೆ, ಕುರುಡನಿಗೆ ದಾರಿ ಕಾಣುವುದಿಲ್ಲ. ದಾರಿ ಕಾಣದೇ ಇರುವಂತಹ ಆ ಕುರುಡ ಒಬ್ಬ ಕುಂಟನ ಸಹಾಯವನ್ನು ಪಡೆಯಬೇಕಾಗ್ತದೆ. ಕುಂಟ ಅವನಿಗೂ ಕೂಡ ದಾರಿ ಕಾಣ್ತದೆ, ಅದು ನಡೆಯಲಿಕ್ಕೆ ಸಾಧ್ಯ ಇರುವುದಿಲ್ಲ. ಹಾಗಾಗಿ ಕುಂಟ ಮತ್ತು ಕುರುಡ ಇಬ್ಬರು ಸೇರಿದ್ರೆ ಆರಾಮಾಗಿ ಅವರು ತಮ್ಮ ದಾರಿಯನ್ನ ಕ್ರಮಿಸಬಹುದು. ಕುರುಡನ ಹೆಗಲ ಮೇಲೆ ಕುಂಟ ಕೂತ್ಕೊಂಡು ಆ ಕುರುಡನಿಗೆ ದಾರಿ ತೋರಿಸ್ತಾ ಕುರುಡನನ್ನು ಕೂಡ ಗತಿ ಮುಟ್ಟಿಸಬಹುದು, ತಾನು ಕೂಡ ಗತಿಯನ್ನು ಸೇರಬಹುದು ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ಹಿನ್ನೆಲೆಯಲ್ಲಿ ಈ ಧಾರ್ಮಿಕ ಆಚರಣೆಗಳು ಮತ್ತು ತಾತ್ವಿಕ ಸಿದ್ಧಾಂತಗಳು ಪರಸ್ಪರ ಪೂರಕವಾಗಿರುವುದನ್ನ ನಮ್ಮ ವಚನ ಸಾಹಿತ್ಯದಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. ಮೇಲಾಗಿ ಈ ಧಾರ್ಮಿಕ ಆಚರಣೆಗಳು, ಈ ಅಷ್ಟಾವರಣ, ಈ ಪಂಚಾಚಾರ ಅಂತ ನಾವೇನ್ ಹೇಳ್ತೀವಲ್ಲ, ಇದಕ್ಕೊಂದು ಬಲ ಬರಬೇಕಾಗಿತ್ತು ಅಂದ್ರೆ ಆ ಧಾರ್ಮಿಕ ಆಚರಣೆಗಳು ಕೂಡ ಒಂದು ತಾತ್ವಿಕ ಸಿದ್ಧಾಂತದ ತಳಹದಿ ಮೇಲೆ ನಿಲ್ಲಬೇಕಾಗ್ತದೆ. ಹಾಗೆಯೇ ತಾತ್ವಿಕ ಸಿದ್ಧಾಂತ ಅದು ಪ್ರಯೋಜನಕಾರಿ ಆಗಬೇಕಾಗಿದ್ರೆ, ಅದು ತನ್ನ ಗುರಿಯನ್ನು ತಲುಪಬೇಕಾಗಿದ್ದರೆ ಅದಕ್ಕೆ ಧಾರ್ಮಿಕ ಆಚರಣೆಗಳ ಸಹಾಯ ಬೇಕಾಗ್ತದೆ ಎಂಬುದನ್ನ ನಾವು ಮರೆಯಬಾರದು. ಈ ರೀತಿಯಲ್ಲಿ ತಾತ್ವಿಕ ಸಿದ್ಧಾಂತ ಮತ್ತು ಧಾರ್ಮಿಕ ಆಚರಣೆಗಳು ಲಿಂಗಾಯತ ತತ್ವದರ್ಶನದಲ್ಲಿ ವಿಶೇಷವಾಗಿ ಒಂದಕ್ಕೊಂದು ಪೂರಕವಾಗಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಈ ಒಂದು ಧಾರ್ಮಿಕ ಆಚರಣೆಗಳು ಮತ್ತು ತಾತ್ವಿಕ ಸಿದ್ಧಾಂತಗಳು ಒಂದಕ್ಕೊಂದು ಪೂರಕವಾಗಿರುವುದನ್ನು ಸಮನ್ವಯ ಸಾಧಿಸುವುದನ್ನು ನಾವು ಮುಖ್ಯವಾಗಿ ಕಾಣೋದು ಈ ಶತಸ್ತರದಲ್ಲಿ. ಇಂಥ ಒಂದು ಶಸ್ತ್ರದ
ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿರುವಂತಹ ಬಸವಾದಿ ಶಿಕ್ಷಣರು ತಮ್ಮ ಬದುಕಿನಲ್ಲಿ ತಾತ್ವಿಕ ವಿಚಾರಗಳನ್ನ ಮತ್ತು ಧಾರ್ಮಿಕ ಆಚರಣೆಗಳನ್ನ ಅಳವಡಿಸಿಕೊಂಡು ತಮ್ಮ ಜೀವನವನ್ನ ಸಾಗಿಸಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಇಂಥ ಒಂದು ಜೀವನವನ್ನ ಸಾಗಿಸಿರುವಂತಹ ವ್ಯಕ್ತಿಗಳಲ್ಲಿ ಬಸವಣ್ಣನವರು ವಿಶೇಷವಾಗಿ ನಮ್ಮ ಎದುರಿಗೆ ಅಗ್ರಗಣ್ಯರಾಗಿ ನಿಲ್ತಾರೆ. ಮಗ್ಗೆ ಮಾಯದೇವ ಅನ್ನುವಂಥ ಒಬ್ಬ ಅನುಭಾವಿ, ಸುಮಾರು 15ನೇ ಶತಮಾನದಲ್ಲಿ ಆರಂಭವಾಗಿರುವಂತಹ ಒಬ್ಬ ಅನುಭಾವಿ ಮಗ್ಗೆ ಮಾಯದೇವರು. ಅವನ ಬಗ್ಗೆ ವಿಶೇಷವಾಗಿ ನಮ್ಮ ಸಾಧಕರಿಗೆಲ್ಲ ಗೊತ್ತು. ಯಾಕಂದ್ರೆ ಮಗ್ಗೆ ಮಾಯದೇವನ ಶತತ್ರಯವನ್ನ ಬಹಳಷ್ಟು ಜನ ಸಾಧಕರು ತಮ್ಮ ಸಾಧಕ ಜೀವನದಲ್ಲಿ ಅಧ್ಯಯನ ಮಾಡಿರ್ತಾರೆ. ಅವನ ಕಾಲ 15ನೇ ಶತಮಾನ. ಯಾಕಂದ್ರೆ ಅನೇಕ ಸಂದರ್ಭಗಳಲ್ಲಿ ವಿಶೇಷವಾಗಿ ಶಸ್ತ್ರವನ್ನ ಪ್ರತಿಪಾದನೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಮಾಯದೇವರ ಹೆಸರನ್ನ ವಿಶೇಷವಾಗಿ ನಾವೆಲ್ಲ ತೆಗೆದುಕೊಳ್ತೇವೆ. ಯಾಕಂದ್ರೆ ಶಿವಾನಂದ ಸೂತ್ರ ಅನ್ನುವಂತಹ ಒಂದು ಕೃತಿಯನ್ನ ರಚನೆ ಮಾಡಿರುವಂತಹ ಮಗ್ಗೆ ಮಾಯದೇವರು ಶಸ್ತ್ರ ಸಿದ್ಧಾಂತವನ್ನು ಬಹಳ ಅರ್ಥಪೂರ್ಣವಾಗಿ ಅದರಲ್ಲಿ ಪ್ರತಿಪಾದನೆ ಮಾಡುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಅಂಥ ಮಗ್ಗೆ ಮಾಯದೇವರು ಬಸವ ಪುರಾಣ ಚರಿಸಿ ತೋರಿದ ಶಸ್ತ್ರ ಮಾರ್ಗಗಳು ಪ್ರವರ್ತಿಸುತ್ತ ಮನೂನ ಭಕ್ತಿ ರತಿಯನ್ನು ತಲುಬಿತ್ತ ಮನಗಳನ್ನು ಸಮರ್ಪಿಸಿ ಗುರುಲಿಂಗ ಜಂಗಮಕ್ಕೆ ವಂಚನೆ ಇಲ್ಲದೆ ಮಾಡಿ ಕೂಡಿ ರಾಜಿಸುವ ಮಹಾತ್ಮರ ನೆನೆಯುವುದೇ ಘನಮುಕ್ತಿ ಪದಂ ಶಿವಾದವಾಗಿ ಹೇಳಿದ್ದನ್ನ ಶಿವಾದವ ಶತಕದಲ್ಲಿ ನೋಡ್ತೀವಿ. ಈ ಶಸ್ತ್ರದ ಸಿದ್ಧಾಂತ ಮತ್ತು ಧಾರ್ಮಿಕ ಆಚರಣೆಗಳೇನವಲ್ಲ, ಇವು ಬಸವಣ್ಣನವರನ್ನ ಮೊದಲುಕೊಂಡು ಏನು ಪುರಾತನರು ನಮ್ಮ ನ್ಯಾಯಗಳಿದಾರಲ್ಲ ಅವರು ಆಚರಿಸಿದವರಂತ ಸಿದ್ಧಾಂತಗಳು ಮತ್ತು ಆಚರಣೆಗಳನ್ನು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಅವರು ಏನು ಆಚರಿಸಿ ನಡೆದು ತೋರಿಸಿಕೊಟ್ಟಿದಾರಲ್ಲ ಆ ಧಾರ್ಮಿಕ ಆಚರಣೆಗಳು ಮತ್ತು ತಾತ್ವಿಕ ಸಿದ್ಧಾಂತ ಅದು ಬಹಳ ಮುಖ್ಯವಾಗಿರುವಂತಹದ್ದು. ಅಂಥ ಒಂದು ತಾತ್ವಿಕ ಸಿದ್ಧಾಂತ ಮತ್ತು ಧಾರ್ಮಿಕ ಆಚರಣೆಗಳ ಸಮನ್ವಯ ಆದರೆ ಅದು ಶಸ್ತ್ರ ಸಿದ್ಧಾಂತ. ಆ ಕಾರಣಕ್ಕಾಗಿ ಇಂಥ ಒಂದು ಶಸ್ತ್ರ ಸಿದ್ಧಾಂತವನ್ನ ಬಸವಾದಿ ಶಿವಶರಣರು ವಿಶೇಷವಾಗಿ ಪ್ರತಿಪಾದನೆ ಮಾಡಿದ್ದಾರೆ ಅನ್ನುವಂತಹ ವಿಷಯವನ್ನ ಮಗ್ಗೆ ಮಾಯದೇವರು ತನ್ನ ಶತಕಾತ್ರದಲ್ಲಿ ಹೇಳಿರೋದನ್ನ ನಾವೆಲ್ಲ ನೋಡ್ತೀವಿ. ಇನ್ನೊಂದು ಕಡೆಗೆ ಬಸವಣ್ಣನೇ ಇಂಥದಕ್ಕೆ ಬಹಳ ಅಗ್ರಗಣ್ಯ ಅನ್ನೋದನ್ನ ಚನ್ನಬಸವಣ್ಣ ತಮ್ಮ ವಚನದಲ್ಲಿ ಹೀಗೆ ಹೇಳ್ತಾರೆ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣೈಕ್ಯರೆಂದು ಬೇರೆ ಮಾಡಿ ನಡೆದು ಬೇರೆ ಮಾಡಿ ನುಡಿಯುವ ಭಿನ್ನವಿಲ್ಲ. ಅಂತರಂಗದಲ್ಲಿ ಅರಿವು ಪರಿಪೂರ್ಣ, ಬಹಿರಂಗದಲ್ಲಿ ದಾಸೋಹ ಸಂಪನ್ನ, ಮನೋವಾಕಾಯ ಕರ್ಮಗಳಲ್ಲಿ ಸದ್ಭಕ್ತಿ ಸಂಪನ್ನ, ಎಡತೆರ ಇಲ್ಲದೆ ಲಿಂಗ ಸಂಪನ್ನ, ಸರ್ವಾಂಗದಲ್ಲಿ ಸರ್ವಾಚಾರ ಸಂಪನ್ನ, ಕೂಡಲ ಚಂದ ಸಂಗಮ ದೇವರಲ್ಲಿ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನು ಅಂತ ಚನ್ನಬಸವಣ್ಣ. ಈ ಒಂದು ವಚನವನ್ನು ನೋಡಿದಾಗ ಇಲ್ಲಿ ತಾತ್ವಿಕ ಸಿದ್ಧಾಂತಗಳನ್ನ ಮತ್ತು ಧಾರ್ಮಿಕ ಆಚರಣೆಗಳನ್ನು ಎಲ್ಲರನ್ನೂ ಕೂಡ ಭಿನ್ನವಿಲ್ಲದಂತೆ ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಬಸವಣ್ಣವರು ಬಂದಿದ್ದರು ಅನ್ನೋದು ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ಇಂಥ ಒಂದು ಸಮನ್ವಯ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿರುವಂತಹ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನು ಅಂತ ಹೇಳಿ ಯಾರು ಹೇಳ್ತಾರ? ಚನ್ನಬಸವಣ್ಣವರು ಹೇಳ್ತಾರೆ. ನಾವು ನಮೋ ನಮೋ ಅಂತೀವಿ, ಆದ್ರೆ ನಮ್ಮ ನಮೋ ನಮೋ ನರೇಂದ್ರ ಮೋದಿ ಸಂಬಂಧಪಟ್ಟದ್ದು. ಇಲ್ಲಿ ಬಸವಣ್ಣನವರಿಗೆ ನಮೋ ನಮೋ ಅಂದ್ರೆ ಇಂಥ ಒಂದು ಸಮನ್ವಯ ಸಿದ್ಧಾಂತವನ್ನ ಕೇವಲ ಪ್ರತಿಪಾದನೆ ಮಾಡೋದು ಅಷ್ಟೇ ಅಲ್ಲ, ಅದನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ತೋರಿಸಿದಂತಹ ಮಹಾತ್ಮ ಅವನು ಬಸವಣ್ಣ ಅನ್ನುವಂತಹ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಚನ್ನಬಸವಣ್ಣವರು ನಮ್ಮ ವಚನದಲ್ಲಿ ಹೇಳಿದ್ರು ನಾವೆಲ್ಲ ನೋಡ್ತಾ ಇದ್ದೇವೆ. ಈ ರೀತಿ ಬಸವಾದಿ ಶಿಕ್ಷಣರು ಕೇವಲ ಬಸವಣ್ಣವರಷ್ಟೇ ಅಲ್ಲ, ಬಸವಣ್ಣವರ ಸಮಕಾಲೀನ ಏನು ಶರಣರು ಪುರಾತನರು ಏನು ಆಚರಿಸಿ ತೋರಿದಾರಲ್ಲ ಆ ಸಿದ್ಧಾಂತವೇ ಅದು ಶಸ್ತ್ರ ಸಿದ್ಧಾಂತ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನಮ್ಮ ವಚನಗಳಲ್ಲಿ ಹೇಳಿರೋದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ವಿಶೇಷವಾಗಿ ಶಸ್ತ್ರ ಅನ್ನುವಂಥ ಒಂದು ಸಂದರ್ಭ ಬಂದಾಗ ಅಲ್ಲಿ ಸ್ಥಳ ಅನ್ನುವಂಥ ಒಂದು ಶಬ್ದ ನಮಗೆ ಬರ್ತದೆ. ಶಬ್ದ ಅಂದ್ರೆ ಅದು ಸಂಖ್ಯಾವಾಚಕ, ಶಬ್ದ ಅಂದ್ರೆ ಆರು, ಸ್ಥಳ ಸ್ಥಳ ಅನ್ನುವಂಥ ಒಂದು ಶಬ್ದ. ಸ್ಥಳ ಅನ್ನೋದಕ್ಕೆ ಅನೇಕ ಅರ್ಥಗಳು ನಿಮಗೆ ಬಹುಶಃ ಶಬ್ದಕೋಶದಲ್ಲಿ ಸಿಗಬಹುದು. ಸ್ಥಳ ಅನ್ನೋದಕ್ಕೆ ಅದನ್ನ ಸ್ವಲ್ಪ ಲಕಾರ ಮಾಡಿದ್ರೆ ಸ್ಥಳ ಅಂತ ಆಗ್ಬಹುದು, ಅಥವಾ ಅದನ್ನ ಬಿಡಿಸಿರೋದಾದ್ರೆ ಸ್ಥಾನ ಅಂತ ಆಗ್ಬಹುದು, ಅಥವಾ ಸ್ಥಳ ಅನ್ನೋದಕ್ಕೆ ನಮ್ಮ ಶಬ್ದಕೋಶಗಳಲ್ಲಿ ಮೆಟ್ಟಿಲು ಅಂತ ಅರ್ಥ ಇದೆ, ಹಂತ ಅಂತ ಅರ್ಥ ಇದೆ. ಈ ರೀತಿ ಅನೇಕ ಅರ್ಥಗಳನ್ನು ನಾವು ಶಬ್ದಕೋಶಗಳಲ್ಲಿ ನೋಡಿದರೂ ಕೂಡ ನಮ್ಮ ಈ ಲಿಂಗಾಯತ ತತ್ವಜ್ಞಾನದಲ್ಲಿ ಸ್ಥಳ ಅನ್ನೋದಕ್ಕೆ ಒಂದು ವಿಶಿಷ್ಟವಾಗಿರುವಂತಹ ಅರ್ಥವನ್ನ ನಾವು ಕಾಣ್ತಾ ಇದ್ದೇವೆ. ಅದು ಕೇವಲ ಸ್ಥಳ ಅಂದ್ರೆ ಸ್ಥಾನ ಅಷ್ಟೇ ಅಲ್ಲ, ಸ್ಥಳ ಅಷ್ಟೇ ಅಲ್ಲ, ಮೆಟ್ಟಿಲು ಅಥವಾ ಹಂತ ಅಷ್ಟೇ ಅಲ್ಲ, ಸ್ಥಳ ಅನ್ನೋದು ಇನ್ನೂ ಬಹಳ ವಿಶೇಷವಾಗಿರುವಂತಹ ಅರ್ಥದಲ್ಲಿ ನಮ್ಮ ಲಿಂಗಾಯತ ತತ್ವಜ್ಞಾನದಲ್ಲಿ ಬಳಕೆ ಮಾಡಿರೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ನಮ್ಮ ಮಗ್ಗೆ ಮಾಯದೇವರ ಬಗ್ಗೆ ನಾನು ಆಗಲೇ ಹೇಳಿದೆ. 15ನೇ ಶತಮಾನದ ಒಬ್ಬ ಶ್ರೇಷ್ಠ ಅನುಭಾವಿ. ಆ ಅನುಭಾವಿ ತನ್ನ ಶಿವಾನುಭವ ಸೂತ್ರದಲ್ಲಿ ಏನ್ ಹೇಳ್ತಾನಂದ್ರೆ, ಅತಿ
ಸ್ಥಾವರಶ್ಚ ಚರಶ್ಚ ಜಗತಃ ಯತ್ ಭವೇತ್ ತತ್ವ ತದ್ವಿವೈ ಸ್ಥಳ ಮುಚ್ಯತೆ. ಇದರ ಅರ್ಥ ಏನು ಅಂದ್ರೆ ಸಮಸ್ತ ಚರಾಚರ ವಸ್ತುಗಳಿಗೆ, ಜಗತ್ತಿನಲ್ಲಿ ಅನೇಕ ಚಲನೆಯುಳ್ಳಂತಹ ವಸ್ತುಗಳು, ಚಲನೆ ಇಲ್ಲದೆ ಇರುವಂತಹ ವಸ್ತುಗಳು, ಅಚರ ವಸ್ತುಗಳು ಕೂಡ ಇಂಥ ಎಲ್ಲಾ ವಸ್ತುಗಳಿಗೆ ಅಧಿಷ್ಠಾನವಾಗಿರುವಂತಹದ್ದು ಅಂದ್ರೆ ಆಧಾರವಾಗಿರುವಂತಹದ್ದು ಯಾವುದಿದೆಯೋ ಮತ್ತು ಯಾವುದರಿಂದ ಜಗತ್ತಿನ ಸೃಷ್ಟಿಯಾಗಿದೆಯೋ ಆ ಒಂದು ವಸ್ತುವಿಗೆ ಸ್ಥಳ ಸ್ಥಳ ಅಂತ ಹೇಳಿ ಅನುಭಾವಿಗಳು ಹೇಳ್ತಾರೆ ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಮೊಕ್ಕೆ ಮಾಡಿ ಹೇಳ್ತಾರೆ. ಇನ್ನೊಂದು ಶ್ಲೋಕದಲ್ಲಿ ಅವರೇ ಹೇಳ್ತಾರೆ, ಸ್ಥೀಯತೆ ದೀಯತೆ ಯತ್ರ ಜಗದೇತ ಚರಾಚರಂ ತದ್ಬ್ರಹ್ಮ ಸ್ಥಳವಿತ್ಯುಕ್ತಂ ಸ್ಥಳತತ್ವ ವಿಶಾಲೈಹಿ. ಸ್ಥಳತತ್ವವನ್ನು ತಿಳ್ಕೊಂಡಿರುವಂತಹ ಜ್ಞಾನಿಗಳು, ಸ್ಥಳತತ್ವವನ್ನ ಅರಿತಿರುವಂತಹ ಪಂಡಿತರು ಏನ್ ಹೇಳ್ತಾರಂದ್ರೆ, ಯಾವುದರಲ್ಲಿ ಈ ಸಮಸ್ತ ಜಗತ್ತು ಸ್ಥಿರವಾಗಿದೆಯೋ ಅಥವಾ ಯಾವುದರಲ್ಲಿ ಇದು ಲಯವನ್ನ ಹೊಂದುತ್ತಾ ಇದೆಯೋ ಅಂಥ ಒಂದು ಪರಬ್ರಹ್ಮ ವಸ್ತುವಿಗೆ ನಾವು ಸ್ಥಳ ಅಂತ ಹೇಳಿ ಕರೀತೀವಿ. ಅದನ್ನೇ ಜ್ಞಾನಿಗಳಾದರೂ ಕೂಡ ಅಂಥ ಒಂದು ಪರಬ್ರಹ್ಮ ವಸ್ತುವಿಗೆ ಸ್ಥಳ ಅಂತ ಕರೆದಿದ್ದಾರೆ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಜಗತ್ತಿನ ಸಕಲ ಚರಾಚರಗಳು ಯಾವುದರಲ್ಲಿ ಸ್ಥಿರವಾಗಿದೆಯೋ ಮತ್ತು ಯಾವುದರಲ್ಲಿ ಲಯವಾಗುತ್ತವೆಯೋ ಆ ಪರಬ್ರಹ್ಮ ವಸ್ತುವೇ ಸ್ಥಳವೆಂದು ಜ್ಞಾನಿಗಳು ಹೇಳ್ತಾರೆ ಅನ್ನುವಂಥ ಮಾತನ್ನ ಬಗ್ಗೆ ಮಾಡಿದವರು ಹೇಳ್ತಾರೆ. ಅಂದ್ರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ, ಅಂದ್ರೆ ಜಗತ್ತಿನ ಉತ್ಪತ್ತಿ ಮತ್ತು ಅದು ಸ್ಥಿರವಾಗಿರುವುದಕ್ಕೆ ಮತ್ತು ಲಯ ಹೊಂದುವುದಕ್ಕೆ ಕಾರಣವಾಗಿರುವಂತಹ ಪರಶಿವ ತತ್ವವೇ ಸ್ಥಳ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಲಿಂಗಾಯತ ತತ್ವಜ್ಞಾನದಲ್ಲಿ ಹೇಳುವುದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಚರಾಚರವಾದ ಜಗತ್ತು ಯಾವುದರಲ್ಲಿ ಹುಟ್ಟಿ ಯಾವುದರಲ್ಲಿ ಲಯವಾಗುತ್ತದೆಯೋ ಆ ಏಕಮೇವ ಅದ್ವಿತೀಯವಾದ ಪರಶಿವ ತತ್ವವೇ ಸ್ಥಳ. ಸ್ಥಳ ಅನ್ನೋದಕ್ಕೆ ಇಷ್ಟ ಅರ್ಥ ಇದೆ. ಕೇವಲ ಸ್ಥಳ ಅನ್ನೋದಕ್ಕೆ ಶಬ್ದಕೋಶಗಳಲ್ಲಿರುವಂತಹ ಸ್ಥಳ, ಸ್ಥಾನ, ಮೆಟ್ಟಿಲು ಹಂತ ಅಷ್ಟೇ ಅಲ್ಲ, ಪರಶಿವ ತತ್ವಕ್ಕೆ ಸ್ಥಳ ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಅನುಭವಗಳು ಹೇಳೋದನ್ನ ನಾವೆಲ್ಲ ನೋಡ್ತೀವಿ. ವಿಶೇಷವಾಗಿ ಇನ್ನೊಂದು ಮಾತನ್ನು ಹೇಳ್ತಾರೆ, ಸಕಾಲ ಸ್ಥಾನವಾಕಿ. ಸ್ಥಳ ಅನ್ನೋದ್ರಲ್ಲಿ ಎರಡು ಅಕ್ಷರದ, ಒಂದು ಸ್ಥಳ ಇನ್ನೊಂದು ಲ. ಸಕಾಲ ಸ್ಥಾನವಾಚಿ ಶಾತ್ ಲಕಾರೋ ಲಯವಾಚಕ. ನೋಡಿ, ಸಕಾಲ ಅನ್ನುವಂಥದ್ದು ಸ್ಥಾನವನ್ನು ಹೇಳುವಂತಹದ್ದು, ಒಂದು ನಿರ್ದಿಷ್ಟವಾಗಿರುವಂತಹ ಸ್ಥಳವನ್ನ, ಮೂಲ ಸ್ಥಳವನ್ನು ಹೇಳುವಂತಹದ್ದು, ಮತ್ತು ಲಕಾರ ಏನಿದೆಯಲ್ಲ ಅದು ಲಯವಾಚಕವಾಗಿರುವಂತಹದ್ದು. ತಯೋ ಕಾರಣಭೂತ ಯತ್ತದೇವ ಸ್ಥಳ ಮುಚ್ಯತೆ. ಈ ಸ್ಥಿರತೆಗೆ ಮತ್ತು ಲಯಕ್ಕೆ ಅಥವಾ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಕಾರಣೀಭೂತವಾಗಿರುವಂತಹ ಯಾವೊಂದು ಸ್ಥಾನ ಇದೆಯಲ್ಲ ಅದು ಸ್ಥಳ ಅನ್ನುವಂಥ ಒಂದು ಮಾತನ್ನ, ಆ ಸ್ಥಳ ಅನ್ನೋದಕ್ಕೆ ಪರಶಿವ ತತ್ವ ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇಂತಹ ಏಕಮೇವ ಅದ್ವಿತೀಯವಾದ, ಅದು ಒಂದೇ ಒಂದು, ಅಲ್ಲಿ ಎರಡಿಲ್ಲ, ಏಕಮೇವ ಅದ್ವಿತೀಯ, ಮತ್ತೊಂದಿಲ್ಲ, ಪರಶಿವ ತತ್ವ ಅಥವಾ ಪರಬ್ರಹ್ಮ ವಸ್ತುವೇ ಸ್ಥಳ ಅನ್ನೋದನ್ನು ನಾವು ಬಹಳ ಸ್ಪಷ್ಟವಾಗಿ ಈ ಒಂದು ವ್ಯಾಖ್ಯಾನದಲ್ಲಿ ಗುರುತಿಸ್ತಾ ಇದ್ದೇವೆ. ಅದನ್ನೇ ಶರಣರು ಆ ಸ್ಥಳ ಅನ್ನುವಂತಹ ಒಂದು ಪರಶಿವ ತತ್ವಕ್ಕೆ ಏನಂತ ಕರೀತಾರೆ ಅಂದ್ರೆ ನಿಖಲ ಲಿಂಗ ಅಂತ ಕರೀತಾರೆ. ನಿಖಲ ಲಿಂಗ ಅಥವಾ ನಿಷ್ಕಲ ಲಿಂಗ, ಸರ್ವಶೂನ್ಯ ನಿರಾಳನ ಅಂತಾರೆ, ಬಯಲು ಅಂತಾರೆ, ಇತ್ಯಾದಿ ಅನೇಕ ಶಬ್ದಗಳಿಂದ ವಚನಗಳಲ್ಲಿ ಬೇರೆ ಬೇರೆ ಶರಣರು ಇಂಥ ಒಂದು ಪರಶಿವ ತತ್ವವನ್ನ, ಈ ಸ್ಥಳವಾಚಕವಾಗಿರುವಂತಹ ಪರಶಿವ ತತ್ವವನ್ನು ಕರೆದಿರುವುದನ್ನ ನಾವು ವಚನಗಳಲ್ಲಿ ನೋಡ್ತಾ ಇದ್ದೇವೆ. ಇಂಥ ಒಂದು ಈ ನಿಖಲ ಲಿಂಗ ಅಥವಾ ನಿಷ್ಕಲ ಲಿಂಗ, ಬಯಲು, ಸರ್ವಶೂನ್ಯ ನಿರಾಳನ ಅಂತ ಏನ್ ಹೇಳ್ತೀವಲ್ಲ, ಈ ಪರಶಿವ ತತ್ವ ಇದು ಅದ್ವಿತೀಯವಾಗಿರುವಂತಹ ಒಂದೇ ಒಂದು, ಏಕಮೇವ ಅದ್ವಿತೀಯ, ಎರಡಿಲ್ಲ, ಒಂದೇ ಒಂದು ಇರುವಂತಹದ್ದು, ಎರಡೆಂಬುದೇ ಇಲ್ಲದ ತಾನೇ ತಾನಾಗಿ ಇದ್ದೇ ಇಲ್ಲ, ಇಲ್ಲ ಬರುತ್ತೆ ಅಂತ ಹೇಳಿ ಒಬ್ಬ ಶರಣ ಈ ಬಯಲನ್ನ ವಿವರಿಸುವಂತಹ ಸಂದರ್ಭದಲ್ಲಿ ಹೇಳಿದ್ರೆ ನಾವೆಲ್ಲ ನೋಡ್ತೀವಿ. ಈ ಪರಶಿವ ತತ್ವ ಇದು ಕೇವಲ ಏಕಮೇವ ಅದ್ವಿತೀಯ ಆಗಿದ್ದರೂ ಕೂಡ ಇದು ಶಕ್ತಿಯಿಂದ ಕೂಡಿರುವಂತಹ, ಅದರಲ್ಲಿ ಶಕ್ತಿ ಅನ್ನುವಂಥದ್ದು ಈ ಪರಶಿವ ತತ್ವದಲ್ಲಿ ಅವಿನಾಭಾವ ಸಂಬಂಧದಿಂದ ಕೂಡಿಕೊಂಡಿರ್ತಾರೆ. ಬೆಂಕಿಯಲ್ಲಿ ಯಾವ ರೀತಿ ಉಷ್ಣತೆ ಇರ್ತದಲ್ಲ ಅದೇ ರೀತಿಯಲ್ಲಿ ಈ ಪರಶಿವ ತತ್ವದಲ್ಲಿ ಶಕ್ತಿ ಅನ್ನುವಂಥದ್ದನ್ನು ಕೂಡ ಅವಿನಾಭಾವ ಸಂಬಂಧದಿಂದ ಇರ್ತದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಇಂಥ ಒಂದು ಶಕ್ತಿ ಸಂಪನ್ನವಾಗಿರುವಂತಹ ಏಕಮೇವ ಅದ್ವಿತೀಯವಾಗಿರುವಂತಹ ಈ ಪರಶಿವ ತತ್ವ ಯಾವುದನ್ನು ನಾವು ನಿಖಲ ಲಿಂಗ, ಸರ್ವಶೂನ್ಯ ನಿರಾಳಂಬ ಅಥವಾ ಬಯಲು ಅಂತ ಕರೀತಾ ಇದ್ದೀವಲ್ಲ, ಅದು ಏನಾಗಿರ್ತದಂದ್ರೆ ಸ್ವಶಕ್ತಿ ಕ್ಷೋಭ ಮಾತ್ರೇನ ಸ್ಥಳ ತದ್ವಿಧಂ ಭವೇತ್.
ಅದು ಈ ಒಂದು ಏಕಮೇವ ಅದ್ವಿತೀಯ ಮತ್ತು ಸರ್ವಶಕ್ತಿ ಸಂಪನ್ನವಾಗಿರುವಂತಹ ಏನು ಪರಶಿವ ತತ್ವ ಇದೆಯಲ್ಲ ಅದರಲ್ಲಿ ಚಲನೆ ಉಂಟಾಗ್ತದೆ. ಚಲನೆ ಉಂಟಾದ ತಕ್ಷಣ ಅದಕ್ಕೆ ಕ್ಷೋಭೆ ಅಂತ. ಆ ಕ್ಷೋಭೆ ಉಂಟಾದ ತಕ್ಷಣ, ಚಲನೆ ಉಂಟಾದ ತಕ್ಷಣ ಅದು ಬಂದಿರುವಂತಹದ್ದು ಎರಡಾಗಿ ಹೊರಹೊಮ್ಮುತ್ತದೆ ಎನ್ನುವಂತ ಮಾತನ್ನ ನಮ್ಮ ಶಿವಶರಣರು ಹೇಳ್ತಾರೆ. ಎರಡಿಲ್ಲದಂತಿದ್ದ ಆ ನಿಖರ ಲಿಂಗವು ತನ್ನ ಶಕ್ತಿಯ ಕ್ಷೋಭೆಯಿಂದ ಅಂದ್ರೆ ಚಲನೆ ಮಾತ್ರದಿಂದ ಲಿಂಗಸ್ಥಳ ಅಂಗಸ್ಥಳ ಅಂತ ಹೇಳಿ ಎರಡು ಆಗ್ತದೆ. ಅಲ್ಲಿ ಒಂದೇ ಒಂದು ಪರಶಿವ ತತ್ವ ಯಾವುದನ್ನು ನಾವು ಸ್ಥಳ ಅಂತ ಕರಿತೀವಿ, ಅದು ಆ ಪರಶಿವ ತತ್ವ ಚಲನೆ ಮಾತ್ರದಿಂದ ಎರಡು ಆಗ್ತದೆ. ಆ ಎರಡಕ್ಕೆ ನಾವು ಏನ್ ಹೆಸರು ಕೊಡ್ತೀವಿ ಅಂದ್ರೆ ಒಂದು ಲಿಂಗಸ್ಥಳ, ಇನ್ನೊಂದು ಅಂಗಸ್ಥಳ ಅನ್ನುವಂಥದ್ದು. ಈ ಲಿಂಗಸ್ಥಳವೇ ಶಿವ, ಅಂಗಸ್ಥಳವೇ ಜೀವ. ಇದು ಉಪಾಸ್ಯ ಮತ್ತು ಉಪಾಸಕ ಭೇದದಿಂದ ಎರಡಾಯಿತು ಅಂತ ಹೇಳಿ ಕೆಲವು ಜನ ಶರಣರು ಹೇಳ್ತಾರೆ. ಅದರಲ್ಲಿ ಒಂದು ಇಚ್ಛೆ ಉಂಟಾಯಿತು ಪರಶಿವ ತತ್ವದಲ್ಲಿ. ಯಾವೊಂದು ಪರಶಿವ ತತ್ವ ನಿಕ್ಕಲ ಲಿಂಗ ಇತ್ತಲ್ಲ ಅದರಲ್ಲಿ ಒಂದು ಇಚ್ಛೆ ಉಂಟಾಯ್ತು. ಏನು, ನಾನು ಉಪಾಸ್ಯನೂ ಆಗಬೇಕು ಉಪಾಸಕನೂ ಆಗಬೇಕು ಅನ್ನುವಂತ ಒಂದು ಇಚ್ಛೆ ಏನು ಅದರಿಂದ ಬರುವಂತು. ಅದರಿಂದ ಅದು ಎರಡು ತತ್ವ ಆಯಿತು. ಅದಕ್ಕೆ ನಾವು ಲಿಂಗಸ್ಥಳ ಅಂಗಸ್ಥಳ ಅಂತ ನೋಡಿ. ಲಿಂಗಸ್ಥಳ ಅನ್ನುವಂಥದ್ದು ಶಿವ, ಅಂಗಸ್ಥಳ ಅನ್ನುವಂಥದ್ದು ಜೀವ. ಇಲ್ಲಿ ಲಿಂಗ ಇರಲಿ ಅಂಗ ಇರಲಿ ಎರಡಕ್ಕೂ ಕೂಡ ನಾವು ಸ್ಥಳ ಅಂತ ಕರಿತೀವಿ. ಯಾಕ, ಸ್ಥಳ ಅನ್ನುವಂಥದ್ದು ಒಂದೇ, ಅದೇ ಎರಡಾದಾಗ ಆ ಸ್ಥಳ ಅಲ್ಲಿ ಬರ್ತದ, ಇಲ್ಲಿ ಬರ್ತದ. ಅದಕ್ಕೆ ಲಿಂಗಸ್ಥಳ ಅಂಗಸ್ಥಳ ಅನ್ನುವಂಥದ್ದು ಶಿವ ಜೀವ ಅನ್ನುವಂಥದ್ದು ಒಂದೇ ಒಂದು ಪರಶಿವ ತತ್ವ ಎರಡಾಗ್ತದೆ. ಅದು ಉಪಾಸ್ಯ ಮತ್ತು ಉಪಾಸಕ ಭೇದದಿಂದ ಅಂದ್ರೆ ಪೂಜಿಸಿಕೊಳ್ಳುವಂತ ಪೂಜಿಸುವಂತ ಒಂದು ವಸ್ತು ತಾನಾಗಿ ನಿಲ್ತದೆ ಅನ್ನುವಂಥದ್ದನ್ನ ನಮ್ಮ ಶಿವಶರಣರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಈ ಉಪಾಸ್ಯ ಮತ್ತು ಉಪಾಸಕರಲ್ಲಿ, ಶಿವ ಮತ್ತು ಜೀವದಲ್ಲಿ, ಲಿಂಗ ಮತ್ತು ಅಂಗದಲ್ಲಿ ಯಾವುದೇ ಭೇದ ಇಲ್ಲ. ಇದನ್ನು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಯಾಕಂದ್ರೆ ಇವೆರಡು ಒಂದೇ ತತ್ವದಿಂದ ಬಂದಿರುವಂತಹದ್ದು. ಹಾಗಾಗಿ ಇಲ್ಲಿ ಯಾವುದೇ ಭೇದ ಇಲ್ಲ, ಇವೆರಡು ಒಂದೇ ಅನ್ನುವಂಥದ್ದನ್ನ, ಇವೆರಡು ಪರಶಿವ ಸ್ವರೂಪ ಅನ್ನೋದನ್ನ ನಾವು ಮರಿಬಾರದು. ನಿಕ್ಕದ ಶಿವ ತತ್ವ ತಾನೊಂದೇ ತನ್ನ ಶಕ್ತಿಯ ಚಲನೆ ಮಾತ್ರದಿಂದ ಒಂದೆರಡಾಯಿತು ನೋಡ ಅಂತ ಹೇಳಿ ಶರಣರ ವಚನಗಳಲ್ಲಿ ಹೇಳುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಅದು ಈ ಒಂದು ಕ್ಷೋಭೆ ಮಾತ್ರದಿಂದ, ಒಂದು ಚಲನ ಮಾತ್ರದಿಂದ ಅದು ಎರಡಾಗಿ, ಅದು ಅಂಗ ಲಿಂಗ ಆಗಿ, ಶಿವ ಜೀವ ಆಗಿ, ಉಪಾಸ್ಯ ಮತ್ತು ಉಪಾಸಕವಾಗಿ ಎರಡು ರೀತಿಯಲ್ಲಿ ಅದು ಬರುವಂತು ಅನ್ನುವಂಥದ್ದನ್ನು ನಾವೆಲ್ಲ ನೋಡ್ತೀವಿ. ಅಲ್ಲಿ ಯಾವುದೇ ಭೇದ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ತಿಳ್ಕೊಬೇಕಂತಂದ್ರೆ ಬಂಗಾರ ಒಂದೇ ಇರ್ತದೆ. ಬಂಗಾರದಿಂದ ನೀವು ಉಂಗ್ರನ್ನು ಮಾಡ್ತೀರಿ, ಚೈನನ್ನು ಮಾಡ್ತೀರಿ, ಅಥವಾ ಇನ್ನಿತರ ಆಭರಣಗಳನ್ನು ಮಾಡ್ತೀರಿ. ಯಾವ ಆಭರಣಗಳನ್ನು ಮಾಡಿದ್ರು ಕೂಡ ಅದರಲ್ಲಿರುವಂತಹ ಬಂಗಾರ ಅದು ಒಂದೇ. ಅವನು ಕರಗಿಸಿದಾಗ ಮತ್ತೇನು ಬರ್ತದೆ, ನಮಗೆ ಬಂಗಾರನೇ ಬರ್ತದೆ. ಹಂಗ ಅಂಗ ಇರಲಿ ಲಿಂಗ ಇರಲಿ ಇವೆರಡೂ ಕೂಡ ಪರಶಿವ ತತ್ವ ಅನ್ನೋದನ್ನ ನಾವು ಬರೀಬಾರದು. ಇದರಲ್ಲಿ ಯಾವುದೇ ರೀತಿಯ ಭೇದ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಶರಣರು ಹೇಳ್ತಾರೆ. ಆದ್ರೆ ಒಂದು ವ್ಯತ್ಯಾಸ ನಾವು ಇದರಲ್ಲಿ ಗಮನಿಸಬಹುದು. ಈ ಅಧಿಕ ಶಕ್ತಿ ಸಂಪನ್ನವಾಗಿರುವಂತಹದ್ದು ಅದು ಲಿಂಗ, ಅಲ್ಪ ಶಕ್ತಿ ಸಂಪನ್ನವಾಗಿರುವಂತಹದ್ದು ಅದು ಜೀವ. ಏನೇ ಶಕ್ತಿಯಲ್ಲಿ ಹೆಚ್ಚು ಕಡಿಮೆ ಇದ್ರೂ ಕೂಡ ಎರಡೂ ಒಂದೇ ತತ್ವ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾವೆಲ್ಲ ನೆನಪಿಸಿಕೊಳ್ಬೇಕು. ಆದ್ದರಿಂದ ಈ ಅಂಗ ಮತ್ತು ಲಿಂಗ ಇವೆರಡಕ್ಕೂ ಕೂಡ ಸ್ಥಳ ಅನ್ನುವಂಥ ಶಬ್ದವನ್ನೇ ನಾವೆಲ್ಲ ಇವತ್ತು ಪ್ರಯೋಗ ಮಾಡ್ತಾ ಇದ್ದೇವೆ. ಅಂಗಸ್ಥಳ ಲಿಂಗಸ್ಥಳ ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಇನ್ನ ಆ ಒಂದು ಪರಶಿವ ತತ್ವ ಅಂಗಸ್ಥಳ ಲಿಂಗಸ್ಥಳ ಅಂತ ಹೇಳಿ ಅದರಲ್ಲಿ ನಾನು ಹೇಳಿದಾದ್ರು ಬರೇ ನಿಖಲ್ಲಿಂಗ ನಿಷ್ಕಲ್ಲಿಂಗ ಪರಶಿವ ತತ್ವ ಅದು ಏಕಮೇವ ಅದ್ವಿತೀಯ ಆಗಿದ್ದರೂ ಕೂಡ ಅದು ಶಕ್ತಿ ಸಂಪನ್ನ ಆಗಿತ್ತು ಅನ್ನುವಂಥದ್ದು ನಾನು ಮೊದಲೇ ಹೇಳಿದೆ. ಹಾಗಾಗಿ ಆ ಪರಶಿವ ತತ್ವ ಎರಡಾದ ತಕ್ಷಣ, ಅಂಗ ಲಿಂಗ ಅಂತ ಹೇಳಿ ಎರಡಾದ ತಕ್ಷಣ ಅದರಲ್ಲಿ ಇರುವಂತಹ ಶಕ್ತಿನೂ ಕೂಡ ಅದು ಎರಡಾಗಿರ್ತದೆ. ಲಿಂಗದಲ್ಲಿರುವಂತಹ ಒಂದು ಶಕ್ತಿ ಏನಿದೆಯಲ್ಲ ಅದು ಕಲಾಶಕ್ತಿ ಎನಿಸಿಕೊಳ್ತದೆ, ಅಂಗದಲ್ಲಿರುವಂತಹ ಶಕ್ತಿ ಅದು ಭಕ್ತಿ ಶಕ್ತಿ ಎನಿಸಿಕೊಳ್ತದೆ. ಈ ರೀತಿ ಶಕ್ತಿನೂ ಕೂಡ ಎರಡು ಪ್ರಕಾರದ ಭೇದದಿಂದ ಇರ್ತದೆ ಅನ್ನೋದು ನಾವೆಲ್ಲ ಎರಡಾಗ್ತದೆ. ಶಕ್ತಿನೂ ಕೂಡ ಈ ಸ್ಥಳ ಎರಡಾದ ತಕ್ಷಣ ಅದರಲ್ಲಿರುವಂತಹ ಶಕ್ತಿಯು ಕೂಡ ಅದು ಕಲಾಶಕ್ತಿ ಮತ್ತು ಭಕ್ತಿ ಶಕ್ತಿ ಅಂತೇಳಿ ಎರಡು ಶಕ್ತಿಗಳಾಗ್ತವೆ. ಲಿಂಗದಲ್ಲಿರುವಂತಹದ್ದು ಕಲಾಶಕ್ತಿ, ಅಂಗದಲ್ಲಿರುವಂತಹದ್ದು ಅದು ಭಕ್ತಿ ಶಕ್ತಿ. ಒಂದು ಪ್ರವೃತ್ತಿ ಮಾರ್ಗವನ್ನು ಹೊಂದಿರುವಂತಹದ್ದು. ಲಿಂಗದಲ್ಲಿರುವಂತಹ ಕಲಾಶಕ್ತಿ ಏನಿದೆಯಲ್ಲ ಅದು ಪ್ರವೃತ್ತಿ ಮಾರ್ಗ, ಅದು ಜಗತ್ತನ್ನು ಸೃಷ್ಟಿಸುವಂತಹದ್ದು. ಇನ್ನು ಅಂಗದಲ್ಲಿರುವಂತಹ ಒಂದು ಭಕ್ತಿ ಶಕ್ತಿ ಏನಿದೆಯಲ್ಲ ಅದು ನಿವೃತ್ತಿ ಮಾರ್ಗವನ್ನು ಹೇಳುವಂತಹದ್ದು. ಅದರ ಕ್ರಮ ಏನು ಅಂದ್ರೆ ಅದು ಮತ್ತೆ ಆ ಭಕ್ತಿಯ ಶಕ್ತಿಯ ಒಂದು ಸಾಧನೆಯಿಂದ ಹೋಗಿ ಮತ್ತೆ ನಿಷ್ಕಲ ಲಿಂಗದಲ್ಲಿ ಕುಡ್ಕೋಬೇಕು, ನಾನು ಆ ಪರಶಿವ ತತ್ವದಲ್ಲಿ ಒಂದಾಗಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಅವರ ಮಾರ್ಗ ಏನಿದೆಯಲ್ಲ ಅದು ನಿವೃತ್ತಿ ಮಾರ್ಗ.
ನೋಡಿ, ಲಿಂಗದಲ್ಲಿ ಇರುವಂತಹ ಒಂದು ಕಲಾಶಕ್ತಿಯ ಪ್ರವೃತ್ತಿ ಮಾರ್ಗ ಏನಿದೆ ಅದು ಪ್ರವೃತ್ತಿ ಮಾರ್ಗ ಆಗಿದ್ರೆ, ಯಾಕಂದ್ರೆ ಅದಕ್ಕೆ ಜಗತ್ತನ್ನು ಸೃಷ್ಟಿಸಬೇಕಾಗಿದೆ. ಆದ್ರೆ ಅಂಗನಲ್ಲಿರುವಂತಹ ಭಕ್ತಿ ಶಕ್ತಿ ಅದು ನಿವೃತ್ತಿ ಮಾರ್ಗವನ್ನು ಹೊಂದಿರುವಂತಹದ್ದು. ಯಾಕಂದ್ರೆ ಅದಕ್ಕೆ ಮತ್ತೆ ಪರಶುವಿನಲ್ಲಿ ಒಂದಾಗಬೇಕಾದಂತಹ ಹಂಬಲ ಇದೆ. ಈಗ ಸಮುದ್ರದ ನೀರು ಏನಿದೆಯಲ್ಲ ಅದು ಸೂರ್ಯನ ಶಾಖದಿಂದ ಏನಾಗ್ತದೆ, ಆವಿ ಆಗ್ತದೆ, ಮೋಡ ಆಗ್ತದೆ. ಮೋಡ ಆಗಿ ಗಾಳಿಯಿಂದ ಅಲ್ಲಿ ಹೋಗ್ತದೆ, ಹೋಗಿ ಮಳೆ ಸುರಿಸ್ತದೆ. ಆ ಸಮುದ್ರದ ನೀರು ಆವಿಯಾಗಿ ಮೋಡಾಗಿ ಎಲ್ಲೋ ಬೆಟ್ಟ ಗುಡ್ಡಗಳಲ್ಲಿ ಮಳೆಯಾಗಿ ಮತ್ತೆ ನೀರಿನ ಹನಿಯಾಗಿ ಹರಿದು ಹರಳಾಗಿ ಮಳೆಯಾಗಿ ಮತ್ತೇನು ಹೋಗ್ತದೆ, ಅದು ಸಮುದ್ರಕ್ಕೆ ಹೋಗ್ತದೆ. ಹಾಗೆ ಆ ಪರಶುವ ತತ್ವದಿಂದ ಬಂದಿರುವಂತಹ ಈ ಅಂಗ ಏನಿದೆಯಲ್ಲ ಇವನು ನಿವೃತ್ತಿ ಮಾರ್ಗದಿಂದ ಮತ್ತೆ ಪರಶುವ ತತ್ವದಲ್ಲಿ ಒಂದಾಗುವಂತಹ ದಾರಿಯನ್ನು ಕಂಡುಕೊಳ್ತಾನೆ. ಆವಾಗ ಅವನಿಗೆ ಸಮಾಧಾನ, ಆವಾಗಲೇ ಆ ಅಂಗನಿಗೆ ಸಂತೃಪ್ತಿ ಅನ್ನೋದನ್ನು ನಾವು ಮರೆಯಬಾರದು. ಆ ಕಾರಣಕ್ಕಾಗಿ ಈ ಅಂಗನಲ್ಲಿರುವಂತಹ ಭಕ್ತಿ ಶಕ್ತಿಯ ಒಂದು ಮಾರ್ಗ ಏನಿದೆಯಲ್ಲ ಅದು ನಿವೃತ್ತಿ ಮಾರ್ಗ ಅನ್ನೋದನ್ನು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಈ ರೀತಿಯಲ್ಲಿ ಒಂದೇ ಪರಶು ತತ್ವ ಲಿಂಗಸ್ಥಳ ಅಂಗಸ್ಥಳ ಆಗ್ತದೆ. ಅವರಲ್ಲಿರುವಂತಹ ಶಕ್ತಿ ಅದು ಕಲಾಶಕ್ತಿ ಆಗ್ತದೆ ಮತ್ತು ಭಕ್ತಿ ಶಕ್ತಿ ಆಗ್ತದೆ. ಶಕ್ತಿನೂ ಕೂಡ ಎರಡಾಗಿದೆ. ಮುಂದೆ ಈ ಸ್ಥಳವನ್ನ ವಿಭಾಜನೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಅಂಗಸ್ಥಳ ಮತ್ತೆ 3 ಆಗ್ತದೆ, 3 ಅಂಗಗಳಾಗ್ತದೆ. ಲಿಂಗಸ್ಥಳನೂ ಕೂಡ 3 ಅಂಗಗಳಾಗ್ತದೆ. ಇಲ್ಲಿ ಇದು ಸೃಷ್ಟಿ, ಇದು ಪ್ರವೃತ್ತಿ, ಇದನ್ನ ನಾವು ಮುಂದುವರಿಸಬೇಕಾಗಿದೆ ಸೃಷ್ಟಿಯಲ್ಲಿ. ಹಾಗಾಗಿ ಈ ಅಂಗಸ್ಥಳ ಅನ್ನುವಂಥದ್ದು ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ಅಂತ ಹೇಳಿ 3 ಅಂಗ. ನೋಡಿ, ಈ ತ್ಯಾಗ, ಭೋಗ, ಯೋಗ 3 ಶಬ್ದಗಳ ಕಡೆಗೆ ಅಂಗ ಅನ್ನುವಂಥದ್ದು ಇರುವುದರಿಂದ ಇದು ಅಂಗದ ಭೇದ ಅನ್ನೋದು ನಾವು ಅಂಗಸ್ಥಳದ ಭೇದ ಈಗಲ್ಲ. ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ಅನ್ನುವಂಥದ್ದು ಅಂಗ 3 ಆಗ್ತದೆ. ಅದೇ ರೀತಿ ಲಿಂಗನೂ ಕೂಡ 3 ಆಗ್ತದೆ. ಲಿಂಗ ಯಾವ ರೀತಿ 3 ಆಗ್ತದೆ ಅಂದ್ರೆ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಲಿಂಗದಲ್ಲಿ ಕೂಡ 3 ಭೇದ. ಹಾಗೆ ಅದು ಒಂದಕ್ಕೊಂದು ಡಿವೈಡ್ ಆಗ್ತಾ ಹೋಗ್ತದೆ. ಮೊದಲಿರುವಂತಹ ನಿಷ್ಕಲ್ ಲಿಂಗ ಏನಾಯ್ತು, 2 ಆಯ್ತು. ಲಿಂಗಸ್ಥಳ ಅಂಗಸ್ಥಳ ಆಯ್ತು. ಆ ನಂತರ ಅಂಗಸ್ಥಳದಲ್ಲಿರುವಂತಹ ಶಕ್ತಿನೂ ಕೂಡ 2 ಆಯ್ತು. ಆಮೇಲೆ ಅಂಗ 3 ಆಯ್ತು, ತ್ಯಾಗಾಂಗ, ಭೋಗಾಂಗ, ಯೋಗಾಂಗ. ಲಿಂಗನೂ 3 ಆಯ್ತು, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅಂತ. ಮುಂದೆ ಈ 3 ಅಂಗಗಳೇನಿದಾವಲ್ಲ ಅವು ಕೂಡ ಮತ್ತೆ ಭಾಗಗಳಾಗ್ತವೆ. ಒಂದೊಂದು ಕೂಡ 2 ಭಾಗಗಳಾಗ್ತವೆ. ಈ ತ್ಯಾಗಾಂಗ ಏನಿದೆಯಲ್ಲ ಅದು 2 ಭಾಗ ಆಗ್ತದೆ. ಒಂದು ಭಕ್ತ ಮಹೇಶ ಅಂಗಸ್ಥಳದಲ್ಲಿ ಬರ್ತಾವ ನೋಡಿದ್ರೆ ಭಕ್ತ ಸ್ಥಳ ಅನ್ನುವಂಥದ್ದು. ಯಾಕಂದ್ರೆ ನಾವು ಇವತ್ತು ಭಕ್ತ ಸ್ಥಳವನ್ನು ಕುರಿತು ನಾವು ಚಿಂತನೆ ಮಾಡಬೇಕಾಗಿದೆ. ಹಾಗಾಗಿ ಭಕ್ತ ಅನ್ನುವಂಥದ್ದು ಹೇಗೆ ಬಂತಂದ್ರೆ ಅಂಗಸ್ಥಳ, ಅಂಗಸ್ಥಳದಲ್ಲಿ 3 ಭಾಗ, ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ಅನ್ನುವಂಥದ್ದು. ಆ ರೀತಿ ತ್ಯಾಗಾಂಗದಲ್ಲಿ ಮತ್ತೆ 2 ಭಾಗ ಆಗ್ತದೆ. ಒಂದು ಭಕ್ತ ಸ್ಥಳ, ಮಹೇಶ ಸ್ಥಳ. ಭೋಗಾಂಗದಲ್ಲಿ 2 ಭಾಗ ಆಗ್ತದೆ. ಒಂದು ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ. ಯೋಗಾಂಗದಲ್ಲಿ ಕೂಡ ಮತ್ತೆ 2 ಭಾಗ ಆಗ್ತದೆ. ಒಂದು ಶರಣ ಸ್ಥಳ, ಮತ್ತೊಂದು ಐಕ್ಯ ಸ್ಥಳ ಅನ್ನುವಂಥದ್ದು. ಈ ರೀತಿ 6 ಆಯ್ತು. ಒಂದಿದ್ದದ್ದು ಅಂಗಸ್ಥಳ ಆಗಿ, ಅಂಗಸ್ಥಳ 3 ಆಗಿ, ಆಮೇಲೆ 3 ಇದ್ದದ್ದು 6 ಆಯ್ತು. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅನ್ನುವಂಥದ್ದು ಇವು 6 ತ್ಯಾಗಾಂಗ, ಭೋಗಾಂಗ, ಯೋಗಾಂಗದಿಂದ ಬಂದು. ಅದೇ ರೀತಿ ಲಿಂಗಸ್ಥಳದಲ್ಲಿರುವಂತಹ ಏನೊಂದು ಲಿಂಗ ಇತ್ತು ಅದು 3 ಭಾಗ ಆಯ್ತು. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅನ್ನುವಂಥದ್ದು. ಅದು ಕೂಡ ಯಾಕಂದ್ರೆ ಇಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಮೊದಲೇ ಹೇಳಿದೀನಿ, ಉಪಾಸ್ಯ ಮತ್ತು ಉಪಾಸಕ ಭೇದದಿಂದ ಇಲ್ಲಿ ಅದು ಭಿನ್ನ ಆಗಿದೆ ಅನ್ನುವಂತಹ ಒಂದು ದೃಷ್ಟಿಯಿಂದ ಇಲ್ಲಿ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಆದ್ಮೇಲೆ ಅಲ್ಲಿ ಆ 3 ಲಿಂಗಗಳು ಕೂಡ ಅವು ಪ್ರತಿಯೊಂದು ಮತ್ತೆ 2 ಆಗಿ ಅವು ಭಿನ್ನ ಆಗ್ತವೆ. ಒಂದು ಆಚಾರಲಿಂಗ, ಇಷ್ಟಲಿಂಗದಲ್ಲಿ ಆಚಾರಲಿಂಗ, ಗುರುಲಿಂಗ. ಆ ನಂತರ ಪ್ರಾಣಲಿಂಗದಲ್ಲಿ ಶಿವಲಿಂಗ, ಜಂಗಮಲಿಂಗ. ಆ ನಂತರ ಭಾವಲಿಂಗದಲ್ಲಿ ಪ್ರಸಾದಲಿಂಗ, ಮಹಾಲಿಂಗ. ಇಲ್ಲಿ 6 ಲಿಂಗ ಆದವು, 6 ಅಂಗಗಳಾದವು, 6 ಲಿಂಗಗಳಾದವು. ಅಂದ್ರೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಇವು 6 ಅಂಗಗಳಾದವು. ಆ ನಂತರ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ ಮತ್ತು ಮಹಾಲಿಂಗ ಅನ್ನುವಂಥ 6 ಲಿಂಗಗಳು ಇಲ್ಲಿ ಹುಟ್ಟುಕೊಂಡು. ಆ ನಂತರ ಈ ಅಂಗದಲ್ಲಿ ಇರುವಂತಹ ಒಂದು ಶಕ್ತಿ ಏನಿದೆ ಅದು ಭಕ್ತಿ ಶಕ್ತಿ ಅಂತ ನಾನು ಹೇಳಿದೆ. ಈ ಅಂಗ ತ್ಯಾಗಾಂಗ, ಭೋಗಾಂಗ, ಯೋಗಾಂಗ 3 ಅಂಗಗಳು 6 ಆದ್ಮೇಲೆ 6 ಕೂಡ ಮತ್ತೆ 6 ಶಕ್ತಿಗಳಾಗ್ತಾವ. ಅಂದ್ರೆ ಆ ಅಂಗದಲ್ಲಿರುವಂತಹ ಶಕ್ತಿ ಅದು ಭಕ್ತಿ ಶಕ್ತಿ. ಅಂದ್ರೆ 6 ಈ ಅಂಗಗಳಲ್ಲಿ 6 ಭಕ್ತಿಗಳು. ಆನಂತರ ಭಕ್ತ ಸ್ಥಳದಲ್ಲಿರುವಂತಹ ಭಕ್ತಿ ಏನಿದೆಯಲ್ಲ ಅದು ಶ್ರದ್ಧಾ ಭಕ್ತಿ. ಮಹೇಶ ಸ್ಥಳದಲ್ಲಿರುವಂತಹ ಭಕ್ತಿ ಏನಿದೆಯಲ್ಲ ಅದು ನಿಷ್ಠಾ ಭಕ್ತಿ. ಆನಂತರ ಪ್ರಸಾದಿ ಸ್ಥಳದಲ್ಲಿರುವಂತಹ ಭಕ್ತಿ ಅವಧಾನ ಭಕ್ತಿ.
ಪ್ರಾಣಲಿಂಗಿ ಸ್ತರದಲ್ಲಿರುವಂತಹ ಒಂದು ಭಕ್ತಿ ಏನಿದೆಯಲ್ಲ ಅದು ಅನುಭವ ಭಕ್ತಿ. ಶರಣ ಸ್ತರದಲ್ಲಿರುವಂತಹ ಭಕ್ತಿ ಏನಿದೆಯಲ್ಲ ಅದು ಆನಂದ ಭಕ್ತಿ. ಐಕ್ಯ ಸ್ತರದಲ್ಲಿರುವಂತಹ ಭಕ್ತಿಯ ಒಂದು ಶಕ್ತಿ ಏನಿದೆಯಲ್ಲ ಅದು ಸಮರಸ ಭಕ್ತಿ ಅನ್ನೋದನ್ನು ಮರೆಯಬಾರದು. ಅಂದ್ರೆ 6 ಅಂಗಗಳಲ್ಲಿ 6 ಶಕ್ತಿಗಳು ಭಕ್ತಿಗಳಾಗಿ ಅಲ್ಲಿ ರೂಪುಗೊಂಡ್ರೆ, ಇನ್ನ ಈ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಅಂತ ಏನು 6 ಲಿಂಗ ಅಲ್ವಲ್ಲ, ಇದರಲ್ಲಿರುವಂತಹ ಒಂದು ಶಕ್ತಿನೂ ಕೂಡ 6 ಪ್ರಕಾರದ್ದಾಗ್ತದೆ. ಅದು ಆಚಾರಲಿಂಗದಲ್ಲಿರುವಂತಹ ಶಕ್ತಿ ಅದಕ್ಕೆ ಕ್ರಿಯಾಶಕ್ತಿ ಅಂತಾರೆ, ಗುರುಲಿಂಗದಲ್ಲಿರುವಂತಹ ಒಂದು ಶಕ್ತಿಗೆ ಜ್ಞಾನ ಶಕ್ತಿ ಅಂತಾರೆ, ಶಿವಲಿಂಗದಲ್ಲಿರುವಂತಹ ಒಂದು ಶಕ್ತಿಗೆ ಇಚ್ಛಾಶಕ್ತಿ ಅಂತಾರೆ, ಜಂಗಮಲಿಂಗದಲ್ಲಿರುವಂತಹ ಶಕ್ತಿಗೆ ಅದಕ್ಕೆ ಆದಿಶಕ್ತಿ ಅಂತಾರೆ, ಪ್ರಸಾದಲಿಂಗದಲ್ಲಿರುವಂತಹ ಶಕ್ತಿ ಪರಾಶಕ್ತಿ, ಮಹಾಲಿಂಗದಲ್ಲಿರುವಂತಹ ಶಕ್ತಿ ಅದು ಚಿತ್ಶಕ್ತಿ. ಈ ರೀತಿ ಲಿಂಗದಲ್ಲಿರುವಂತಹ ಒಂದು ಕಲಾಶಕ್ತಿ ಏನಿದೆಯಲ್ಲ, ಈ ರೀತಿಯಲ್ಲಿ 6 ಶಕ್ತಿಗಳಾಗಿ ಅದು ಕೂಡ ಬೇರೆ ಬೇರೆ ಭಾಗವಾಗ್ತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು. ಅಂದ್ರೆ 6 ಅಂಗ: ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಇಲ್ಲಿ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಅನ್ನುವಂಥ 6 ಲಿಂಗಗಳು. ಈ ರೀತಿಯಲ್ಲಿ ಒಂದು ನಿಷ್ಕಲ ಲಿಂಗ ತನ್ನ ಸ್ವರೂಪವನ್ನ ವ್ಯಕ್ತ ಮಾಡಿರುವುದನ್ನ, ಅಭಿವ್ಯಕ್ತಿ ಮಾಡಿರುವುದನ್ನ ನಾವೆಲ್ಲ ಇಲ್ಲಿ ನೋಡ್ತಾ ಇದ್ದೇವೆ. ಇದು ಇಷ್ಟೇನಿದೆ 6 ಸ್ಥಳ ಮತ್ತು 6 ಲಿಂಗ ಮತ್ತು 6 ಸ್ಥಳದಲ್ಲಿರುವಂತಹ ಒಂದು ಏನು ಶಕ್ತಿ ಇದೆಯಲ್ಲ ಅದು 6 ರೀತಿಯ ಭಕ್ತಿ ಆಗಿರುವಂತಹದನ್ನ, ಲಿಂಗದಲ್ಲಿರುವಂತಹ ಒಂದು ಶಕ್ತಿ 6 ರೀತಿಯ ಶಕ್ತಿ ಆಗಿರೋದು ನಾವೆಲ್ಲ ನೋಡ್ತೀವಿ. ಇದು ಸ್ಥೂಲವಾಗಿರುವಂತಹ ವಿವರಣೆ. ಇನ್ನು ಈ 6ಗಳು ಏನಿರ್ತಾವಲ್ಲ ಇವನ್ನ ಮತ್ತೆ ವಿಂಗಡಣೆ ಮಾಡ್ಕೊತ ಹೋಗ್ತಾರೆ. ಸರಸ್ವರ ಸಿದ್ಧಾಂತ ಬಹಳ ದೀರ್ಘವಾಗಿರುವಂತಹ ಮತ್ತು ಸುದೀರ್ಘ ಒಂದು ಮೌಲ್ಯಗಳನ್ನು ಹೊಂದಿರುವಂತಹ ಸಿದ್ಧಾಂತ. ಇದು ಬಹಳ ಅದ್ಭುತವಾಗಿರುವಂತಹ ಒಂದು ರಚನೆ ಇಲ್ಲಿ ನಾವು ನೋಡ್ತೀವಿ. ಈ 6 ಸ್ಥಳಗಳು ಏನಿದಾವಲ್ಲ ಇವು ಮುಂದೆ 36 ಆಗ್ತವೆ. 36 ಆಗ್ತವೆ. ಆಮೇಲೆ ಇನ್ನೂ ಕೆಲವು ಜನ ಅದನ್ನು ಮುಂದುವರಿಸಿ ಏನ್ ಮಾಡ್ತಾರೆ, 216 ಮಾಡ್ತಾರೆ. ಇನ್ನೂ ಕೆಲವು ಜನ ಶಿವಶರಣರು ಅದನ್ನ 101 ನಿಗದಿಪಡಿಸ್ತಾರೆ. ಏಕೋತ್ತರ ಶತಸ್ಥಾನ ಅಂತ ಹೇಳ್ತಾರೆ, 101 ಸ್ಥಾನ. ಈ ರೀತಿ ಭಿನ್ನ ಭಿನ್ನವಾಗಿ ಅವುಗಳ ವಿವರಣೆ ಇರುವುದನ್ನು ನಾವು ವಚನಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. ಆ ಒಂದು ಹಿನ್ನೆಲೆಯಲ್ಲಿ 36 ಹೆಂಗಾಯ್ತು ಅಂದ್ರೆ, ಮತ್ತೆ ಅದರಲ್ಲಿ ಭಕ್ತನ ಭಕ್ತ, ಭಕ್ತನ ಮಹೇಶ, ಭಕ್ತನ ಪ್ರಸಾದಿ, ಭಕ್ತನ ಪ್ರಾಣಲಿಂಗಿ, ಭಕ್ತನ ಶರಣ, ಭಕ್ತನ ಐಕ್ಯ. ನೋಡಿ ಮತ್ತೆಷ್ಟಾಯ್ತು? 6. ಅದೇ ರೀತಿ ಮತ್ತು ಮಹೇಶ ಸ್ತರದಲ್ಲಿ ಕೂಡ ಮಹೇಶನ ಮಹೇಶ, ಮಹೇಶನ ಭಕ್ತ, ಮಹೇಶನ ಪ್ರಸಾದಿ, ಮಹೇಶನ ಪ್ರಾಣಲಿಂಗಿ, ಮಹೇಶನ ಶರಣ, ಮಹೇಶನ ಐಕ್ಯ ಅಂತ ಈ ರೀತಿ ಪ್ರತಿಯೊಂದು ಸ್ತರದಲ್ಲೂ ಕೂಡ ಮತ್ತೆ ಭಾಗಗಳನ್ನು ಮಾಡ್ತಾ ಮಾಡ್ತಾ 36 ಸ್ತರಗಳಿಗೆ ಇದನ್ನ ತಂದು ನಿಲ್ಲಿಸುವುದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಇದೇ ರೀತಿ ಪ್ರಸಾದಿ ಪ್ರಸಾದಿ, ಆನಂತರ ಪ್ರಸಾದಿಯ ಭಕ್ತ, ಪ್ರಸಾದಿಯ ಮಹೇಶ, ಪ್ರಸಾದಿಯ ಪ್ರಾಣಲಿಂಗಿ, ಪ್ರಸಾದಿಯ ಶರಣ, ಪ್ರಸಾದಿಯ ಐಕ್ಯ, ಈ ರೀತಿ 36 ಮಾಡ್ತಾರೆ. ಆ ನಂತರ ಮತ್ತೆ ಇದನ್ನ 216 ಮಾಡ್ತಾರಲ್ಲ, ಅವಾಗ ಭಕ್ತನ ಭಕ್ತನ ಭಕ್ತ, ಭಕ್ತನ ಭಕ್ತನ ಮಹೇಶ, ಭಕ್ತನ ಭಕ್ತನ ಪ್ರಸಾದ್, ಈ ರೀತಿ ಅವನ್ನ ವಿಂಗಡಣೆ ಮಾಡ್ತಾ ಹೋಗುವಂತ ವಿವರಣೆಯನ್ನು ಕೊಡ್ತಾ 216ವರೆಗೂ ಕೂಡ ಈ ಒಂದು ಸಂಖ್ಯೆಯನ್ನು ಒಯ್ಯುವುದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಈ ರೀತಿಯಲ್ಲಿ ಒಟ್ಟು ಬಂದಿರುವಂತಹದ್ದು 3 ಆಯ್ತು, 3 ಬಂದಿರುವಂತಹದ್ದು 2 ಆಯ್ತು, 2 ಇರುವಂತಹದ್ದು 6 ಆಯ್ತು, 6 ಇರುವಂತಹದ್ದು 36 ಆಯ್ತು, 36 ಇರುವಂತಹದ್ದು 18 ಆಯ್ತು, 18 216 101. ಈ ರೀತಿ ಅನೇಕ ರೀತಿಯಲ್ಲಿ ನಮ್ಮ ಶಿಕ್ಷಣರು ಅನುಭವಿಗಳು ಈ ಒಂದು ಶಾಸ್ತ್ರವನ್ನ ವಿವರಿಸುವುದನ್ನ ನಾವೆಲ್ಲ ವಚನಗಳಲ್ಲಿ ನೋಡ್ತಾ ಇದ್ದೇವೆ. ಈ ರೀತಿಯಲ್ಲಿ 101 ಸ್ಥಳ ಬಹಳ ವಿಶೇಷವಾಗಿ ನಮ್ಮಲ್ಲಿ ಗೊತ್ತಿರುವಂತಹದ್ದೆಲ್ಲರೂ, ಅದರಲ್ಲಿ ವಿಶೇಷವಾಗಿ ಸಿದ್ಧಾಂತ ಸಿಕ್ಕಾಮಣಿ ಎನ್ನುವಂತಹ ಒಂದು ಸಂಸ್ಕೃತ ಗ್ರಂಥ ಏನಿದೆಯಲ್ಲ ಇದರಲ್ಲಿ 101 ಸ್ಥಳಗಳನ್ನ ಪ್ರತ್ಯೇಕವಾಗಿ ವಿವೇಚನೆ ಮಾಡಿರುವುದನ್ನು ನಾವೆಲ್ಲ ನೋಡ್ತೀವಿ. ಶಿವಶರಣ ವಚನಗಳಲ್ಲಿ ಕೂಡ ಯಾವ ಹೀಗೆ 101 ಬಸವಣ್ಣವರಾಗಲಿ, ಚನ್ನಬಸವಣ್ಣ ಆಗಲಿ, ಅಲ್ಲಮ ಪ್ರಭುದೇವರಾಗಲಿ, ಅಕ್ಕ ಮಹಾದೇವಿನಾಗಲಿ ಇವರೆಲ್ಲ ಕ್ರಮವಾಗಿ 101 ಸ್ಥಳಗಳನ್ನು ಹೇಳುವುದಲ್ಲ, ಆದ್ರೆ ಸ್ಥಳಗಳನ್ನ ತಮ್ಮ ವಚನಗಳಲ್ಲಿ ಹೇಳ್ತಾರೆ. ಆದ್ರೆ ಮುಂದೆ ಬರುವಂತಹ ಅನೇಕ ಜನ ಅನುಭವಿಗಳು 16ನೇ ಶತಮಾನದಲ್ಲಿ 17ನೇ ಶತಮಾನದಲ್ಲಿ ಆಗಿರುವಂತಹ ಅನೇಕ ಜನ ಅನುಭವಿಗಳು, ವಿಶೇಷವಾಗಿ ಪ್ರೌಢದೇವರಾಯನ ಕಾಲದಲ್ಲಿರುವಂತಹ ಅನುಭವಿಗಳು ಏನಿದ್ದಾರಲ್ಲ ಅವರು ಆ ಶಿವಶರಣರ ವಚನಗಳಲ್ಲಿರುವಂತಹ ವಚನಗಳನ್ನ ಒಂದು ಕಡೆಗೆ ಸಂಗ್ರಹಿಸಿ ಸಂಪಾದಿಸಿ ಈ ಒಂದು 101 ಸ್ಥಳಗಳ ವಿವರಣೆ ಕೊಡುವುದನ್ನು ನಾವೆಲ್ಲ ನೋಡ್ತೀವಿ. ಅದರಲ್ಲಿ ವಿಶೇಷವಾಗಿ ಏಕೋತ್ತರ ಶತಸ್ಥಲ ಅನ್ನುವಂತಹ ಒಂದು ಕೃತಿ, ಲಿಂಗಲೀಲಾ ವಿಲಾಸ ಚಾರಿತ್ರ ಅನ್ನುವಂತಹ ಒಂದು ಕೃತಿ ನಮ್ಮ ಗಮನಕ್ಕೆ ಬರ್ತಾವೆ. ಈ ರೀತಿಯಲ್ಲಿ 101 ಸ್ಥಳಗಳನ್ನ ವಿಶೇಷವಾಗಿ ಶಿವಶರಣರ ವಚನಗಳಲ್ಲಿ ಪ್ರತಿಪಾದನೆ ಮಾಡುವುದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಈ 101 ಸ್ಥಳಗಳಲ್ಲಿ
ಮತ್ತೆ ಭಾಗ ಮಾಡ್ತಾರೆ. ಈ 101 ಸ್ಥಳಗಳಲ್ಲಿ 44 ಅಂಗಸ್ಥಳಗಳು, 57 ಲಿಂಗಸ್ಥಳಗಳು. ಅಂಗಸ್ಥಳಗಳು 44, ಲಿಂಗಸ್ಥಳಗಳು 57. ಇವೆರಡು ಕೂಡಿ 101 ಸ್ಥಳಗಳು. ಈ ಅಂಗಸ್ಥಳ 44 ಅಂತ ನಾವು ಹೇಳಿದ್ವಲ್ಲ, ಅಂಗಗಳು 6 ನಾವು ಹೇಳಿವಿ: ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅನ್ನುವಂತ. ಈ 6 ಅಂಗಗಳಲ್ಲಿ ಇರುವಂತಹ ಭೇದಗಳು ಎಲ್ಲ ಕೂಡಿ ಎಷ್ಟಾಗ್ತವೆ? 44 ಆಗ್ತವೆ. ಅದರಲ್ಲಿ ನಾವು ಸ್ಥೂಲವಾಗಿ ಹೇಳೋದಂದ್ರೆ ಭಕ್ತ ಸ್ಥಳದಲ್ಲಿ 15 ಭೇದಗಳನ್ನು ಮಾಡ್ತಾರೆ. ಮಹೇಶ ಸ್ಥಳದಲ್ಲಿ 9, ಪ್ರಸಾದಿ ಸ್ಥಳದಲ್ಲಿ 7, ಪ್ರಾಣಲಿಂಗಿ ಸ್ಥಳದಲ್ಲಿ 5, ಶರಣ ಸ್ಥಳದಲ್ಲಿ 4, ಐಕ್ಯ ಸ್ಥಳದಲ್ಲಿ 4, ಒಟ್ಟು 44 ಅಂಗಸ್ಥಳಗಳು. ಇನ್ನು 57 ಲಿಂಗಸ್ಥಳಗಳಲ್ಲಿ ಆಚಾರ ಲಿಂಗದಲ್ಲಿ 9, ಗುರುಲಿಂಗದಲ್ಲಿ 9, ಶಿವಲಿಂಗದಲ್ಲಿ 9, ಜಂಗಮ ಲಿಂಗದಲ್ಲಿ 12, ಪ್ರಸಾದ ಲಿಂಗದಲ್ಲಿ 9, ಮಹಾಲಿಂಗದಲ್ಲಿ 9, ಒಟ್ಟು 57 ಲಿಂಗಸ್ಥಳಗಳನ್ನ ಈ 101 ಏನು ಏಕೋತ್ತರ ಶಿವಸ್ಥಳ ಅಂತ ನಾವು ಕರಿತೀವಿ, ಇದರಲ್ಲಿ ಇರುವುದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಈ ರೀತಿ ಸ್ಥೂಲವಾಗಿ 101 ಸ್ಥಳಗಳನ್ನ ನಾವು ಇವತ್ತು ವಿವರಿಸಬಹುದು ಈ ಸ್ಥಳದಲ್ಲಿ. ಅದರಲ್ಲಿ ವಿಶೇಷವಾಗಿ ಭಕ್ತ, ಮಹೇಶ, ಯಾಕಂದ್ರೆ ನಾವೀಗ ಇದೆಲ್ಲ ಸ್ಥೂಲವಾಗಿರುವಂತ ವಿವರವಾಗಿ ನೋಡ್ಕೊಂಡು ನಾವು ಎಲ್ಲಿ ಹೋಗ್ಬೇಕಾಗಿದೆ? ಭಕ್ತ ಸ್ಥಳಕ್ಕೆ ಹೋಗ್ಬೇಕಾಗಿದೆ. ಬರೀ ಇನ್ನು ಮಂತ್ರಕ್ಕಿಂತ ಉಗಳ ಜಾಸ್ತಿ ಆಗತೈತಿ. ಯಾಕಂದ್ರೆ ವಿವರಣೆ ಸ್ಥಳ ಅನ್ನೋದನ್ನ ನಾವು ಸ್ಥೂಲವಾಗಿ ತಿಳ್ಕೊಂಡಾಗ ಭಕ್ತ ಸ್ಥಳ ಅನ್ನೋದು ಏನು ನಮ್ಗೆ ಗೊತ್ತಾಗ್ತದೆ. ಅಥವಾ ಭಕ್ತ ಸ್ಥಳದ ಜೊತೆಗೆ ಉಳಿದ ಸ್ಥಳಗಳನ್ನು ಸ್ಥೂಲವಾಗಿ ತಿಳ್ಕೊಂಡಾಗ ಭಕ್ತ ಸ್ಥಳದ ಸ್ಪಷ್ಟವಾಗಿರುವಂತಹ ವ್ಯತ್ಯಾಸ ನಮ್ಗೆ ಗೊತ್ತಾಗ್ತದೆ. ಇಲ್ಲದೆ ಹೋದ್ರೆ ಭಕ್ತ ಸ್ಥಳ ಅಂದ್ರೆ ಏನು ಗೊತ್ತಾಗಂಗಿಲ್ಲ ನಾವು. ಅದಕ್ಕೆ ನಾವು ಸ್ಥೂಲವಾದ ವಿವರಣೆಯನ್ನ ಕೊಡಲೇಬೇಕಾಗ್ತದೆ. ಕೊಡ್ಲಿಲ್ಲ ಅಂದ್ರೆ ನಮಗೆ ಅರ್ಥ ಆಗುದಿಲ್ಲ. ಆ ಹಿನ್ನೆಲೆಯೊಳಗೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅನ್ನುವಂತ 6 ಸ್ಥಳಗಳ ಒಂದು ಸಂಕ್ಷಿಪ್ತವಾಗಿರುವಂತಹ ವಿವರಣೆಯನ್ನು ನಾವು ಮೊದಲು ನೋಡಬೇಕು. ಯಾಕಂದ್ರೆ ಈ 6 ಸ್ಥಳ ಕೂಡಿ ಮುಂದೆ 44 ಸ್ಥಳ ಆಯಿತು. ಈ ಭಕ್ತ ಸ್ಥಳದಲ್ಲೇ 15 ಉಪಸ್ಥಳಗಳು ಬರ್ತಾವ. ಅವನ್ನ ನಾವು ಇನ್ನೂ ಚಿಂತನೆ ಮಾಡಬೇಕಾಗಿದೆ. ಯಾಕಂದ್ರೆ ಮುಂದೆ ಮಹೇಶ ಸ್ಥಳದಲ್ಲಿ ಬರುವಂತಹ ಆ ಒಂದು 9 ಉಪಸ್ಥಳಗಳ ಬಗ್ಗೆ ಅವರು ಪೂಜ್ಯರಾಗಿರುವಂತಹ ಜಗದ್ಗುರು ಸನ್ನಿಧಿಯವರು ತಮ್ಮ ಉಪನ್ಯಾಸದಲ್ಲಿ ಮಹೇಶ ಸ್ಥಳವನ್ನು ಹೇಳುವಂತಹ ಸಂದರ್ಭದಲ್ಲಿ ಅವರು ವಿವರಣೆ ಕೊಡ್ತಾರೆ. ನಾನು ಈ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅನ್ನುವಂತಹ 6 ಸ್ಥಳಗಳ ಒಂದು ಸ್ಥೂಲ ರೂಪವನ್ನು ಕೊಟ್ಟು ಆಮೇಲೆ ಈ ಭಕ್ತ ಸ್ಥಳದ ಉಪಸ್ಥಳಗಳು ಏನಿದಾವಲ್ಲ ಈ 15 ಅವುಗಳ ಬಗ್ಗೆ ನಾವು ಈಗ ಚಿಂತನೆ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಭಕ್ತ ಸ್ಥಳದ ಬಗ್ಗೆ ನಾವು ಸ್ಥೂಲವಾಗಿ ತಿಳ್ಕೋಬೇಕಂದ್ರೆ ಶರೀರ ಪ್ರಾಣಾದಿ ವಸ್ತುಜಾಲದಲ್ಲಿ ಸಿಲುಕಿದ ಚಿತ್ತವನ್ನು ಅಲ್ಲಿಂದ ನಿವೃತ್ತಗೊಳಿಸಿ ಸದ್ಭಕ್ತಿ ಸಕ್ರಿಯಾಚರಣೆಯಲ್ಲಿ ತೊಡಗಿಸುವುದು. ಯಾಕಂದ್ರೆ ನಾನು ಹೇಳಿದೆ ಇದು ನಿವೃತ್ತಿ ಮಾರ್ಗ. ಯಾಕಂದ್ರೆ ನೀವು ಎಲ್ಲ ಬಿಟ್ಟುಕೊಂತ ಎಲ್ಲಿ ಹೋಗ್ಬೇಕಾಗಿದೆ? ಮನಸ್ಸು ತತ್ವದಲ್ಲಿ ಸಮರಸಗೊಳ್ಬೇಕಾಗಿದೆ. ಅದಕ್ಕೆ ಶರೀರ ಪ್ರಾಣದಲ್ಲಿ ಇರುವಂತಹ ಒಂದು ಚಿಕ್ಕ ನಾನು, ನನ್ನ ಶರೀರ, ನನ್ನ ಮನಸ್ಸು, ಇದನ್ನೇ ನಾನು ಪೋಷಣೆ ಮಾಡಬೇಕು, ದೇಹವೇ ನಾನು ಅನ್ನುವಂತಹ ಒಂದು ಭಾವ ಏನಿದೆಯಲ್ಲ ಇದನ್ನು ಮೊದಲು ಬಿಡಬೇಕಾಗಿದೆ. ಇದನ್ನು ಬಿಟ್ಟು ನಾವು ಸದ್ಭಕ್ತಿಯಿಂದ ಸತ್ಕ್ರಿಯಾಚರಣೆಯಿಂದ ನಾವು ಪರಶಿವ ತತ್ವವನ್ನ ಆರಾಧಿಸಬೇಕಾಗಿದೆ. ಇದು ಭಕ್ತ ಸ್ಥಳ. ಯಾಕಂದ್ರೆ ನಾನು ಹೇಳಿದ ಭಕ್ತ ಸ್ಥಳದಲ್ಲಿರುವಂತಹ ಏನ್ ಶಕ್ತಿ ಇದೆಯಲ್ಲ ಅದು 6 ಭಕ್ತಿ ಆಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತಹದ್ದು. ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಅವಧಾನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ ಅನ್ನುವಂಥದ್ದು. ಈ ಒಂದು ಭಕ್ತ ಸ್ಥಳದೊಳಗೆ ದೇಹವೇ ನಾನು ಅನ್ನುವಂತಹ, ಪ್ರಾಣವೇ ನಾನು ಅನ್ನುವಂತಹ ಒಂದು ಭಾವ ಏನಿಲ್ಲ ಅದನ್ನ ತೆಗೆದು ಹಾಕಿ ನಮ್ಮ ಮನಸ್ಸಿನಲ್ಲಿ ಸದ್ಭಕ್ತಿಯನ್ನು ತುಂಬಿಕೊಂಡು ಸತ್ಕ್ರಿಯಾಚರಣೆಗಳನ್ನು ತುಂಬಿಕೊಂಡು ನಾವು ಅದನ್ನ ನಮ್ಮ ಸಾಧನೆಯನ್ನ ಮುಂದುವರಿಸಬೇಕಾದಂತಹ ಅವಶ್ಯಕತೆ ಇದೆ. ಅದಕ್ಕಾಗಿ ನಮ್ಮ ಶರಣರು ಏನ್ ಹೇಳ್ತಾರೆ ಅಂದ್ರೆ ಈ ಒಂದು ಭಕ್ತ ಸ್ಥಳದಲ್ಲಿ ಗುರು ಸೇವೆಯನ್ನು ಮಾಡಬೇಕಾಗಿರುವಂತಹದ್ದು ಬಹಳ ಮಹತ್ವದ್ದು. ಅದರ ಜೊತೆಗೆ ನಮ್ಮ ಭಾವನೆಯಲ್ಲಿ ಕಿಂಕರ ಭಾವನೆ ಅಂದ್ರೆ ವಿನೀತ ಮನೋಭಾವ ಇರಬೇಕು. ಅಲ್ಲಿ ಯಾವುದೇ ರೀತಿಯ ಅಹಂಕಾರ, ಮಮಕಾರ, ಸ್ವತ್ತು, ಶಡು ಇಂಥದ್ದು ಯಾವುದೂ ಇರಬಾರದು. ಇಂಥದ್ದು ಯಾವಾಗಲೂ ಇತ್ತು ಅಂದ್ರೆ ನಾವು ಭಕ್ತ ಸ್ಥಳಕ್ಕೆ ಖಂಡಿತವಾಗಿಯೂ ಅರ್ಹರಾಗುವುದಿಲ್ಲ. ಅದಕ್ಕೆ ಭಕ್ತ ಸ್ಥಳದಲ್ಲಿ ನಾವು ಮುಖ್ಯವಾಗಿ ಮಾಡಬೇಕಾಗಿರುವಂತಹದ್ದು ದೇಹವೇ ನಾನು ಅನ್ನುವಂಥದ್ದನ್ನು ಬಿಡಬೇಕು. ದೇವರಲ್ಲಿ ಭಕ್ತಿ, ಶ್ರದ್ಧೆ, ವಿಶ್ವಾಸ, ಮೊದಲು ನಂಬಿಕೆ, ಶ್ರದ್ಧೆ ಇರಬೇಕಾದ್ರೆ ಭಕ್ತ ಸ್ಥಳದಲ್ಲಿ ಇರುವಂತಹ ಒಂದು ಭಕ್ತಿ ಏನಿದೆಯಲ್ಲ ಅದು ಶ್ರದ್ಧಾ ಭಕ್ತಿ ಅಂತ ಒಂದು ಶ್ರದ್ಧೆ ಇರಬೇಕು. ಮತ್ತು ಸದ್ಭಕ್ತಿಯಿಂದ ಸತ್ಕ್ರಿಯಾಚರಣೆಯಿಂದ ನಮ್ಮ ಸಾಧನೆಯನ್ನ ಮುಂದುವರಿಸಬೇಕು, ಗುರು ಸೇವೆಯನ್ನು ಮಾಡಬೇಕು, ವಿನೀತ ಮನೋಭಾವದಿಂದ ನಮ್ಮ ಜೀವನವನ್ನ ಸಾಧಿಸಬೇಕಾದ ಜೊತೆಗೆ ಕಾಯಕ ಜೀವಿಯಾಗಿರಬೇಕು, ದಾಸೋಹ ಭಾವಿಯಾಗಿರಬೇಕು ಅಂತ ನಮ್ಮ ಶರಣರು ಭಕ್ತ ಸ್ಥಳದ ಒಂದು ಲಕ್ಷಣಗಳನ್ನ ಹೇಳ್ತಾರೆ. ಈ ರೀತಿ ಇದನ್ನು ನಾನು ಆಮೇಲೆ ಯಾಕಂದ್ರೆ ಭಕ್ತ ಸ್ಥಳದಲ್ಲಿರುವಂತಹ 15 ಉಪಸ್ಥಳಗಳನ್ನ ಹೇಳುವಂತಹ ಸಂದರ್ಭದಲ್ಲಿ ನಾನು ಇದನ್ನು ವಿಸ್ತಾರ
ವಿಸ್ತಾರವಾಗಿ ಹೇಳ್ತೀನಿ, ಯಾಕಂದ್ರೆ ಇದನ್ನ ನಾನು ಇಲ್ಲಿ ವಿಸ್ತಾರವಾಗಿ ಹೇಳಿದ್ದೇನೆ. ಇನ್ನು ಮಹೇಶ ಸ್ಥಳದಲ್ಲಿ ನಾವು ಏನ್ ಮಾಡಬೇಕಾಗಿದೆ ಅಂದ್ರೆ ಆಸ್ತಿಕ ಬುದ್ಧಿಯಿಂದ, ಸತ್ಯ ಧರ್ಮಗಳ ಆಚರಣೆಯಿಂದ ಸಚ್ಚರಿತ್ರನಾಗಿ, ಲಿಂಗೈಕ ನಿಷ್ಠನಾಗಿ ನಾವು ಜೀವನವನ್ನು ನಡೆಸಬೇಕಾಗ್ತದೆ. ಭಕ್ತ ಸ್ಥಳದ ಹಂತವನ್ನು ದಾಟಿ ನಾವು ಮಹೇಶ ಸ್ಥಳಕ್ಕೆ ಬಂದಾಗ ನಾವು ನಮ್ಮಲ್ಲಿ ಏನೊಂದು ಶ್ರದ್ಧೆ ಇರ್ತದಲ್ಲ ಭಗವಂತನಲ್ಲಿ, ಗುರುಗಳಲ್ಲಿ ಇರುವಂತಹ ಒಂದು ಶ್ರದ್ಧೆಯನ್ನ ನಿಷ್ಠೆಯನ್ನಾಗಿ ಪರಿವರ್ತನೆ ಮಾಡಿಕೊಳ್ಬೇಕಾಗ್ತದೆ. ನಾವು ಲಿಂಗ ನಿಷ್ಠೆಯನ್ನು ಹೊಂದಬೇಕಾಗ್ತದೆ, ಅನ್ಯ ದೇವತಾ ನಿರಸನವನ್ನು ಮಾಡಬೇಕಾಗ್ತದೆ. ಆ ನಂತರ ಆಂತರಿಕವಾಗಿ ನಾವು ಪರಿಶುದ್ಧರಾಗಬೇಕಾಗ್ತದೆ. ಬಸವಣ್ಣವರು ಹೇಳ್ತಾರಲ್ಲ, ಕಳಬೇಡ, ಕೊಡಬೇಡ, ಹುಸಿಯನ್ನು ಮುಡಿಯಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಂಧಿಸಬೇಡ, ಇದರ ಹಳಿಯಲು ಬೇಡ. ಇಂಥ ಎಲ್ಲಾ ವಿಚಾರಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಾವು ಅಂತರಂಗ ಮತ್ತು ಬಹಿರಂಗ ಗಿಡಗಳನ್ನು ಪರಿಶುದ್ಧ ಮಾಡಿಕೊಳ್ಬೇಕಾಗ್ತದೆ ಮಹೇಶ ಸ್ಥಳದಲ್ಲಿ. ಅದರ ಜೊತೆಗೆ ಪರಧನ ಮತ್ತು ಪರಸ್ತ್ರೀಯರನ್ನ ದೂರ ಸರಿಸಬೇಕಾಗ್ತದೆ. ಯಾಕಂದ್ರೆ ಭಗವಾನ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಎಲ್ಲಿವರೆಗೂ ಪರಧನ ಪರಸ್ತ್ರೀಯರನ್ನ ನಾವು ದೂರ ಸರಿಸೋದಿಲ್ಲ ಅಲ್ಲಿವರೆಗೂ ಮಹೇಶ ಸ್ಥಳಕ್ಕೆ ನಾವು ಅರ್ಹರಾಗುವುದಿಲ್ಲ. ಅದಕ್ಕೆ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಛಲಬೇಕು ಶರಣಂಗೆ ಪರಧನ ಮಾಡಲೇನೆಂಬ, ಛಲಬೇಕು ಶರಣಂಗೆ ಪರಸತಿಯ ಬಲ್ಲೆನೆಂಬ ಅನ್ನುವಂಥ ಮಾತನ್ನ. ಆ ರೀತಿಯಲ್ಲಿ ನಾವು ನಮ್ಮ ಆಚರಣೆಯನ್ನ ಬದಲಾಯಿಸಿಕೊಳ್ಬೇಕಾಗ್ತದೆ, ಸಕ್ರಿಯಾಚರಣೆಯಲ್ಲಿರಬೇಕಾಗ್ತದೆ, ನಾವು ಸಚ್ಚರಿತ್ರನಾಗಿ ಬಾಳಬೇಕಾಗ್ತದೆ. ಜೊತೆಗೆ ಅನ್ಯ ದೈವಗಳನ್ನು ಕೂಡ ನಿರಸನ ಮಾಡಬೇಕಾಗ್ತದೆ. ದೇವರಲ್ಲಿ ಶ್ರದ್ಧೆ ಇರುವಂತಹದ್ದು ಭಕ್ತ ಸ್ಥಳ, ಆದ್ರೆ ಆ ಶ್ರದ್ಧೆ ನಿಷ್ಠೆಯಾಗಿ ಪರಿವರ್ತನೆಗೊಳ್ಳಬೇಕಾಗಿರುವಂತಹದ್ದು ಮಹೇಶ ಸ್ಥಳ. ಅಲ್ಲಿ ಅನ್ಯ ದೇವಗಳ ಬಗ್ಗೆ ನಾವು ಬಹಳ ಜಾಗೃತಿ ವಹಿಸಬೇಕು. ಯಾಕಂದ್ರೆ ದೇವನೊಬ್ಬ, ನಾಮ ಹಾಗೂ ಪರಮ ಪತಿವೃತ್ತಿಗೆ ಗಂಡನೊಬ್ಬ. ಇಡೀ ಒಂದು ಈ ಸಸ್ಥಳ ಸಾಧನೆಯಲ್ಲಿ ನಾವು ಶರಣ ಸತಿ ಲಿಂಗಪತಿ ಎನ್ನುವಂತ ಒಂದು ಭಾವದಿಂದ ಮುನ್ನಡೆಯಬೇಕಾಗ್ತದೆ. ಲಿಂಗವೇ ನಮ್ಮ ಏಕೈಕ ಪತಿ ಎನ್ನುವಂತ ಒಂದು ಭಾವವನ್ನು ಹೊಂದಿರಬೇಕಾಗ್ತದೆ. ಅಂತ ಒಂದು ಸಂದರ್ಭದಲ್ಲಿ ಅನ್ಯ ದೈವಗಳನ್ನ ಅರ್ಚನೆ ಮಾಡುವುದಂದ್ರೆ ಒಂದು ರೀತಿಯಲ್ಲಿ ನಮ್ಮ ಶರಣರು ಹೇಳ್ತಾರೆ, ಅದು ಆದರ ಮಾಡಿದ್ದೇನೆ. ಅದಕ್ಕೆ ಒಂದೇ ದೇವರಲ್ಲಿ ನಮ್ಮ ನಿಷ್ಠೆ ಅದು ಇರಬೇಕು. ಲಿಂಗವೇ ಪತಿ ಎನ್ನುವಂತ ಒಂದು ಭಾವ ಇರಬೇಕು. ಪರಮ ಪತಿವ್ರತೆಗೆ ಗಂಡನೊಬ್ಬ. ಪತಿವ್ರತ ಸ್ತ್ರೀ ಯಾವ ರೀತಿ ತನ್ನ ಪತಿಯನ್ನೇ ಆರಾಧ್ಯ ದೈವ ಅಂತ ಹೇಳ್ಬೋದಲ್ಲ, ಆ ರೀತಿಯಲ್ಲಿ ಭಕ್ತನಾಗಿರುವಂತಹ ಪರಮಾತ್ಮನೊಬ್ಬನೇ ನನ್ನ ದೈವ, ಲಿಂಗವೇ ನನ್ನ ಪತಿ ಅಂತ ತಿಳ್ಕೊಂಡು ಆರಾಧನೆ ಮಾಡಿದ್ರೆ ಅವನು ಮಹೇಶ ಸ್ಥಳಕ್ಕೆ ಬರ್ತಾನೆ ಎನ್ನುವಂತ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಅಂತ ಒಂದು ನಿಷ್ಠೆ, ಏಕಾಗ್ರತೆ, ಮನಸ್ಸಿನ ಏಕಾಗ್ರತೆ ಬೇಕಾಗಿರುವಂತಹದ್ದು ಮಹೇಶ ಸ್ಥಳದಲ್ಲಿ ಬಹಳ ಮುಖ್ಯ. ಅದನ್ನ ಮನಸ್ಸಿನ ಏಕಾಗ್ರತೆಗಾಗಿ ನಮ್ಮ ಶರಣರು ಎಲ್ಲರೂ ಚಿಂತನೆ ಮಾಡೋದು ನಾವೆಲ್ಲ ನೋಡ್ತೀವಿ. ಬಹುಶಃ ಬಸವಣ್ಣವರ ವಚನಗಳನ್ನ ಅಧ್ಯಯನ ಮಾಡಿದ್ರೆ ಬಹುಶಃ ಅವನಂತ ಒಬ್ಬ ಶ್ರೇಷ್ಠ ಮನೋವಿಜ್ಞಾನಿ ಇನ್ನೊಬ್ಬ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತದೆ. ಅದೇ ರೀತಿ ಅನೇಕ ಶಿಷ್ಯರು ಇತ್ತೀಚಿನ 16-17ನೇ ಶತಮಾನದಲ್ಲಿ ಆಗಿರುವಂತಹ ಅನುಭವಿಗಳು ಕೂಡ ಮನಸ್ಸಿನ ಏಕಾಗ್ರತೆ ಬಗ್ಗೆ ವಿಶೇಷವಾಗಿರುವಂತಹ ಒತ್ತು ನೀಡುವುದನ್ನ ನಾವೆಲ್ಲ ಅವರ ಒಂದು ವಚನಗಳಲ್ಲಿ ಅಥವಾ ಅನುಭವ ಪದ್ಯಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. ಯಾಕಂದ್ರೆ ಮನಸ್ಸಿನ ಏಕಾಗ್ರತೆ ಬಹಳ ಮುಖ್ಯ. ಅದನ್ನ ಅವರು ಕೇಳ್ಕೊಳ್ತಾರೆ. ದೇವರಲ್ಲಿ ಶ್ರದ್ಧೆ ಇರೋದು ಒಂದು ಮಾತು, ಆದ್ರೆ ಆ ಶ್ರದ್ಧೆ ನಿಷ್ಠೆಯಾಗಿ ಪರಿವರ್ತನೆ ಆಗಬೇಕಾಗಿರುವಂತಹದ್ದು ಇನ್ನೊಂದು ಮಾತು. ಅದು ನಿಷ್ಠೆಯಾಗಿ ಪರಿವರ್ತನೆ ಆಗಬೇಕಾಗಿತ್ತು ಅಂದ್ರೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಮನಸ್ಸಿನ ಏಕಾಗ್ರತೆ ಮುಖ್ಯ ಅನ್ನೋದನ್ನು ಅವರು ಹೇಳ್ತಾರೆ. ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವೆಡೆಯಲ್ಲಿ ಇಂದ್ರಿಯಗಳೆಂಬ ಶಾಖೆಗೆ ಹಾರಿ ವಿಷಯಗಳೆಂಬ ಫಲಗಳ ಗ್ರಹಿಸುತ್ತಿದೆ ನೋಡ. ಈ ಮನವೆಂಬ ಮರ್ಕಟನ ನಿಮ್ಮ ನೆನೆಯೆಂಬ ಪಾಶದಲ್ಲಿರಿಸಿ ಎನ್ನ ನುಡಿಕೊಳ್ಳ ಅಖಂಡೇಶ್ವರ ಅಂತ ಹೇಳಿ ಷಣ್ಮುಖ ಶ್ರೀಗಳು ಹೇಳುವಂತಹ ಈ ಒಂದು ವಚನ, ಇದು ಮಹೇಶ ಸ್ಥಳಕ್ಕೆ ಹೇಳಿ ಮಾಡಿಸಿದಂತಹ ವಚನ ಅಂತ ನನಗನಿಸ್ತದೆ. ಈ ಒಂದು ಮನಸ್ಸಿನ ಏಕಾಗ್ರತೆಯನ್ನು ತಂದುಕೊಳ್ಳುವುದಕ್ಕಾಗಿ ನಿನ್ನ ಧ್ಯಾನ ಅನ್ನುವಂಥದ್ದು ನನಗೆ ಬಹಳ ಮುಖ್ಯ, ನಿನ್ನ ನೆನವು ಅನ್ನುವಂಥದ್ದು ನನಗೆ ಬಹಳ ಮುಖ್ಯ. ಧ್ಯಾನ ಅನ್ನುವಂತಹ ಒಂದು ಹಗ್ಗದಿಂದ ಈ ಚಂಚಲವಾಗಿರುವಂತಹ ಮನಸ್ಸು ಅನ್ನುವಂತಹ ಮಂಗನನ್ನ ಕಟ್ಟಿ ಹಾಕುವಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸುವುದನ್ನು ನೋಡಿದ್ರೆ ಈ ಒಂದು ನಮ್ಮ ಸಾಧನೆಯಲ್ಲಿ ಮನಸ್ಸಿನ ಏಕಾಗ್ರತೆ ಎಷ್ಟು ಮಹತ್ವದ್ದು ಅನ್ನೋದು ನಮಗೆಲ್ಲ ಅರಿವಿಗೆ ಬರ್ತದೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಇದು ಮಹೇಶ ಸ್ಥಳ ಅಂದ್ರೆ ನಾವು ಸಚ್ಚರಿತ್ರವಾಗಿ ಬಾಳಬೇಕಾಗಿರುವಂತಹ. ಮೂರನೇದು ಪ್ರಸಾದಿ ಸ್ಥಳ. ಪ್ರಸಾದಿ ಸ್ಥಳದಲ್ಲಿ ವಿಶೇಷವಾಗಿ ನಾವು ಪದಾರ್ಥಗಳನ್ನು ನಾವು ಸ್ವೀಕಾರ ಮಾಡ್ತೀವಿ. ನಾವು ಸ್ವೀಕಾರ ಮಾಡುವಂತಹ ಪದಾರ್ಥಗಳನ್ನ ಮೊದಲು ನಾವು ಲಿಂಗಕ್ಕೆ ಅರ್ಪಿಸಿ ಅವನ್ನ ಸ್ವೀಕಾರ ಮಾಡ್ಬೇಕು. ಅವಾಗ ನಾವು ಏನಾಗ್ತೀವಿ, ಲಿಂಗ ಭೋಗೋಪಭೋಗಿ ಆಗ್ತೀವಿ. ಈ ಪ್ರಸಾದಿ ಸ್ಥಳದಲ್ಲಿರುವಂತಹ ಒಂದು ಭಕ್ತಿ ಏನಿದೆಯಲ್ಲ, ನಿಮ್ಗಾಗಲೇ ಹೇಳಿದ ಹಾಗೆ ಇದು ಅವಧಾನ ಭಕ್ತಿ. ಅವಧಾನ ಅಂದ್ರೆ ಎಚ್ಚರಿಕೆ. ನಾವು ಪ್ರಸಾದವನ್ನು ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಯಾವುದೇ ಪದಾರ್ಥಗಳನ್ನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಬಹಳ ಎಚ್ಚರ ನಮಗಿರಬೇಕು. ಅದು ಅಂಗಭೋಗ ಆಗಬಾರದು. ಏನಾಗಬೇಕು, ಲಿಂಗ ಭೋಗ ಆಗಬೇಕು. ಅದು ಲಿಂಗ ಮುಖದಿಂದಲೇ ನಮ್ಮ ಮಹಾಲಿಂಗಕ್ಕೆ ಹೋಗ್ಬೇಕಾದ್ರೆ. ಅದಕ್ಕೆ ನಮ್ಮ ಶಿಕ್ಷಕರು ಬಹಳ ಜ್ಞಾನಿಗಳು. ಅವ್ರು ಏನ್ ಮಾಡಿದ್ರು ಅಂದ್ರೆ, ಇಂದ್ರಿಯ ಮುಖಾಂತರ ನಾವು ಪದಾರ್ಥಗಳನ್ನು ನಾವೇನು ಸ್ವೀಕಾರ ಮಾಡ್ತೀವಲ್ಲ, ಪ್ರತಿಯೊಂದು ಇಂದ್ರಿಯದಲ್ಲಿನೂ ಕೂಡ ಒಂದೊಂದು ಲಿಂಗವನ್ನು ಅವರು ಪ್ರತಿಷ್ಠಾಪನೆ ಮಾಡ್ತಾರೆ.
ಕಣ್ಣಿನಲ್ಲಿ, ಮೂಗಿನಲ್ಲಿ, ಕಿವಿಯಲ್ಲಿ, ನಾಲಿಗೆಯಲ್ಲಿ, ಚರ್ಮದಲ್ಲಿ, ಹೃದಯದಲ್ಲಿ ಒಂದೊಂದು ಲಿಂಗವನ್ನು ಸ್ಥಾಪನೆ ಮಾಡ್ತಾರೆ. ಮೂಗಿನಲ್ಲಿ ಆಚಾರಲಿಂಗ, ನಾಲಿಗೆಯಲ್ಲಿ ಗುರುಲಿಂಗ, ಕಣ್ಣಿನಲ್ಲಿ ಶಿವಲಿಂಗ, ಕಿವಿಯಲ್ಲಿ ಜಂಗಮಲಿಂಗ, ಚರ್ಮದಲ್ಲಿ ಪ್ರಸಾದಲಿಂಗ, ಹೃದಯದಲ್ಲಿ ಮಹಾಲಿಂಗ. ಇದನ್ನು ಬಿಟ್ಟು ನೀವು ಬೇರೆ ಬಹಳ ಪದಾರ್ಥದ ವಾಸನೆಯನ್ನು ನೋಡ್ತೀರಿ, ವಾಸನೆಯನ್ನು ಸ್ವೀಕಾರ ಮಾಡ್ತೀರಿ. ಅಲ್ಲಿ ಆಚಾರಲಿಂಗ ಇರುವುದರಿಂದ ಅದು ಆಚಾರಲಿಂಗದ ಮೂಲಕ ಮಹಾಲಿಂಗಕ್ಕೆ ಹೋಗ್ತದೆ. ಅದರ ಹಿಂದೂ ಮುಖದಿಂದನೇ ನಾವು ಸ್ವೀಕಾರ ಮಾಡಬೇಕು. ಆ ಭಾವ ನಮ್ಮಲ್ಲಿರಬೇಕು. ಅಕ್ಷರ ತಪ್ಪಬಾರದು. ಅದು ಅವಧಾನ ಭಕ್ತಿ ಪ್ರಸಾದಿಸ್ತರದಲ್ಲಿ ಯಾವ ಪದಾರ್ಥವನ್ನು ನಾವು ಸ್ವೀಕಾರ ಮಾಡಿದರೂ ಕೂಡ ಅದು ಲಿಂಗ ಮುಖದಿಂದನೇ ಹೋಗಬೇಕು. ಅದು ವಿಶೇಷವಾಗಿ ಶರಣ ಹೇಳ್ತಾರಲ್ಲ, ಬಯಸದೆ ಬಂದದು ಲಿಂಗ ಭೋಗ. ಯಾವುದನ್ನು ನಾವು ಅಂಗಕ್ಕಾಗಿ ಬಯಸಲಾರದೆ ಲಿಂಗಮುಖವಾಗಿ ಸ್ವೀಕಾರ ಮಾಡ್ತೀವಲ್ಲ ಅದು ಲಿಂಗ ಭೋಗ ಆಗ್ತದೆ. ನಾವು ಲಿಂಗ ಭೋಗೋಪಭೋಗಿಗಳಾಗ್ತೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು. ಈ ರೀತಿಯಲ್ಲಿ ಲಿಂಗಮುಖವಾಗಿ ನಾವು ಪ್ರತಿಯೊಂದು ಪದಾರ್ಥವನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳುವಂತಾಗನೆ ಪ್ರಸಾದಿಸ್ತಲ್ಲ. ಆಮೇಲೆ ಪ್ರಾಣಲಿಂಗಿಸ್ಥಳ ಬರ್ತದೆ. ಪ್ರಾಣಲಿಂಗಿಸ್ಥಳದಲ್ಲಿ ಪ್ರಾಣ ಇಂದ್ರಿಯಗಳಲ್ಲಿ ನಾನು ನನ್ನದೆಂಬ ಭ್ರಾಂತಿಜನ್ಯವಾದ ಮೋಹವನ್ನ ನಾವು ತ್ಯಜಿಸಬೇಕು. ನಮ್ಮಲ್ಲಿ ಮೋಹ ಇರ್ತದೆ, ನಮ್ಮ ಬಗ್ಗೆ ಮೋಹ ಇರ್ತದೆ, ನಮ್ಮ ನೆಂಟರ ಬಗ್ಗೆ ಮೋಹ ಇರ್ತದೆ. ಅದನ್ನೆಲ್ಲವನ್ನ ನಾವು ತ್ಯಾಗ ಮಾಡಿ, ಆ ಮೋಹವನ್ನ ನಾವು ತ್ಯಾಗ ಮಾಡಿ ನಾವು ಎಲ್ಲವೂ ಲಿಂಗಮಯ ಅನ್ನುವಂಥ ಒಂದು ಭಾವನೆಯಿಂದ ನಡ್ಕೊಂಡಾಗ ಅಲ್ಲಿ ನಾವು ಪ್ರಾಣಲಿಂಗ ಸ್ಥಳಕ್ಕೆ ಬರ್ತೀವಿ. ಅಲ್ಲಿ ಆ ನಿಜವಾದ ಆ ಒಂದು ಅನುಭವ, ಅದು ಅನುಭವ ಭಕ್ತಿ. ಪ್ರಾಣಲಿಂಗ ಸ್ಥಳದಲ್ಲಿ ಇರುವಂತಹದ್ದು ಅನುಭವ ಭಕ್ತಿ. ಅದು ನಿಜವಾದ ತತ್ವ ಅನ್ನೋದು ನಮ್ಮ ಅನುಭವಕ್ಕೆ ಪ್ರಾಣಲಿಂಗ ಸ್ಥಳದಲ್ಲಿ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಈ ರೀತಿ ನಾನು ನನ್ನದು ಅನ್ನುವಂತ ಇರುವುದು ಭ್ರಾಂತಿಯಿಂದ ಕೂಡಿರುವಂತಹ ಈ ಮೋಹವನ್ನ ನಾವು ತ್ಯಾಗ ಮಾಡೋದ್ರ ಮೂಲಕ ಮತ್ತು ಸರ್ವವೂ ಶಿವಮಯ, ಅದು ಲಿಂಗಮಯ ಅಂತ ಹೇಳಿ ತಿಳ್ಕೊಳ್ಳೋದ್ರ ಮೂಲಕ ನಾವು ಪ್ರಾಣಲಿಂಗ ಸ್ಥಳಕ್ಕೆ ಬರಬೇಕಾಗ್ತದೆ. ಆಮೇಲೆ ನಂತರದ ಹಂತ ಅದು ಶರಣಸ್ಥಳ. ಶರಣಸ್ಥಳದಲ್ಲಿ ಕೂಡ ನಾವೇನು ಪ್ರಾಣಲಿಂಗದಲ್ಲಿ ತಿಳ್ಕೊಂಡಿವಿ, ದೇಹ ಇಂದ್ರಿಯ ಇವೆಲ್ಲ ಲಿಂಗಮಯ ಅಂತ ನಾವು ತಿಳ್ಕೊಂಡಿವಿ. ತಿಳಿದಿದ್ರು ಕೂಡ ಸಕಲ ವಿಷಯಗಳಿಂದ ನಾವೆಲ್ಲ ಈ ಜಗತ್ತಿನಲ್ಲಿ ವ್ಯವಹರಿಸಬೇಕಾಗ್ತದೆ. ನಾವು ಎಲ್ಲಾ ಪ್ರಪಂಚದಲ್ಲಿ ಇದ್ರೂ ಕೂಡ ಪ್ರಪಂಚವನ್ನ ಅಂಟಿಸಿಕೊಳ್ಳದಂಗೆ ಇರ್ಬೇಕಾಗ್ತದೆ. ನಾವೆಲ್ಲ ತಿಳ್ಕೊಂಡಿವಿ ಮನಸ್ಸಿನಲ್ಲಿ ದೇಹ ನಾನಲ್ಲ, ಇಂದ್ರಿಯ ನಾನಲ್ಲ, ಸರಿನೇ. ಆದ್ರೆ ಪ್ರಪಂಚದಲ್ಲಿ ನಾವು ಜೀವನ ನಡೆಸಬೇಕಾಗಿದೆ. 12ನೇ ಶತಮಾನದಲ್ಲಿರುವಂತಹ ಎಲ್ಲಾ ಶಿವಶರಣರು ಇಂಥ ಶರಣಸ್ಥಳವನ್ನು ಹೊಂದಿದ್ರು ಕೂಡ, ಐಕ್ಯ ಸ್ಥಳಕ್ಕೆ ಅವರು ತಲುಪಿದ್ರು ಕೂಡ ಸಂಸಾರದಲ್ಲಿ ಇದ್ರು ಎಲ್ಲಾ ಕಾರ್ಯಗಳನ್ನು ಮಾಡ್ಕೊಂಡೇ ಜೀವನವನ್ನು ನಡೆಸ್ತಾ ಇದ್ರು. ಕಾಡಿಗೆ ಹೋಗ್ತಾ ಇದ್ರು, ಕಟ್ಟಿಗೆ ತರ್ತಾ ಇದ್ರು, ಮಾರಾಟ ಮಾಡ್ತಾ ಇದ್ರು, ಜಂಗಮ ದಾಸೋಹ ಮಾಡ್ತಾ ಇದ್ರು. ಅಂದ್ರೆ ನಾವು ಪ್ರಪಂಚದಲ್ಲಿ ಇದ್ರು ಕೂಡ ಪ್ರಪಂಚವನ್ನ ಅಂಟಿಸಿಕೊಳ್ಳದಂತೆ ವಿಶುದ್ಧ ರೂಪರಾಗಿ ನಾವು ಜೀವನವನ್ನು ನಡೆಸಿದಾಗ ನಿಜವಾದ ಆನಂದ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಅದು ಆನಂದ ಭಕ್ತಿ. ಆಮೇಲೆ ನಂತರದ ಕೊನೆಯ ಹಂತ ಏನಿದೆಯಲ್ಲ ಅದು ಐಕ್ಯ ಸ್ಥಳ. ಐಕ್ಯ ಸ್ಥಳದಲ್ಲಿ ನಾವು ಪರಮಾತ್ಮನೊಂದಿಗೆ ಸಾಮರಸ್ಯವನ್ನು ಸಾಧಿಸ್ತೇವೆ. ಆ ಒಂದು ಸಾಮರಸ್ಯವನ್ನು ಸಾಧಿಸಿರುವಂತಹ ಸಂದರ್ಭದಲ್ಲಿ ಸಾಧಿಸುವಂತಹ ವ್ಯಕ್ತಿ ನಾನು, ಅದು ಉಪಾಸ್ಯ ವಸ್ತು ಅನ್ನುವಂಥ ಯಾವುದೇ ಭೇದ ಭಾವ ಇರುವುದಿಲ್ಲ. ಉಪಾಸ್ಯ ಮತ್ತು ಉಪಾಸಕ ಅನ್ನುವಂಥ ಒಂದು ಭೇದ ಭಾವ ಏನಿದೆಯಲ್ಲ ಇದು ಮೊದಲಿನ 3 ಸ್ಥಳದಲ್ಲಿ ಮಾತ್ರ ಇರ್ತದೆ. ಭಕ್ತ, ಮಹೇಶ, ಪ್ರಸಾದಿ. ಪ್ರಾಣಲಿಂಗಿ ಸ್ಥಳದಿಂದ ಅದು ಕಡಿಮೆ ಆಗ್ತಾ ಬಂದು ಐಕ್ಯ ಸ್ಥಳದಲ್ಲಿ ಸಂಪೂರ್ಣವಾಗಿ ಅಲ್ಲಿ ಈ ಒಂದು ಭೇದ ಅದು ಮಾಯ ಆಗ್ತದೆ. ಅಷ್ಟಮಾದೆ ಹೇಳ್ತಾರ, ಲಿಂಗವೆನ್ನೆ, ಲಿಂಗೈಕ್ಯವೆನ್ನೆ, ನಾನೆನ್ನೆ, ನೀನೆನ್ನೆ, ಲಿಂಗದಲ್ಲಿ ಸಮರಸವಾದ ಬಳಿಕ ಏನೂ ಎನ್ನೆ ಅಂತ. ಅಂದ್ರೆ ಅಲ್ಲಿ ಹೇಳುವವನಲ್ಲ, ಕೇಳುವವನಲ್ಲ, ಎಲ್ಲವೂ ಲಿಂಗಮಯ ಅನ್ನುವಂತಹ ಒಂದು ಭಾವ ಅಲ್ಲಿ ಬರ್ತದೆ. ಅದು ಆ ಒಂದು ಐಕ್ಯ ಸ್ಥಳದಲ್ಲಿರುವಂತಹ ಭಕ್ತಿ, ಅದು ಸಮರಸ ಭಕ್ತಿ ಅನ್ನೋದು ನಾವೆಲ್ಲ ನೆನಪಿಸಿಕೊಳ್ಬೇಕು. ಈ ರೀತಿಯಲ್ಲಿ ಈ ಸ್ಥೂಲವಾಗಿ 6 ಸ್ಥಳಗಳನ್ನು ನಾವು ತಿಳ್ಕೊಂಡ ಮೇಲೆ ಇನ್ನು ನಾವು ಮುಖ್ಯವಾಗಿ ಚರ್ಚೆ ಮಾಡಬೇಕಾಗಿರುವಂತಹದ್ದು ಭಕ್ತಸ್ಥಳ. ನಾನು ಭಕ್ತಸ್ಥಳದ ಬಗ್ಗೆ ಹೇಳುವಂತಹ ಒಂದು ಸಂದರ್ಭದಲ್ಲಿ ಭಕ್ತಸ್ಥಳದ ಒಂದು ಸ್ಥೂಲ ರೂಪವನ್ನು ನಾನು ಹೇಳಿದ್ದೇನೆ. ಭಕ್ತಸ್ಥಳದಲ್ಲಿ ನಾವು ಏನ್ ಮಾಡಬೇಕು, ನಮ್ಮ ಕರ್ತವ್ಯಗಳೇನು, ನಾವು ಯಾವ ರೀತಿ ವರ್ತಿಸಬೇಕು, ಅಲ್ಲಿರುವಂತಹ ಒಂದು ನಮ್ಮ ಭಕ್ತಿ ಯಾವುದು, ಅದನ್ನೆಲ್ಲ ಈಗಾಗಲೇ ಹೇಳಿದ್ದೇನೆ. ಈ ಭಕ್ತಸ್ಥಳದಲ್ಲಿ ಮುಖ್ಯವಾಗಿ ನಾವು 15 ಉಪಸ್ಥಳಗಳನ್ನು ನಾವು ಮಾಡುವುದನ್ನು ನಾವೆಲ್ಲ ನೋಡ್ತೀವಿ. 44 ಅಂಗಸ್ಥಳಗಳಲ್ಲಿ 15 ಉಪಸ್ಥಳಗಳು ಕೇವಲ ಭಕ್ತಸ್ಥಳದಲ್ಲಿ ಇದಾವ, ಉಳಿದುದರಲ್ಲಿ ಕಡಿಮೆ ಅದಾವ. ಭಕ್ತಸ್ಥಳದಲ್ಲಿ ಮಾತ್ರ ಉಪಸ್ಥಳಗಳ ಸಂಖ್ಯೆ ಹೆಚ್ಚು, 15. ಆ 15 ಉಪಸ್ಥಳಗಳು ಯಾವಂದ್ರೆ ಪಿಂಡಸ್ಥಳ, ಪಿಂಡ ಜ್ಞಾನ ಸ್ಥಳ, ಸಂಸಾರ ಹೇಯ ಸ್ಥಳ, ಗುರುಕಾರುಣ್ಯ ಸ್ಥಳ, ಲಿಂಗಧಾರಣ ಸ್ಥಳ, ಭಸ್ಮಧಾರಣ ಸ್ಥಳ, ರುದ್ರಾಕ್ಷ ಧಾರಣ ಸ್ಥಳ, ಪಂಚಾಕ್ಷರಿ ಜಪಸ್ಥಳ, ಭಕ್ತ ಮಾರ್ಗ ಕ್ರಿಯಾಸ್ಥಳ, ಉಭಯ ಸ್ಥಳ, ತ್ರಿವಿಧ ಸಂಪತ್ತಿ ಸ್ಥಳ, ಚತುರ್ವಿಧ ಸಾರಾಯ ಸ್ಥಳ, ಸೋಪಾಧಿಕ ಸ್ಥಳ, ನಿರುಪಾಧಿ ಮಾರ್ಗ ಸ್ಥಳ, ಸಹಜ ಮಾರ್ಗ ಸ್ಥಳ ಅಂತ ಹೇಳಿ 15 ಉಪಸ್ಥಳಗಳು. ನೋಡಿ, ಈ 15 ಉಪಸ್ಥಳಗಳನ್ನು ಕುರಿತು
ಬಸವಾದಿ ಶಿಷ್ಯರು ಒಂದೇ ಕಡೆಗೆ ಚಿಂತನೆ ಮಾಡಿಲ್ಲ. ಯಾರು ಬಸವಣ್ಣ ಇರಲಿ, ಚನ್ನಬಸವಣ್ಣ ಇರಲಿ, ಅಕ್ಕಮಾದೇವಿ ಯಾವ ಈ 15 ಸ್ಥಳಗಳನ್ನ ಈ ರೀತಿ ನಾನೇನೊಂದು ಕ್ರಮವಾಗಿ ಹೇಳಿದ್ದಲ್ಲ, ಈ ರೀತಿ ಕ್ರಮವಾಗಿ ಯಾರು ವಚನಗಳನ್ನು ಬರೋದು ಚಿಂತನೆ ಮಾಡಿಲ್ಲ. ಸಸ್ತಲ ವಚನಗಳನ್ನು ನಾವು ನೋಡ್ತೀವಿ, ಆದ್ರೆ ಆ ಸಸ್ತಲದ ವಚನಗಳಲ್ಲಿ ಕೂಡ ಹೀಗೆ ಬಹಳ ಹೇಳ್ತಾರೆ. ಪಿಂಡಸ್ಥಳ, ಪಿಂಡ ಜ್ಞಾನ ಸ್ಥಳ, ಸಂಸಾರ ಸ್ಥಳ, ಗುರುಕಾರುಣ್ಯ ಸ್ಥಳ, ಲಿಂಗಧಾರಣ ಸ್ಥಳ, ಪಂಚಾಕ್ಷರಿ ಜಪಸ್ಥಳ, ರುದ್ರಾಕ್ಷರ ಸ್ಥಳ ಇಷ್ಟು ಹೇಳ್ತಾರೆ. ಮುಂದೆ ಲೈನ್ ಬೇರೆ ಹೋಗಿರ್ತಾರೆ. ಏಕೋತ್ತರ ಶತಸ್ಥಳದಲ್ಲಿ, ಲಿಂಗಲೀಲಾ ವಿಲಾಸ ಚಾರಿತ್ರದಲ್ಲಿ, ಸಿದ್ಧಾಂತ ಸಿಕ್ಕಾಮಣಿಯಲ್ಲಿ ಇವನ್ನ ಕ್ರಮವಾಗಿ ಹೇಳಿರುವುದನ್ನ ನಾವು ನೋಡ್ತೀವಿ. ಆದ್ರೆ ಬಸವಾದಿ ಶಿಷ್ಯರು ಈ ಒಂದು 15 ಉಪಸ್ಥಳಗಳ ಬಗ್ಗೆ ಬಹಳ ವಿಶೇಷವಾಗಿ ನೆನಪಿಸಿಕೊಳ್ಳಕ್ ಹೋಗಿಲ್ಲ. ಒಟ್ಟು ಭಕ್ತ ಸ್ಥಳದಲ್ಲಿ ಇರುವಂತಹ ಭಕ್ತಿ, ಅದು ಶ್ರದ್ಧಾ ಭಕ್ತಿ. ಆ ಭಕ್ತ ಗುರು ಸೇವೆಯನ್ನು ಮಾಡಬೇಕು, ಕಿಂಕರ ಭಾವದಿಂದ ತನ್ನ ಬದುಕನ್ನ ಸಾಗಿಸಬೇಕು, ಕಾಯಕ ಜೀವಿಯಾಗಿರಬೇಕು, ದಾಸೋಹಂಭಾವಿಯಾಗಿರಬೇಕು. ದಾಸೋಹಂಭಾವಿಯಾಗಿರ್ಬೇಕು ಇದರ ಅರ್ಥ ಏನು? ಅಲ್ಲಿ ನಾನು ಕೊಟ್ಟೆ ಅನ್ನುವಂತ ಒಂದು ಅಹಂಭಾವ, ಅಹಂಕಾರ, ನಾನು ನನ್ನದು ಅನ್ನುವಂತ ಒಂದು ಭಾವ ಆ ವ್ಯಕ್ತಿಯಲ್ಲಿ ಇರಬಾರದು ಅನ್ನುವಂತ ಒಂದು ಕಾರಣಕ್ಕಾಗಿ ದಾಸೋಹಂಭಾವಿಯಾಗಿ ಭಕ್ತ ಜೀವನ ನಡೆಸಬೇಕು ಅಂತೇಳಿ ಹೇಳುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ಬಸವಾದಿ ಶಿಷ್ಯರು ಏನಿದಾರಲ್ಲ, ಅವರು ತಮ್ಮ ಒಂದು ವಚನಗಳಲ್ಲಿ ಕ್ರಮವಾಗಿ ಯಾವುದು ಹೇಳಿಲ್ಲ. ಆದ್ರೆ ಹೇಳ್ತಾರೆ, ಪಿಂಡ ಸ್ಥಳದ ಬಗ್ಗೆ ಹೇಳ್ತಾರೆ, ಪಿಂಡ ಜ್ಞಾನ ಸ್ಥಳದ ಬಗ್ಗೆ ಹೇಳ್ತಾರೆ, ಸಂಸಾರ ಸ್ಥಳದ ಬಗ್ಗೆ ಹೇಳ್ತಾರೆ, ಆ ನಂತರ ಗುರುಕಾರುಣ್ಯ ಸ್ಥಳದ ಬಗ್ಗೆ ಅಲ್ಲಮ ದೇವರು ಹೇಳ್ತಾರೆ, ಆ ನಂತರ ಲಿಂಗಧಾರಣ ಸ್ಥಳದ ಬಗ್ಗೆ ಹೇಳ್ತಾರೆ. ಗುರುಕಾರುಣ್ಯ ಸ್ಥಳ, ಲಿಂಗಧಾರಣ ಸ್ಥಳ ಏನಾಗ್ತದೆ ಅಂದ್ರೆ ಹಳೆಯಾದ ಮಗಳ ಗಂಡ. ಗುರುಕಾರುಣ್ಯ ಆದಾಗ ನಮ್ಗೆ ಲಿಂಗ ನಮ್ಮ ಕೈಯಾಗ ಬಂದೇ ಇರ್ತದೆ, ಮತ್ತೆ ಲಿಂಗಧಾರಣ ಸ್ಥಳ ಬೇರೆ ಹೇಳ್ಬೇಕಾದಂತ ಅವಶ್ಯಕತೆ ಇರುವುದಿಲ್ಲ. ಗುರುಕಾರುಣ್ಯ ಆಗ್ಲಿಲ್ಲ ಅಂದ್ರೆ ಲಿಂಗಧಾರಣ ಬಂದಿರುವುದಿಲ್ಲ. ಆ ಲಿಂಗಧಾರಣದ ಜೊತೆಗೆ ಗುರುಕಾರುಣ್ಯ ನಮಗೆ ಆಗಿರ್ತದೆ. ಈ ರೀತಿ ಅಲ್ಲಿ ಪದೇ ಪದೇ ಒಂದೇ ವಿಷಯಗಳನ್ನು ನಾವು ಹೇಳುವುದರಿಂದ ಅದು ಚರ್ಮಿತ ಚರ್ವಣ ಆಗಬಹುದು ಅನ್ನುವಂತ ಒಂದು ಕಾರಣಕ್ಕಾಗಿ ಬಸವಾದಿ ಶಿಷ್ಯರು ಆ ವಚನಗಳನ್ನ ಪದೇ ಪದೇ ಹೇಳಿರ್ಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ. ಆದ್ರೆ ಮುಂದೆ ಬರುವಂತಹ ನಮ್ಮ ಅನುಭವಿಗಳು, ಈ ವಚನ ಸಾಹಿತ್ಯವನ್ನ ಸಂಪಾದನೆ ಮಾಡಿರುವಂತಹ ವ್ಯಕ್ತಿಗಳು, ಸಂಗ್ರಹ ಮಾಡಿರುವಂತಹ ವ್ಯಕ್ತಿಗಳು, ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಚನಗಳನ್ನು ಒಂದೆಡೆ ಸೇರಿಸಿ ಇಂಥ ಏಕೋತ್ತರ ಶತಸ್ಥಳದಂತಹ ಗ್ರಂಥಗಳನ್ನ ರಚನೆ ಮಾಡಿರಬಹುದು ಅನ್ನೋದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ಈ ಒಂದು ಸೋಪಾದಿಕ ಮಾಟಸ್ಥಳ, ನಿರುಪಾದಿಕ ಮಾಟಸ್ಥಳ ಮತ್ತು ಸಹಜ ಮಾಟಸ್ಥಳ, ಈ ಮೂರು ಇವು ಕಾಯಕ ಮತ್ತು ದಾಸೋಹಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಇಲ್ಲಿ ಶರಣರು ಮಾಟ ಅನ್ನುವಂತಹ ಒಂದು ಪದ ಪ್ರಯೋಗ ಮಾಡುವುದನ್ನು ನಾವು ನೋಡ್ತೀವಿ. ಸಿದ್ಧಾಂತ ಸಿಕ್ಕಾಮಣಿಯವರು ಮಾಟ ಅನ್ನುವಲ್ಲಿ ದಾನ ಅನ್ನುವಂತಹ ಒಂದು ಪದ ಪ್ರಯೋಗವನ್ನು ಮಾಡಿದ್ದಾರೆ. ದಾನ ಅನ್ನುವಂತಹದ್ದನ್ನ ಸಂಸ್ಕರಿಸಿ ಮಾಟ ಅಂತ ಮಾಡಿರುವಂತಹದ್ದು, ದಾಸೋಹ ಮಾಡಿರುವಂತಹದ್ದು ನಮಗೆಲ್ಲ ಗೊತ್ತಿರುವಂತಹದ್ದು. ದಾನ ಅನ್ನುವಂತ ಒಂದು ಶಬ್ದದಲ್ಲಿ ಕೊಟ್ಟೆ ಅನ್ನುವಂತ ಒಂದು ಭಾವ, ಕೊಡುವವನಿಗೆ, ತೆಗೆದುಕೊಂಡೆ ಅನ್ನುವಂತ ಒಂದು ಕೀಳರಿಮೆ, ತೆಗೆದುಕೊಳ್ಳುವವನಲ್ಲಿ ಇರುವುದರಿಂದ ಅವರು ದಾಸೋಹ ಅನ್ನುವಂತ ಒಂದು ಪದ ಪ್ರಯೋಗ ಮಾಡುವುದನ್ನು ನಾವೆಲ್ಲ ನೋಡ್ತೀವಿ. ಅಂದ್ರೆ ನಾವು ಒಬ್ಬ ದಾಸ ಮಾತ್ರ, ಎಲ್ಲವೂ ಅವನದೇ, ಎಲ್ಲವೂ ಪರಶುವಿನಿಂದ ಪ್ರಾಪ್ತವಾಗಿರುವಂತಹದ್ದು ಅನ್ನುವಂತ ಒಂದು ಭಾವ ಇರುವುದರಿಂದ ಬಹುಶಃ ಈ ಸೋಪಾದಿಕ ಮಾಟಸ್ಥಳ, ನಿರುಪಾದಿಕ ಮಾಟಸ್ಥಳ ಮತ್ತು ಸಹಜ ಮಾಟಸ್ಥಳ ಇವು ಮೂರು ಕಾಯಕ ಮತ್ತು ದಾಸೋಹಕ್ಕೆ ಸಂಬಂಧಪಟ್ಟಿರುವಂತವು. ಹೀಗಾಗಿ ಈ ಕಾಯಕ ದಾಸೋಹ ಬಗ್ಗೆ ನಮ್ಮ ಶರಣರು ಸಾಕಷ್ಟು ಚಿಂತನೆ ಮಾಡಿದ್ದಾರೆ. ಆದ್ರೆ ಈ ಹೆಸರಿಟ್ಟುಕೊಂಡು ಅವರು ಏನು ವಚನಗಳನ್ನು ಬರೆದಿಲ್ಲ ಅನ್ನೋದು ಬಹಳ ಮುಖ್ಯವಾಗಿರುವಂತಹದ್ದು. ಅದರ ಜೊತೆಗೆ ಇನ್ನ ತ್ರಿವಿಧ ಸಂಪತ್ತಿ ಸ್ಥಳ, ತ್ರಿವಿಧ ಸಂಪತ್ತಿನ ಬಗ್ಗೆ ಎಲ್ಲ ಭಕ್ತಿ, ಜ್ಞಾನ, ವೈರಾಗ್ಯದ ಸಂಪತ್ತಿನ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ಅನೇಕ ರೀತಿಯಿಂದ ನಾವು ಸಂಪತ್ತಿನ ಬಗ್ಗೆ ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಜೀವಿ, ಭಕ್ತಿ, ಜ್ಞಾನ ಅನ್ನುವಂಥದ್ದು ಬಹಳ ಅದ್ಭುತವಾಗಿರುವಂತಹ ಸಂಪತ್ತು. ನಮಗೆಲ್ಲ ಗೊತ್ತಿರುವಂತಹ ಹೇಳ್ತಾರೆ, ನೀನು ಅಡವೆ ಎಂಬುದು ಜ್ಞಾನರತ್ನ, ಅಂಥ ಜ್ಞಾನ ನಿನ್ನ ಹತ್ರ ಇದ್ದರೆ ಜಗತ್ತಿನೊಳಗೆ ನಿನಗಿಂತಲೂ ಶ್ರೀಮಂತರು ಯಾರೂ ಇಲ್ಲ ಅಂತ ಹೇಳ್ಬೇಕಾದ್ರೆ ಅಂಥ ಒಂದು ಜ್ಞಾನವನ್ನ ಅಥವಾ ಈ ವಿಷಯ ವಸ್ತುಗಳಲ್ಲಿ ವೈರಾಗ್ಯ ಭಾವವನ್ನ ಹೊಂದಬೇಕಾಗಿರುವುದು ಬಹಳ ಮುಖ್ಯ ಅನ್ನುವಂತಹ ಒಂದು ಕಾರಣಕ್ಕಾಗಿ ತ್ರಿವಿಧ ಸಂಪರ್ಕ ಸ್ಥಳದ ಬಗ್ಗೆ ಹೇಳಿರ್ಬೋದು. ಆ ನಂತರ ಚತುರ್ವಿಧ ಸಾರಾಯ ಸ್ಥಳ ಅಂತ ಹೇಳ್ತಾರೆ. ಸಾರಾಯ ಅಂದ್ರೇನು? ಮೋಕ್ಷ. ಚತುರ್ವಿಧ ಸಾರಾಯ ನಿಮಗೆಲ್ಲ ಗೊತ್ತಿರುವಂತಹದ್ದು. 4 ಪ್ರಕಾರದ ಮೋಕ್ಷಗಳನ್ನ ಬೇರೆ ಬೇರೆ ದರ್ಶನಗಳಲ್ಲಿ ನಾವೆಲ್ಲ ನೋಡ್ತೀವಿ. ಒಂದು ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ಇವು ಚತುರ್ವಿಧ ಸಾರಾಯ. ತಮ್ಮ ಸಾಧನೆ ಮೂಲಕ ಬೇರೆ ಬೇರೆಯವರು ಬೇರೆ ಬೇರೆ ಹೇಳ್ತಾರೆ. ವಿಶಿಷ್ಟಾದ್ವೈತಗಳು ಒಂದು ಮೋಕ್ಷ ಹೇಳ್ತಾರೆ, ಅದ್ವೈತಗಳು ಒಂದು ರೀತಿಯ ಮೋಕ್ಷ ಹೇಳ್ತಾರೆ, ಇನ್ನೊಂದರಲ್ಲಿ ಇನ್ನೊಂದು ರೀತಿಯ ಮೋಕ್ಷ ಹೇಳ್ತಾರೆ. ಆದ್ರೆ ನಮ್ಮ ಲಿಂಗಾಯತ ತತ್ವಜ್ಞಾನಿಗಳು, ಶರಣರು ಈ ಚತುರ್ವಿಧ ಸಾರಾಯ ಸ್ಥಳ ಇದು ಸರಿನೇ ಪ್ರಾರಂಭಿಕ ಹಂತದೊಳಗೆ ಇದಕ್ಕಿಂತಲೂ ಉನ್ನತವಾಗಿರುವಂತಹ, ಇದಕ್ಕಿಂತಲೂ ಶ್ರೇಷ್ಠವಾಗಿರುವಂತಹ ಸಮರಸ ಒಂದು ಸ್ಥಾನ ಏನಿದೆ, ಐಕ್ಯ ಸ್ಥಳ, ಅದನ್ನು ಹೇಳುವಾಗ ಈ ಚತುರ್ವಿಧ ಸಾರಾಯ ಸ್ಥಳಕ್ಕೂ ಏನು ವಿಶೇಷವಾಗಿರುವಂತಹ ಪ್ರಾಶಸ್ತ್ಯ ಇಲ್ಲದೆ ಇರುವುದು. ಆ ಕಾರಣಕ್ಕಾಗಿ ಚತುರ್ವಿಧ ಸಾರಾಯ ಸ್ಥಳ ಅನ್ನೋದನ್ನ ಪ್ರತ್ಯೇಕವಾಗಿ ನಮ್ಮ ಶರಣರು ಚಿಂತನೆ ಮಾಡಿಲ್ಲ. ನಂತರ ಬಂದಿರುವಂತಹ ಅನುಭವಿಗಳು ಆ ಒಂದು ವಿಷಯಕ್ಕೆ ಸಮಾನವಾಗಿರುವಂತಹ ಅಂಶಗಳನ್ನ, ಉಳ್ಳಂತಹ ವಚನಗಳನ್ನು ಒಂದೆಡೆ ಸೇರಿಸಿ ಇಂಥ ಎಲ್ಲ ಸ್ಥಳಗಳನ್ನ ಅವರು ಸೃಷ್ಟಿ
ಸೃಷ್ಟಿ ಮಾಡಿರ್ಬೋದು ಅನ್ನುವಂತ ಒಂದು ಸಾಧ್ಯತೆ ನಮಗೆ ಕಂಡು ಬರ್ತದೆ. ಆ ರೀತಿಯಲ್ಲಿ ಈ ಭಕ್ತಸ್ಥಳದಲ್ಲಿ ಈ ಉಪಸ್ಥಳಗಳು ಎಷ್ಟಾದ್ರು 15. ಯಾರು ಹೇಳ್ತೀರನ್ನ 15 ಸ್ವಲ್ಪ ಕಷ್ಟ. ಪಿಂಡಸ್ಥಳ, ಪೀಠ ಜ್ಞಾನಸ್ಥಳ, ಸಂಸ್ಥಾನ ಹೇಯಸ್ಥಳ, ಗುರುಕಾರಣ ಸ್ಥಳ, ಲಿಂಗಧಾರಣ ಸ್ಥಳ, ರುದ್ರಾಕ್ಷಧಾರಣ ಸ್ಥಳ, ಪಕ್ಷಾಕ್ಷರಿ ಜಪಸ್ಥಳ, ಭಕ್ತ ಮಾರ್ಗ ಕ್ರಿಯಾಸ್ಥಳ, ಉಭಯ ಸ್ಥಳ, ತ್ರಿವಿಧ ಸಂಪತ್ತಿ ಸ್ಥಳ, ಚತುರ್ವಿಧ ಸಾರಾಯ ಸ್ಥಳ, ಸೋಪಾಧಿಕ ಮಾಟಸ್ಥಳ, ನಿರುಪಾಧಿಕ ಮಾಟಸ್ಥಳ ಮತ್ತು ಸಹಜ ಮಾಟಸ್ಥಳ 15 ಉಪಸ್ಥಳಗಳನ್ನ ಭಕ್ತಸ್ಥಳದಲ್ಲಿ. ಭಕ್ತಸ್ಥಳ ಏನಿದು? ಅಂಗಕ್ಕೆ ಸಂಬಂಧಪಟ್ಟಿರುವಂತಹದ್ದು. ನಿಷ್ಕಲ್ ಲಿಂಗ ಇದೆಯಲ್ಲ, ಅಂಗ ಆಯ್ತು, ಅಂಗಸ್ಥಳ ಆಯ್ತು. ಅಂಗಸ್ಥಳ ಇದ್ದುದು 3 ಅಂಗ ಆಯ್ತು: ತ್ಯಾಗಾಂಗ, ಭೋಗಾಂಗ, ಯೋಗಾಂಗ. ಆ ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ಏನಾಯ್ತು? ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಿಗೆ, ಶರಣ, ಐಕ್ಯ ಅಂತ 6 ಭಾಗ ಆಯ್ತು. ಈ 6ರಲ್ಲಿ ಮೊದಲನೇದು ಏನಿದೆಯಲ್ಲ ಭಕ್ತಸ್ಥಳ, ಇದರಲ್ಲಿ 15 ಉಪಸ್ಥಳ. ಇನ್ನು ಲಿಂಗನೂ ಕೂಡ ಹಿಂಗಾಗಿದೆ ಅಲ್ಲ 6. ನಿಮ್ಗೆಲ್ಲ ಗೊತ್ತಿರುವಂತಹ ಲಿಂಗಸ್ಥಳದಲ್ಲಿ 3 ಲಿಂಗ: ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಆ 3 ಲಿಂಗದಲ್ಲಿ ಏನಾಗ್ತದೆ? ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ಇವು ಯಾಕಾದ್ರೂ 6 ಅಂಗ, 6 ಲಿಂಗ, ಉಪಾಸ್ಯ ಮತ್ತು ಉಪಾಸ್ಯ ಭೇದದಿಂದ ಆಗುವಂತ ನಾವು ತಿಳ್ಕೊಂಡಿವಿ. ಅಂದ್ರೆ ಭಕ್ತ ಸ್ಥಳದಲ್ಲಿ ಭಕ್ತ ಏನ್ ಮಾಡ್ತಾನೆ? ಆಚಾರ ಲಿಂಗವನ್ನ ಉಪಾಸನೆ ಮಾಡ್ತಾನೆ. ಅಲ್ಲಿ ಉಪಾಸ್ಯ ಯಾವುದು? ಆಚಾರ ಲಿಂಗ. ಇಲ್ಲಿ ಉಪಾಸಕ ಭಕ್ತ ಸ್ಥಳ, ಭಕ್ತ. ಈ ಒಂದು ಭಕ್ತ ಸ್ಥಳದಲ್ಲಿ 15 ಉಪಸ್ಥಳಗಳಾದ ಮೇಲೆ ಆಚಾರ ಲಿಂಗದಲ್ಲಿ ಕೂಡ ವಿಶೇಷವಾಗಿ 9 ಉಪಸ್ಥಳಗಳನ್ನು ಮಾಡ್ತಾರೆ. ಲಿಂಗದಲ್ಲಿಯೂ ಉಪಸ್ಥಳ ಅಂತ ಯಾಕಂದ್ರೆ ಹೇಳಿದಲ್ಲ, ಅಂಗಸ್ಥಳ 44, ಲಿಂಗಸ್ಥಳ 57. ಅದರಲ್ಲಿ ಈ ಆಚಾರ ಲಿಂಗದಲ್ಲಿ 9 ಉಪಸ್ಥಳಗಳು ಬರ್ತಾವೆ. ಆ 9 ಉಪಸ್ಥಳಗಳು ಕೂಡ ಬಹಳ ಮಹತ್ವದ, ನಿಮಗೆಲ್ಲ ನೆನಪಿರುವಂತಾವು. 3 ಪ್ರಕಾರದ ಗುರುಗಳು: ದೀಕ್ಷಾಗುರು, ಶಿಕ್ಷಾಗುರು, ಮೋಕ್ಷಗುರು. ಈ 3 ಪ್ರಕಾರದ ಗುರುಗಳನ್ನು ತಿಳ್ಕೊಂಡು 3 ಸ್ಥಳಗಳು: ದೀಕ್ಷಾ ಗುರುಸ್ಥಳ, ಶಿಕ್ಷಾ ಗುರುಸ್ಥಳ, ಮೋಕ್ಷ ಗುರುಸ್ಥಳ. ಅದನ್ನೇ ಜ್ಞಾನ ಗುರುಸ್ಥಳ ಅಂತ ಕರೀತಾರೆ. ಇನ್ನ ಲಿಂಗ: ಕ್ರಿಯಾಲಿಂಗ, ಭಾವಲಿಂಗ, ಜ್ಞಾನಲಿಂಗ. ಅದನ್ನ ಕ್ರಿಯಾಲಿಂಗ ಸ್ಥಳ, ಭಾವಲಿಂಗ ಸ್ಥಳ, ಜ್ಞಾನಲಿಂಗ ಸ್ಥಳ ಅಂತ ಹೇಳಿ ಲಿಂಗವನ್ನು 3 ಭಾಗದಲ್ಲಿ ಮಾಡ್ತಾರೆ. ಮತ್ತೆ ಜಂಗಮವನ್ನು ಕೂಡ 3 ಭಾಗ: ಸ್ವಯಂ ಸ್ಥಳ, ಶರಸ್ಥಳ ಮತ್ತು ಹೊರಸ್ಥಳ ಅಂತ ಹೇಳಿ. ಇವು ನೆನಪಿರ್ತಾವ. ಆಚಾರ ಲಿಂಗದಲ್ಲಿರುವಂತಹ 9 ಉಪಸ್ಥಳಗಳು ಏನಿದಾವಲ್ಲ, ಅವು ದೀಕ್ಷಾ ಗುರುಸ್ಥಳ, ಶಿಕ್ಷಾ ಗುರುಸ್ಥಳ, ಜ್ಞಾನ ಗುರುಸ್ಥಳ ಅಂತ ಹೇಳಿ 3. ಆಮೇಲೆ ಜ್ಞಾನ ಕ್ರಿಯಾಲಿಂಗ ಸ್ಥಳ, ಭಾವಲಿಂಗ ಸ್ಥಳ, ಜ್ಞಾನಲಿಂಗ ಸ್ಥಳ ಅಂತ ಹೇಳಿ 3. ಆಮೇಲೆ ಸ್ವಯಸ್ಥಳ, ಚರಸ್ಥಳ, ಪರಸ್ಥಳ. ಇವು ಜಂಗಮದ 3 ಭೇದ. ಸ್ವಯ, ಚರ, ಪರ ಅನ್ನುವಂಥದ್ದು ಜಂಗಮದ 3 ಭೇದ. ಈ ರೀತಿಯಲ್ಲಿ ನಮ್ಮಲ್ಲಿ ಗುರು, ಲಿಂಗ, ಜಂಗಮ ಇವು ಒಂದೇ ಪರವಸ್ತುವಿನ 3 ಸ್ವರೂಪ ಅಂತ ನಾವೆಲ್ಲ ನೋಡ್ತೀವಿ. ಆ ಹಿನ್ನೆಲೆ ಒಳಗೆ ಇಲ್ಲಿ ಆಚಾರ ಲಿಂಗವು ಕೂಡ 9 ಉಪಸ್ಥಳಗಳಾಗಿ ಪರಿವರ್ತನೆ ಹೊಂದಿರುವುದನ್ನು ನಾವೆಲ್ಲ ನೋಡ್ತೀವಿ. ಈ ರೀತಿಯಲ್ಲಿ ಭಕ್ತ ಸ್ಥಳ 15 ಉಪಸ್ಥಳಗಳಾಗಿ, ಆಚಾರ ಲಿಂಗ ಏನಿದೆಯಲ್ಲ ಅದು 9 ಉಪಸ್ಥಳಗಳಾಗಿ ವಿಭಜನೆ ಹೊಂದಿರುವುದನ್ನು ನಾವೆಲ್ಲ ನೋಡ್ತೀವಿ. ಅದರಲ್ಲಿ ವಿಶೇಷವಾಗಿ ನಾವು ಭಕ್ತ ಸ್ಥಳದ ಬಗ್ಗೆ ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ಪಿಂಡಸ್ಥಳ ಮೊದಲೇದು. ನಾವೆಲ್ಲರೂ ಚಿಂತನೆ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಮೊದಲೇ ಹೇಳ್ಬಿಟ್ಟಿದ್ದೆ. ಇದರಲ್ಲಿ ನಮ್ಮ ಶಿವಶರಣರು ಬಹಳ ಅಂದ್ರೆ ರುದ್ರಾಕ್ಷ ಧಾರಣ ಸ್ಥಳವರೆಗೂ ತಮ್ಮ ವಚನಗಳಲ್ಲಿ ಹೇಳ್ಯಾರ. ಆಮೇಲೆ ಮುಂದಿನ ಎಲ್ಲ ಏನಿದಲ್ಲ, ತ್ರಿವಿಧ ಸಂಪತ್ತಿ ಸ್ಥಳ, ಉಭಯ ಸ್ಥಳ, ಆ ನಂತರ ಸೋಪಾಧಿಕ ಮಾಟ ಸ್ಥಳ, ನಿರುಪಾಧಿಕ, ಇದನ್ನೆಲ್ಲ ಅವರು ಪ್ರತ್ಯೇಕವಾಗಿ ಹೇಳಿಲ್ಲ. ಆದ್ರೆ ನಾವು ಈ ಭಕ್ತ ಸ್ಥಳದ ಬಗ್ಗೆ ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿರುವಂತಹ ಈ ಉಪಸ್ಥಳಗಳನ್ನು ಕೂಡ ನಾವು ನೋಡ್ಬೇಕಾಗ್ತದೆ. ಅದರಲ್ಲಿ ಎಲ್ಲಾ ವಚನಗಳಲ್ಲಿ ಸಂಸ್ಕಾರಕ್ಕೆ ಸಂಬಂಧಪಟ್ಟಿರುವಂತಹ ವಚನಗಳಲ್ಲಿ ಮೊದಲಿಗೆ ಬರುವಂತವೇ ಪಿಂಡಸ್ಥಳದ ವಚನಗಳು. ಬಸವನ ವಚನ ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂತಹ ಮೊದಲ ವಚನ ಕಂಠಪಾಠ ಮಾಡೇನ ಮುಂದಿನ ವಚನಗಳನ್ನು ಓದಿರ್ತೀರಿ. ಬಸವನ ವಚನ ಯಾವ? ಪಿಂಡಸ್ಥಳದ ವಚನ, ಭಕ್ತಗಳ ವಚನ: ಉದಕದೊಳಗೆ ವೈಚಿತ್ರ ಬಯಕೆಯ ಗಿಚ್ಚಿನಂತೆ ಇದ್ದಿತ್ತು, ಸಸಿಯೊಳಗದ ರಸದ ರುಚಿಯಂತಿದ್ದಿತ್ತು, ನಲೆಯೊಳಗದ ಪರಿಮಳದಂತಿದ್ದಿತ್ತು, ಕೂಡಲ ಸಂಗಮ ದೇವರ ನಿಲುವು ಕನ್ಯೆಯ ಸ್ನೇಹದಂತಿದ್ದಿತ್ತು. ಇದು ಅಂದ್ರೆ ಪಿಂಡಸ್ಥಳವನ್ನ ಹೇಳುವಂತದ್ದು. ಅಂದ್ರೆ ಪಿಂಡದ ಮೂಲದಲ್ಲಿ ಆ ಪರಶುರ ತತ್ವ ಎಷ್ಟು ಸೂಕ್ಷ್ಮವಾಗಿದೆ ಅನ್ನೋದು ಇದರಲ್ಲಿ ಹೇಳುವುದನ್ನು ನಾವು ನೋಡ್ತೀವಿ. ಉದಕದೊಳಗೆ ವೈಚಿತ್ರ ಬಯಕೆ, ಅದು ಯಾವಾಗ ನಾನು ಸ್ಫೋಟ ಆಗಲಿ, ಯಾವಾಗ ಹೊರಗೆ ಬರಲಿ ಅಂತ ಹೇಳಿ ಆ ನೀರಿನಲ್ಲಿರುವಂತಹ ಒಂದು ಬೆಂಕಿ ತನ್ನ ಮನಸ್ಸಿನಲ್ಲಿ ಅಂಥ ಒಂದು ಬಯಕೆಯನ್ನ ಅರಿವಿಟ್ಟುಕೊಂಡಿರ್ತದಂತ. ಅದು ಯಾವ ಸ್ಫೋಟ ಆಗ್ತದನ್ನ ಹೇಳಕ್ ಬರಂಗಿಲ್ಲ, ಅದು ಸ್ಫೋಟ ಆಗೇ ಆಗ್ತದೆ. ಅದೇ ರೀತಿಯಲ್ಲಿ ಸಸಿಯೊಳಗಡೆ ರಸದ ರುಚಿಯಂತಿದ್ದಿತ್ತು. ಸಸಿ ಇರ್ತದ, ಸಣ್ಣ ಸಸಿ. ಈ ಮಾವಿನ ಗಿಡ ಸಣ್ಣ ಸಸಿ ತಿಳ್ಕೊಳ್ಳಿ, 2 ಎಲೆ ಬಿಟ್ಟದ, ಬೀಜದಿಂದ 2 ಎಲೆ ಬಿಟ್ಟದಂದ್ರೂ ಕೂಡ ಅದರಲ್ಲಿ ಆ ಒಂದು 2 ಎಲೆ ಹೊಂದಿರುವಂತಹ ಸಸಿ ಒಳಗೆ
ಮುಂದೆ ದೊಡ್ಡದಾದ ಮೇಲೆ ಏನು ಒಂದು ಹಣ್ಣಿನ ರಸದ ರುಚಿ ಇದೆಯಲ್ಲ, ಅದು ಅಲ್ಲಿ ಸಸಿಯೊಳಗನ ರಸದ ರುಚಿಯಂತಿದ್ದಿತ್ತು, ನನೆಯೊಳಗನ ಪರಿಮಳದಂತಿದ್ದಿತ್ತು. ನನೆ ಅಂದ್ರೆ ಮೊಗ್ಗು. ಆ ಮೊಗ್ಗು ಹರ್ಕೊಂಡು ನೀವು ಮುಗಿ ಹಿಡ್ಕೊಂಡು ಏನು ವಾಸನೆ ಬರಂಗಿಲ್ಲ. ಒಂದು ದಿನ ಬಿಡ್ರಿ, ಹೂವಾಗಿ ಅರಳಿದಾಗ ಮಲ್ಲಿಗೆ ಹೂವು ಅತ್ಯಂತ ಸುಗಂಧ ಭರಿತವಾಗಿರುವಂತಹ ವಾಸನೆಯನ್ನ ಕೊಡ್ತದೆ. ಆ ವಾಸನೆ ಎಲ್ಲಿಂದ ಬಂದು ಸೇರ್ಕೊಳ್ಳಿಲ್ಲ, ಆ ಮೊಗ್ಗಿನೊಳಗನ ಅವ್ಯಕ್ತವಾಗಿದೆ. ಅದೇ ರೀತಿಯಲ್ಲಿ ಕೂಡಲ ಸಂಗಮ ದೇವರ ನಿಲುವು ಕನ್ಯೆಯ ಸ್ನೇಹದಂತಿತ್ತು. ಸಣ್ಣ ಕೂಸು ಹೆಣ್ಣು ಮಗು ಇರ್ತದೆ, ಆ ಮಗುವಿನಲ್ಲಿ ತಾಯ್ತನದ ಏನೂ ಭಾವನೆಗಳಿರ್ಲಿಕ್ಕಿಲ್ಲ. ಆದ್ರೆ ಅದೇ ಹೆಣ್ಣು ಮಗು ದೊಡ್ಡದಾಗಿ ಬೆಳೆದಾಗ ಅದರಲ್ಲಿ ಎಂಥ ಒಂದು ಅದ್ಭುತವಾಗಿರುವಂತಹ ಅಂತಃಕರಣ ಇರ್ತದೆ, ವಾತ್ಸಲ್ಯ ಇರ್ತದೆ, ತನ್ನ ಸಂತಾನವನ್ನು ಬೆಳೆಸುವಂತಹ ಶಕ್ತಿ ಇರ್ತದೆ, ಮಾತೃತ್ವ ಇರ್ತದೆ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಈ ರೀತಿ ಭಕ್ತನಲ್ಲಿ ಕೂಡ ಅವ್ಯಕ್ತವಾಗಿ ಆ ಪರಶುವ ಶಕ್ತಿ ಇದೆ ಅನ್ನೋದನ್ನ ನಾವು ಮರೆಯಬಾರದು. ಇಂಥ ಒಂದು ವಚನಗಳನ್ನ ಪಿಂಡಸ್ಥಳ ವಚನಗಳಲ್ಲಿ ನಾವು ನೋಡ್ತೀವಿ. ಆ ನಂತರ ಪಿಂಡ ಜ್ಞಾನ ಅನ್ನುವಂತಹ ಒಂದು ವಚನಕ್ಕೋಸ್ಕರ ಉದಾಹರಣೆ ಕೊಟ್ಕೊಂತ ನಾನು ಹೋಗ್ತೀನಿ. ಯಾಕಂದ್ರೆ ಸಮಯ ಬಹಳ ವಿಷಯ ಬಹಳ ದೊಡ್ಡದಿರುವುದರಿಂದ ಮುಗಿಸ್ಬೇಕಾಗಿದೆ. ನಿಮಗೂ ಮತ್ತಿಂತ ತಾತ್ವಿಕ ವಿಚಾರಗಳು ಹೇಳುವಂತಹ ಸಂದರ್ಭದಲ್ಲಿ ಬೇಸರ ಅನ್ನುವಂಥದ್ದು ಬಹಳ ಬರ್ತದೆ. ಯಾಕಂದ್ರೆ ತಾತ್ವಿಕ ಚಿಂತನೆಗಳು ನಡೆಸೋದು ಬಹಳ ಕಷ್ಟ. ಆ ಹಿನ್ನೆಲೆಯೊಳಗೆ ಅದನ್ನು ದೀರ್ಘವಾಗಿ ನಾನು ಪ್ರಸ್ತಾಪ ಮಾಡಲಾರ್ದೆ ಪಿಂಡ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಅಲಮ ಪ್ರಭುದೇವ ವಚನ. ಎದೆ ಮನವೇ ನೀ ನಿನ್ನ ನಿಜವ ತಿಳಿವಡೆ, ಆ ನಿನ್ನ ನಿಜವ ಹೇಳುವೆ ಕೇಳು. ನಿನ್ನ ನಿಜ ಸ್ವರೂಪವನ್ನು ನೀನು ತಿಳ್ಕೋಬೇಕಾಗಿತ್ತು ಅಂದ್ರೆ, ನಿನಗೆ ತಿಳ್ಕೊಳ್ಳುವಂತ ಮನಸ್ಸಿದ್ರೆ ನಾನು ಹೇಳ್ತೀನಿ ಕೇಳುವಂತ ಮನಸ್ಸಿಗೆ ಸಂಬೋಧನೆ ಮಾಡಿ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಆ ನಿನ್ನ ನಿಜವ ಹೇಳುವೆ ಕೇಳು. ಅದು ಕೇವಲ ಜ್ಯೋತಿ, ಅದೇ ಬೆಳಕು. ಅದು ವರ್ಣಾತೀತ ವರ್ಣನಾತೀತ. ಆ ಜ್ಯೋತಿಯನ್ನ ನಾವು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಮಾತು ಮನಗಳಿಂದ ದತ್ತ ಮೀರಿದ ಸಾತಿಶಯದ ಸಾಧಿಸ ನಿರ್ಮಲ ಜ್ಯೋತಿ. ಏನ್ ನಿಜವನ್ನ ಶಿವಗಳು ಹೇಳಲ್ಲ, ಜ್ಯೋತಿ ಬೆಳಗುತ್ತಿದೆ ಅನ್ನುವಂತ ಒಂದು ಅನುಭವ ಪದ್ಯದಲ್ಲಿ ಅಂತ ಒಂದು ಮಾತು ಮನಸ್ಸುಗಳಿಗೆ ಮೀರಿರುವಂತಹ, ನಮ್ಮ ವರ್ಣನೆಗೆ ಅತೀತವಾಗಿರುವಂತಹ ಒಂದು ಜ್ಯೋತಿ ಅದು ನೀನು ಅನ್ನುವಂತ ಮಾತನ್ನು ಬಹಳ ಸ್ಪಷ್ಟವಾಗಿ ಅನುಭವ ಹೇಳ್ತಾರೆ. ನೀನು ಅದನ್ನು ಹರಸುವಾಗ ನಿನಗಾವಲ್ಲಿ ನಿಶ್ಚಯ ತೋರಿತು, ಅದೀಗ ನಿನ್ನ ಪರಿಪೂರ್ಣತ್ವದ ನೆಲೆ. ಆ ನಿನ್ನ ನಿಜವು ನಿಶ್ಚಯಿಸಿ ನಿರ್ಗಮನಿಯಾದಲ್ಲಿ ಅದೇ ನಿನ್ನ ಸಮ್ಯ ಜ್ಞಾನದ ತೋರಿಕೆ. ಆ ತೋರಿಕೆಯ ಅಖಂಡ ಬೆಳಗಿನ ಒಳಗಿನೊಳಗೆ ನೀ ನಮ್ಮ ಗುಹೇಶ್ವರ ಲಿಂಗದ ಶ್ರೀಚರಣವನ್ನು ನಡೆಸಿಕೊಂಡು ನಿಶ್ಚಿಂತನಾಗಲಿ ಮನೆಗೆ ಅಂತಾರ. ಅದನ್ನು ನೀನು ತಿಳ್ಕೊಂಡೆ ಅಂದ್ರೆ, ನೀನು ನಿಶ್ಚಿಂತ ಆಗಿರ್ತಿ ಅಂದ್ರೆ ಸಾಕ್ಷಾತ್ ಗುಹೇಶ್ವರ ಲಿಂಗದ ಸ್ವರೂಪವೇ ನೀನಾಗಿರ್ತಿ. ನಾನು ಭಗವಂತ, ನಾನು ಗುಹೇಶ್ವರ ಲಿಂಗ ಅನ್ನುವಂತ ಒಂದು ಭಾವ ನಿನ್ನಲ್ಲಿ ಬಂತು ಅಂದ್ರೆ ಅಲ್ಲಿ ಮತ್ತೆ ಯಾವುದೇ ರೀತಿ ಭಿನ್ನ ಭಾವ ಅನ್ನುವಂಥದ್ದು ಇರುವುದಿಲ್ಲ. ನೀ ನಮ್ಮ ಗುಹೇಶ್ವರ ಲಿಂಗದ ಶ್ರೀಚರಣವನ್ನು ನಡೆಸಿಕೊಂಡು ನಿಶ್ಚಿಂತ ನಾವು ಎಲೆ ಮನವೇ ಶ್ರೀಚರಣವನ್ನು ನಡೆಸಿಕೊಂಡು ಅನ್ನೋದು ಅಷ್ಟೇ. ಆ ಗುಹೇಶ್ವರ ಲಿಂಗದಲ್ಲಿ ಸಮರಸವನ್ನ ಒಂದು ಅನ್ನುವಂತಹ ಭಾವ ಕೂಡ ಅಷ್ಟೇ. ಈ ರೀತಿ ಪಿಂಡ ಜ್ಞಾನವನ್ನ ಅಂದ್ರೆ ನೀನು ಆ ಪರಶಿವ ಸ್ವರೂಪನೇ ಇದ್ದಿ, ಅದನ್ನು ನೀನು ತಿಳ್ಕೊಂಡು ನೀನು ಆ ಪರಶಿವನಲ್ಲಿ ಸಾಮರಸ್ಯವನ್ನ ಹೊಂದಿದಾಗ ನಿನ್ನಲ್ಲಿ ಯಾವುದೇ ಬೇರೆ ಭಿನ್ನ ಭಾವ ಉಳಿಯುವುದಿಲ್ಲ, ಭೇದ ಉಳಿಯುವುದಿಲ್ಲ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಅಲ್ಲಮ ಪ್ರಭುದೇವರು ಹೇಳ್ತಾ ಇದ್ದು ಪಿಂಡ ಜ್ಞಾನ. ಆ ನಂತರ ಸಂಸಾರ ಹೇಯಸ್ಥಳ. ಈ ವಿಚಾರಗಳನ್ನ ಪಿಂಡ ಸ್ತರದಲ್ಲಿ ಪರಶಿವ ಶಕ್ತಿ ಅದು ಅವ್ಯಕ್ತವಾಗಿರುವುದನ್ನ ಅಥವಾ ನಾವೇ ಪರಶಿವ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕಾದ್ರೆ ಸುಮ್ಮನೆ ಹಾಗ ಹೇಳಿದ್ಕೊಳ್ಳೆ ಅದು ಅನುಭವಕ್ಕೆ ಬರುವಂತದ್ದಲ್ಲ. ಅದಕ್ಕೆ ಬಹಳ ದೊಡ್ಡ ಸಾಧನೆಯನ್ನು ಮಾಡಬೇಕಾಗ್ತದೆ. ಅದಕ್ಕೆ ಶರಣರು ಸಂಸಾರ ಹೇಯಸ್ಥಳದ ಕೆಲವು ವಚನಗಳನ್ನು ಹೇಳ್ತಾರೆ. ನಿಜವಾಗಿಯೂ ನಮ್ಮ ಶಸ್ತ್ರ ಸಿದ್ಧಾಂತದ ಪ್ರಕಾರ ಜಗತ್ತು ಅನ್ನುವಂಥದ್ದು ಮಿಥ್ಯ ಅಲ್ಲ. ಅದ್ವೈತ ಸಿದ್ಧಾಂತದ ಪ್ರಕಾರ ಜಗತ್ತು ಮಿಥ್ಯ, ಬ್ರಹ್ಮ ಸತ್ಯ, ಜಗನ್ ಮಿಥ್ಯ, ಜೀವೋ ಬ್ರಹ್ಮೈವ ನಾಪರಹ ಅಂತ ಹೇಳಿದವರು. ಬ್ರಹ್ಮ ಒಂದೇ ಸತ್ಯ, ಜೀವ ಅಪರ ಅಲ್ಲ. ಜಗತ್ತು ಮಾತ್ರ ಮಿಥ್ಯ. ಆದ್ರೆ ನಮ್ಮ ಶಿವಶಾಸ್ತ್ರ ಏನ್ ಹೇಳ್ತಾರ, ಈ ಜಗತ್ತು ಸತ್ಯವಾಗಿರುವಂತಹ ಪರಶಿವ ವಸ್ತುವಿನಿಂದ ಇದು ವ್ಯಕ್ತವಾಗಿರುವುದರಿಂದ, ಅವ್ಯಕ್ತಗೊಂಡಿರುವುದರಿಂದ ಪರಶಿವ ಎಷ್ಟು ಸತ್ಯವೋ ಅಷ್ಟೇ ಜಗತ್ತು ಕೂಡ ಸತ್ಯ ಅಂತ ಹೇಳ್ತಾರೆ. ಅದಕ್ಕೆ ಸಂಸಾರ ಹೇಯಸ್ಥಳ ಅಂತ ಕೂಡ ಸಂಸಾರ ಬಿಟ್ಟು ಎಲ್ಲರೂ ಸನ್ಯಾಸಿಗಳಾಗಿ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಿ ಐಕ್ಯಸ್ಥಳ ಹೊಂದಬೇಕು ಅನ್ನುವಂತ ಭಾವ ಏನೂ ಇಲ್ಲ. ಸಂಸಾರ ಹೇಯಸ್ಥಳ ಅಂದ್ರೆ ಅಂತ ಹೇಳಿದ್ರ ಅವರು ಅಲ್ಲಿ ಈ ಶರ್ಮಸ್ಥಳವನ್ನು ಹೇಳುವಂತಹ ಸಂದರ್ಭದಲ್ಲಿ ದೇಹ ಇಂದ್ರಿಯ ಯಾವುದು ನಾನು ಅಲ್ಲ ಅಂತ ನೀನು ತಿಳ್ಕೊಂಡಿದ್ರು ಕೂಡ ಈ ಜಗತ್ತಿನಲ್ಲಿ ನೀನು ವ್ಯವಹರಿಸಬೇಕು
ಬದುಕಬೇಕಾಗ್ತದೆ. ಈ ಜಗತ್ತಿನ ವ್ಯವಹಾರದಲ್ಲಿದ್ದರೂ ಕೂಡ ನೀನು ಅದನ್ನು ಅಂಟಿಸಿಕೊಳ್ಳೋದ್ರಲ್ಲಿ ವಿಶುದ್ಧನಾಗಿ ಬದುಕಬೇಕಾಗ್ತದೆ ಅನ್ನುವಂತ ಮಾತನ್ನ ಏನ್ ಹೇಳಿದಲ್ಲ, ಆ ಹಿನ್ನೆಲೆಗಳು ಈ ಸಂಸಾರದಲ್ಲಿ ಇದ್ರೂ ಕೂಡ ಈ ಸಂಸಾರದ ಅಸಾರತೆಯನ್ನು ನಾವು ತಿಳ್ಕೋಬೇಕು. ನಾವು ಗುರಿಯನ್ನು ತಲುಪುವುದಕ್ಕೆ ಇದನ್ನ ಇಲ್ಲೇ ಬಿಡಬೇಕು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಸಂಸಾರ ಎಂಬುದೊಂದು ಗಾಳಿ ಎಂಬುದು, ಶಿರಿ ಎಂಬುದೊಂದು ಸಂಖ್ಯೆ ಮಂದಿ ಕಂಡೆಯ, ಇಂಥ ಎಲ್ಲಾ ವಚನದೊಳಗೆ ಸಂಸಾರದ ಅಸ್ಥಿರತೆಯನ್ನ, ಆ ನಂತರ ಸಂಸಾರ ಅದನ್ನ ನಂಬಿಕೊಂಡು ಅದನ್ನ ವ್ಯಾಪಿಸಿಕೊಂಡು ಕೂತ್ಕೊಳ್ಳೋದಲ್ಲ, ನಿನ್ನ ಸಾಧನೆಯನ್ನು ನೀನು ಮುಂದುವರಿಸಬೇಕು ಅನ್ನುವಂಥ ವಿಚಾರಗಳನ್ನ ಹೇಳುವುದನ್ನ ನಾವೆಲ್ಲ ನೋಡ್ತೀವಿ. ಶೂಲವೇನ ಭೋಗ ಏನಾದವೇನು ನಾನಾ ವರ್ಗದ ಸಂಸಾರ ಹಾವಾರಿನ ಸ್ನೇಹದಂತೆ. ಸಂಸಾರ ಹೇಳುವುದರಲ್ಲಿ ಬರುವಂತ ಒಂದು ವಚನ ಇದೆ. ನಾನಾ ವರ್ಗದ ಸಂಸಾರ ಬಹಳ ಚಿತ್ರ ವಿಚಿತ್ರವಾಗಿರುವಂತಹದ್ದು, ರಂಗರಂಗೀನ್ ಜಗತ್ತಿದು. ಈ ಜಗತ್ತಿನ ಈ ಒಂದು ಸ್ನೇಹ ಹೇಗಿದೆಯಲ್ಲ, ಹಾವು ಹಾವಾರಿನ ಸ್ನೇಹ ನೋಡಿ. ಹಾವು ಹಾವಾರಿಗ ಇಬ್ರು ಸ್ನೇಹ ಮಾಡಿರ್ತಾರೆ, ಗೆಳತನ ಮಾಡಿರ್ತಾರೆ, ಆದ್ರೆ ಪರಸ್ಪರ ಹೆದರಿಕಿರ್ತಕ್ಕಂಥ ಭಯ ಇರ್ತದೆ. ಹಾವು ಯಾವಾಗ ಕಳೆದಿತ್ತು ಅನ್ನುವಂತ ಭಯ ಹಾವಾರಿಗೆ ಇರ್ತದೆ. ಹಾವಾರಿಗೆ ಯಾವಾಗ ನಾನು ಕೊಡ್ತಾರೆ ಅನ್ನುವಂತ ಒಂದು ಭಯ ಹಾವಿಗೂ ಇರ್ತದೆ. ಈ ನಾನಾವರಣದ ಸಂಸಾರ ಏನಿದೆಯಲ್ಲ, ಇದು ಹಾವು ಹಾವಾರಿನ ಸ್ನೇಹದಂತೆ ತನ್ನಾತ್ಮವೇ ತನಗೆ ಹಗೆಯಾದ ಬಳಿಕ ಭಿನ್ನಾನವಂತೆ ಕೂಡಲ ಸಂಗಮ ದೇವ ಅಂತಾರೆ. ಅದಕ್ಕೆ ಇಲ್ಲಿ ನಾವು ಕೆಲವು ವಿಚಾರ ತಿಳ್ಕೋಬೇಕು. ಹಾವು ಹಾವಾರಿನ ಸ್ನೇಹ ಅಂತ ಹೇಳಿ ಅವ್ರು ಏನ್ ಹೇಳಲ್ಲ, ಅಲ್ಲಿ ಇದು ದೇಹ ನಾವೆಲ್ಲ ಹೇಳ್ತೀವಿ, ನಾನಲ್ಲ ಅಂತ ಹೇಳ್ತೀವಿ, ಸಂಸಾರ ಕ್ಷಣಿಕ ಅಂತ ಹೇಳ್ತೀವಿ. ಆದ್ರೆ ನಮ್ಮ ಶರ್ಮಸ್ಥಳ ದೃಷ್ಟಿಯೊಳಗ ಈ ಸಂಸಾರ ಸತ್ಯ ಅನ್ನೋದನ್ನು ನೆನಪಿಸ್ಕೊಳ್ಬೇಕು. ಹಾವ ಹಾವಾರಿನ ಸ್ನೇಹದಲ್ಲಿ ಈ ದೇಹ ಇದನ್ನು ನಾವು ಹಾವು ಅಂತ ನಾವು ತಿಳ್ಕೊಂಡಾಗ ಒಂದು ಸಾಧನ ನಮಗೆ ಬದುಕುವುದಕ್ಕೆ, ಹಾವು ಹಾವಾರಿಗೆ ಬದುಕುವುದಕ್ಕೊಂದು ದಾರಿ ಅದು, ಅದನ್ನು ತೋರಿಸಿಕೊಂಡು ಆಟಾಡಿಸಿಕೊಂಡು ಹೊಟ್ಟೆ ತುಂಬಿಕೊಂಡು ಹೋಗ್ತಾರೆ. ಹಂಗ ನಾವು ಐಕ್ಯ ಸ್ಥಳವನ್ನು ಸೇರ್ಬೇಕಾದ್ರೆ ಈ ದೇಹ ಕೂಡ ಒಂದು ಸಾಧನ ನಮಗೆ. ಅದಕ್ಕೆ ಅಕ್ಕ ಮಾದೇವಿ ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ, ಹಾವಿನ ಹಲ್ಲ ಕಳೆದು ಹಾವನಾಡಿಸ ಬಂದರೆ ಹಾವಿನ ಸ್ನೇಹವೇ ಹಾವಿನ ಸಂಘವೇ ದೇಶು ಕಂಡೆ. ದೇಹ ನಾನು ಅನ್ನುವಂತ ಒಂದು ಭ್ರಮೆಯನ್ನು ನಾವು ಬಿಡಬೇಕಷ್ಟೇ, ದೇಹವನ್ನು ಬಿಡಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದೇಹ ಸಾಧನ, ಇದು ಪ್ರಸಾದಕಾಯ, ಪೂರ್ಣದ ಸಂಗಮ ದೇವನ ಒಲಿಸ ಬಂದ ಪ್ರಸಾದಕಾಯ ಇದು ದೇಹ. ಇದನ್ನ ಹಾವು ಅಂತ ತಿಳ್ಕೊಂಡಾಗ ಈ ಹಾವಿನ ಹಲ್ಲು ತೆಗಿಬೇಕು, ಹೊತ್ತಾಗ ಹಾವಿನ ಕೊಲ್ಲ. ಹಾವಿನ ಹಲ್ಲು ತೆಗೆದಾಗ ಹಾವು ಕಡಿದಿತ್ತು ಅನ್ನುವಂತ ಒಂದು ಭಯ ನಮಗಿರಂಗಿಲ್ಲ. ಅವಾಗ ಹಾವಿನಿಂದ ನಾವು ಉಪಯೋಗ ನಡೆಸಬಹುದು. ಹಾಗ ದೇಹ ಅನ್ನುವಂಥದ್ದನ್ನ ಹಾವ ಮಾಡಿಕೊಂಡು ಇದನ್ನು ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಐಕ್ಯ ಸ್ಥಳವನ್ನು ತಲುಪುವುದಕ್ಕೆ ನಾವು ಇದನ್ನೊಂದು ಸಾಧನೆಯನ್ನ ಮಾಡಿಕೊಂಡಾಗ ಈ ಒಂದು ಹಾವಿನ ಸಂಘವೇ ನಮಗೆ ಬಹಳ ಒಳ್ಳೆಯದು ಅನ್ನುವಂತ ಮಾತನ್ನ ಅಕ್ಕಮಾದೇವಿ ಹೇಳ್ತಾರ. ಸಂಸಾರವನ್ನ ನಾವು ಯಾವ ರೀತಿ ತಿಳ್ಕೋಬೇಕು, ಅದನ್ನ ಯಾವ ರೀತಿ ನಾವು ಉಪಯೋಗ ಮಾಡ್ಕೋಬೇಕು, ಯಾವ ರೀತಿಯಲ್ಲಿ ಅದನ್ನು ದೂರ ಮಾಡಬೇಕು, ಇಂಥ ಕೆಲವು ವಿಚಾರಗಳನ್ನ ನಾವು ತಿಳ್ಕೋಬೇಕಾಗಿರುವಂತದ್ದು ಬಹಳಷ್ಟು ಅವಶ್ಯ. ಯಾಕಂದ್ರೆ ಈ ಮಧ್ಯ ಲೋಕ ಅನ್ನುವಂಥದ್ದು, ಸಂಸಾರ ಅನ್ನುವಂಥದ್ದು ಇದು ಮಿಥ್ಯಾ ಭ್ರಮೆ ಅಂತ ಅಲ್ಲಿ ಹೇಳ್ತಾ ಇಲ್ಲ. ಯಾಕಂದ್ರೆ ಈ ಲೋಕದಲ್ಲಿ ನಾವು ಬದುಕಬೇಕಾಗಿದೆ, ಈ ಲೋಕದಲ್ಲಿ ನಾವು ಜೀವನವನ್ನ ನಡೆಸಬೇಕಾಗಿದೆ, ಇಲ್ಲಿ ಚೆನ್ನಾಗಿ ನಡೆಸಬೇಕು. ಮಧ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಅಂತಾರೆ ಬಸವನವರು. ಇದು ಕರ್ತಾರನ ಕಮ್ಮಟ. ಇಲ್ಲಿ ನಾವು ಏನಾಗಿರುವಂತದ್ದು ನಾವು ತೋರಿಸ್ಕೋಬೇಕು. ಇಲ್ಲಿ ನಾವು ಚಲೋ ಅಂತ ತೋರಿಸಿಕೊಂಡಾಗ ಅಲ್ಲಿ ಚಲೋ ಆಗ್ತೀವಿ, ಅಲ್ಲಿ ಪರಿಶ್ರಮ ಸಾಮರ್ಥ್ಯ ಹೊಂದೋದಕ್ಕೆ ನಾವು ಅರ್ಹತೆಯನ್ನು ನಾವು ಪಡಿತೀವಿ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವುದರ ಅರ್ಥ ಅಲ್ಲಿ ಇಲ್ಲಿ ಅನ್ನುವಂತ ಭೇದಲ್ಲ. ನಾವು ನಮ್ಮ ವೈಯಕ್ತಿಕ ಬದುಕನ್ನು ನಾವು ಸರಿಯಾಗಿ ಇಟ್ಕೊಂಡಾಗ ನಾವು ಐಕ್ಯ ಸ್ಥಳವನ್ನ ತಲುಪಬಹುದು. ಭಕ್ತ ಸ್ಥಳದಿಂದ ಸಾಧನೆ ಮಾಡ್ತಾ ಹಂತವಾಗಿ ನಾವು ಬೆಳೆದು ನಾವು ಐಕ್ಯ ಸ್ಥಳವನ್ನ ಅಥವಾ ಪರಿಶುದ್ಧ ತತ್ವದಲ್ಲಿ ಸಾಮರಸ್ಯವನ್ನ ಸಾಧಿಸಬಹುದು ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೆ ಈ ಜಗತ್ತು ಮಿಥ್ಯೆ ಅಲ್ಲ, ಇದು ಸತ್ಯಲಿಂಗದಿಂದ ಆದಂತಹ ಸತ್ಯ. ಇಲ್ಲಿ ನಾವು ಚೆನ್ನಾಗಿ ಬದುಕಬೇಕು, ಬಾಳಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಅನ್ನೋದನ್ನ ಸಂಸಾರ ಹೇಯಸ್ಥಳ ವಚನಗಳಲ್ಲಿ ನಾವು ಶರಣರು ಚಿಂತನೆ ಮಾಡುವುದನ್ನು ನಾವೆಲ್ಲ ನೋಡ್ತೀವಿ. ಆಮೇಲೆ ಸಂಸಾರ ಹೇಯಸ್ಥಳ ಇದನ್ನ ಸರಿಯಾಗಿ ನಾವು ತಿಳ್ಕೊಂಡಾಗ, ಸಂಸಾರವನ್ನ ಎಷ್ಟು ಬೇಕು ಅಷ್ಟು ನಾವು ವಹಿಸಿಕೊಂಡಾಗ, ಅಥವಾ ದೇಹವನ್ನು ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಸಾಧನವನ್ನಾಗಿ ಮಾಡಿಕೊಂಡಾಗ ನಮ್ಮಲ್ಲಿರುವಂತಹ ಅಜ್ಞಾನ ದೂರ ಆಗ್ತದೆ, ನಮ್ಮಲ್ಲಿರುವಂತಹ ಕೆಟ್ಟ ಗುರುಗಳು ದೂರ ಆಗ್ತವೆ. ಅವಾಗ ನಾವು ಗುರುವನ್ನು ಆಶ್ರಯಿಸಿ ಗುರುವಿನ ಕರುಣೆಯನ್ನು ಪಡೆಯಬೇಕಾಗ್ತದೆ. ಮುಂದೆ ಬರುವಂತಹದನ್ನೇ ಗುರುಕಾರುಣ್ಯ ಸ್ಥಳ ನಮ್ಮ ಶರಣರು ಹೇಳುವಂತಹದ್ದು. ಸಂಸಾರ ಹೇಯಸ್ಥಳದ ನಂತರ ಗುರುಕಾರುಣ್ಯ ನಾವು ಪಡೆಯಬೇಕು, ಗುರುವಿನ ಅಂತಃಕರಣವನ್ನು ಪಡೆಯಬೇಕು. ಗುರುವಿನ ಅಂತಃಕರಣ ಪಡೆಯೋದಂದ್ರೇನು? ಅವ ನಮ್ಮನ್ನು ಹರಿಸಬೇಕು, ಪರಶಿವ ತತ್ವದ ಸ್ವರೂಪವನ್ನ ನಮಗೆ ತಿಳಿಸಿಕೊಳ್ಬೇಕು. ಆ ನಮ್ಮ ಚೈತನ್ಯದ ಗುರು
ಏನಿದೆಯಲ್ಲ ಅದನ್ನು ಇಷ್ಟಲಿಂಗ ರೂಪದಲ್ಲಿ ನಮ್ಮ ಅಂಗೈಗೆ ಕೊಡಬೇಕು. ಅದು ಗುರುಕಾರುಣ್ಯ, ಅದು ಇಷ್ಟಲಿಂಗ ಧಾರಣ ಸ್ಥಳ ಅನ್ನುವಂಥದ್ದನ್ನ ನಾವು ಮರೆಯಬಾರದು. ಈ ರೀತಿ ಆ ಗುರುಕಾರುಣ್ಯ ಗುರುವನ್ನು ಬಹಳ ರೀತಿಯಿಂದ ನಾವು ಶರಣರು ಸ್ಮರಿಸ್ತಾರೆ. ಯಾಕಂದ್ರೆ ಬಸವನವರು ಹೇಳ್ತಾರೆ, ಶಿವಪಥ ನೆರೆಗಳಿಗೆ ಗುರುಪಥವೇ ಮೊದಲು. ಗುರು ಇರಲಿಲ್ಲ ಅಂದ್ರೆ ಪರಿಶುದ್ಧತ್ವದ ದಾರಿ ನಮಗೆ ಗೊತ್ತಾಗುವುದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳುವಂತಹ ಮಾತು. ಅಕ್ಕಮಾರಿ ಹೇಳ್ತಾರೆ, ಹರಜನ್ಮವ ತೊಳೆದು ಹರಜನ್ಮವ ಮಾಡಿದ ಗುರುವೆ, ಭವ್ಯ ಎಂಬುದು ತೊಳೆದು ಭಕ್ತೆ ಎಂದೆನಿಸಿದ ಗುರುವೆ, ಪರಮ ಸುಖವ ತೋರಿದ ಗುರುವೆ. ನೋಡಿ, ಇಷ್ಟೆಲ್ಲ ಹೇಳಬೇಕಾದಾಗ ಆ ಗುರುವಿನ ಸ್ಥಾನ, ಆ ಗುರುವಿನ ಅಂತಃಕರಣ ಅದು ಬಹಳ ಮುಖ್ಯವಾಗಿ ಬೇಕು ಅನ್ನೋದನ್ನು ಶರಣರು ಅನೇಕ ಸಂದರ್ಭದಲ್ಲಿ ಹೇಳ್ತಾರೆ. ಯಾಕಂದ್ರೆ ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಮಾರ್ಗದರ್ಶನ ಮಾಡುವಂತವನೇ ಗುರು. ಯಾಕಂದ್ರೆ ದೇವರು ನಮಗೆ ದಾರಿ ತೋರಿಸಂಗಿಲ್ಲ, ದೇವರು ಕಣ್ಣಿಗೆ ಕಾಣಂಗಿಲ್ಲ. ಕಣ್ಣಿಗೆ ಕಾಣದೇ ಇರುವಂತಹ ವಸ್ತುವನ್ನ ನಮಗೆ ತೋರಿಸಿಕೊಡುವಂತಹ ಕಣ್ಣಿಗೆ ಕಾಣುವ ಶಿವ ಅವನು ಗುರು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನಮ್ಮ ಶರಣರು ಹೇಳ್ತಾರೆ. ಗುರುಕಾರುಣ್ಯ ಸ್ಥಳದಲ್ಲಿ ಆ ಗುರುವನ್ನು ಕುರಿತು ಸಾಕಷ್ಟು ನಮ್ಮ ಶಿವಶರಣರು ಚಿಂತನೆ ಮಾಡಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಆಮೇಲೆ ಹಿಂದೂ ಬಗ್ಗೆ ಹೇಳ್ತಾರೆ, ಬಸವನವರು ಹೇಳಿರುವಂತಹ ವಚನ ನಿಮಗೆಲ್ಲ ಗೊತ್ತಿರುವಂತಹದ್ದು. ಜಗದಗಲ, ಮುಗಿಲಗಲ, ಮಿಗಿಯಗಲ, ನಿಮ್ಮಗಲ, ಪಾತಾಳದಿಂದ ತತ್ತ ನಿಂಗ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಂಗ ಶ್ರೀ ಮುಕುಟ, ಅಗಮ್ಯ ಗೋಚರ ಅಪ್ರಮಾಣ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ, ನೀವೆಲ್ಲ ಕರಸ್ಥಳಕ್ಕೆ ಬಂದು ಸುಡುಕಾಗಲಿ ಅಂತ ಹೇಳುವಂತಹ ಒಂದು ಸಂದರ್ಭದಲ್ಲಿ ಇಷ್ಟಲಿಂಗದ ಮಹತ್ವ ಏನು, ಇಷ್ಟಲಿಂಗದ ವ್ಯಾಪ್ತಿ ಏನು, ಅದರ ಸ್ವರೂಪ ಏನು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನಮ್ಮ ಶರಣರು ಅನೇಕ ವಚನಗಳಲ್ಲಿ ಚಿಂತನೆ ಮಾಡಬೇಕು. ವಿಶೇಷವಾಗಿ ಅಕ್ಕಮಹಾದೇವಿ ಈ ಒಂದು ಇಷ್ಟಲಿಂಗವನ್ನು ಕುರಿತು ಬಹಳ ಸುಂದರವಾಗಿ ಚಿಂತನೆ ಮಾಡಿರುವುದನ್ನ ನಾವೆಲ್ಲ ನೋಡ್ತೀವಿ. ಇಷ್ಟಲಿಂಗಂ ಅವಿಶ್ವಶ ತೀರ್ಥಲಿಂಗಂ ನಮಸ್ಕೃತಃ ಶ್ವಾನಯೋನಿ ಶತಂಕತ್ವ ಚಾಂಡಾಲ ಗೃಹಮಾಚರ್ಯ ಅಂತ ಹೇಳಿ ಆ ಒಂದು ವಚನದಲ್ಲಿ ಕೆಲವು ಪಂಡಿತರಿಂತಹದೊಂದು ಶ್ಲೋಕವನ್ನು ಶೇಷ ಅದೆಲ್ಲರಿಗೂ ಗೊತ್ತಿರುವಂತಹದ್ದು. ಅಕ್ಕಮಾದೇವಿ ಯಾವುದನ್ನ ತನ್ನ ಕನ್ನಡದ ವಚನದಲ್ಲಿ ಹೇಳಲ್ಲ, ಇಷ್ಟಲಿಂಗವನ್ನೇ ನೀವು ನಂಬಬೇಕು, ಇಷ್ಟಲಿಂಗವನ್ನ ಬಿಟ್ಟು ತೀರ್ಥಲಿಂಗಕ್ಕೆ ಹೋಗಬಾರದು ಅನ್ನುವಂತಹ ಒಂದು ಭಾವವನ್ನು ಏನು ತನ್ನ ಮೊದಲಿನ 4 ಸಾಲುಗಳಲ್ಲಿ ಹೇಳಲ್ಲ, ಅದನ್ನೇ ಅದಕ್ಕೆ ಹೊಂದುವಂತಹ ಒಂದು ಸಂಸ್ಕೃತ ಶ್ಲೋಕವನ್ನು ರಚನೆ ಮಾಡಿ ಅದರಲ್ಲಿ ಸೇರಿಸಿರುವುದನ್ನು ನಾವು ನೋಡ್ತೀವಿ. ಅದರ ಅರ್ಥ ಏನು? ಇಷ್ಟಲಿಂಗಂ ಅವಿಶ್ವಶ ತೀರ್ಥಲಿಂಗಂ ನಮಸ್ಕೃತಃ. ಯಾರು ಗುರು ಕೊಟ್ಟಿರುವಂತಹ ಇಷ್ಟಲಿಂಗವನ್ನ ಅವಿಶ್ವಾಸ ಮಾಡಿದ್ರೆ ಆ ಇಷ್ಟಲಿಂಗದಲ್ಲಿ ಶ್ರದ್ಧೆ ನಂಬಿಕೆಯನ್ನು ಕಡಿಮೆ ಮಾಡಿಕೊಂಡು ತೀರ್ಥಕ್ಷೇತ್ರದಲ್ಲಿರುವಂತಹ ಲಿಂಗಗಳೇನಿರ್ತಾವಲ್ಲ, ಅದು ಕಾಶಿ, ಕೇದಾರ, ರಾಮೇಶ್ವರ, ಶ್ರೀಶೈಲ ಮುಂತಾದ ಕ್ಷೇತ್ರಗಳಲ್ಲಿರುವಂತಹ ಲಿಂಗಕ್ಕೆ ಹೋಗಿ ಬುದ್ಧ ಅಡ್ಡ ಏನು ಬೀಳ್ತಾರಲ್ಲ, ಹನಿ ಬಡ್ಕೋತಾರಲ್ಲ, ಅಂಥವ್ರಿಗೆ ಏನ್ ಗತಿ ಆಗ್ತದಂದ್ರ ಶ್ವಾನಯೋನಿ ಶತಂಗತ್ವ ಚಾಂಡಾಲ ಗೃಹಮಾಚರ್ಯ. ಅಂಥವ್ರು ಅವರು ತಮ್ಮ ಕರ್ಮವನ್ನು ನಾಶ ಮಾಡ್ಕೊಳ್ಳಾಗಿಲ್ಲ, ಕರ್ಮದ ಗಂಟನ್ನು ಕಟ್ಟಿಕೊಂಡು ಮತ್ತೆ ಅವರಿಗೆ ಪುನರ್ಜನ್ಮ ಅನ್ನುವಂಥದ್ದಿದೆ. ಅವರು ಇದೇ ಜನ್ಮದಲ್ಲಿ ಮುಕ್ತರಾಗೋದಿಲ್ಲ. ಲಿಂಗಧಾರಿಗಳಾಗಿ ಲಿಂಗ ತತ್ವವನ್ನು ಅಳವಡಿಸಿಕೊಂಡಾಗ ನಾವು ಮುಕ್ತರಾಗ್ತೀವಿ, ಏಕಸ್ಥಳವನ್ನು ಸಾಧಿಸ್ತೀವಿ. ಆದ್ರೆ ಲಿಂಗವನ್ನು ಕಟ್ಕೊಂಡು ಕೂಡ ನಾವು ತೀರ್ಥಲಿಂಗಕ್ಕೆ ನಮಸ್ಕಾರ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಶ್ವಾನನಾಗಿ ಬರ್ತಾರೆ ಮತ್ತು ಚಾಂಡಾಲನ ಮನೆಯ ಸೇವಕರಾಗಿ ಜೀವನವನ್ನು ಸಾಗಿಸಬೇಕಾಗ್ತದೆ ಅನ್ನುವಂಥದ್ದು ಆ ಶ್ಲೋಕದ ಅರ್ಥ. ಅದೇನೇ ಇರಲಿ, ಒಟ್ಟಾರೆ ಲಿಂಗವನ್ನ ನಾವು ನಿಷ್ಠೆಯಿಂದ ಪೂಜಿಸಬೇಕು ಅನ್ನುವಂಥದ್ದನ್ನೇ ಬಹಳ ಮುಖ್ಯ. ಅದನ್ನ ಲಿಂಗಧಾರಣ ಸ್ಥಳದಲ್ಲಿ ನಾವು ಶರಣರು ಹೇಳುವುದನ್ನು ನಾವೆಲ್ಲ ನೋಡ್ತೀವಿ. ಅದೇ ರೀತಿ ಭಸ್ಮಧಾರಣ ಸ್ಥಳ ಬಹಳ ಚಿಂತನೆ ಮಾಡುವುದು. ಅವರು 15 ಉಪಸ್ಥಳದಲ್ಲಿ ಸುಮಾರು ಒಂದು 7 ಸ್ಥಳಗಳನ್ನು ಸ್ಥೂಲವಾಗಿ ನಮ್ಮ ಶಿವಶರಣರು ಚಿಂತನೆ ಮಾಡುವುದನ್ನು ನಾವೆಲ್ಲ ನೋಡ್ತೀವಿ. ಈ ಗುರುಕಾರುಣ್ಯ ಸ್ಥಳ, ಇಷ್ಟಲಿಂಗ ಧಾರಣ ಸ್ಥಳ ಮುಗಿದ ಮೇಲೆ ಬರುವಂತಹದ್ದನ್ನೇ ಏನು? ಭಸ್ಮಧಾರಣ ಸ್ಥಳ. ಭಸ್ಮ ಅದು ಬಹಳ ಮಹತ್ವದ್ದು. ಯಾಕಂದ್ರೆ ನಮ್ಮ ಲಿಂಗಾಯತನ ಹೇಳಿದ್ನೆ, ನಮ್ಮಲ್ಲಿ ತಾತ್ವಿಕ ಸಿದ್ಧಾಂತ ಮತ್ತು ಧಾರ್ಮಿಕ ಆಚರಣೆಗಳು ಎರಡೂ ಸಮಸಮವಾಗಿ ಹೋಗ್ತಾವ. ನಾವು ಧಾರ್ಮಿಕ ಆಚರಣೆಗಳನ್ನು ಬಿಟ್ಟು ತಾತ್ವಿಕ ಸಿದ್ಧಾಂತಗಳನ್ನು ನಾವು ಚರ್ಚೆ ಮಾಡೋದಿಲ್ಲ. ಅದಕ್ಕೆ ಅಷ್ಟಾವರಣಗಳು ಬಹಳ ಮುಖ್ಯ. ಅಷ್ಟಾವರಣದಲ್ಲಿ ಭಸ್ಮವು ಕೂಡ ಒಂದು ಎಂಬುದನ್ನು ನಾವು ಮರೆಯಬಾರದು. ಭಸ್ಮ ಅಷ್ಟಾವರಣದಲ್ಲಿ ಒಂದು ಅಂಗ, ಪ್ರಮುಖವಾಗಿರುವಂತಹ ಅಂಗ. ಅದಕ್ಕೆ ಭಸ್ಮವನ್ನ ಧಾರಣೆ ಮಾಡಬೇಕು. ನೋಡಿ, ಈಗ ನಾವು ಭಕ್ತಸ್ಥಳದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ತಾತ್ವಿಕ ವಿಷಯಗಳ ಕುರಿತು ಚಿಂತನೆ ಮಾಡುವಂತಹ ಒಂದು ಸಂದರ್ಭದಲ್ಲೂ ಕೂಡ ಭಕ್ತ ಸ್ಥಳದಲ್ಲಿ ಒಂದು ಉಪಸ್ಥಳವಾಗಿ ಭಸ್ಮಧಾರಣ ಸ್ಥಳ ಬಂದಿರುವುದನ್ನು ನಾವೆಲ್ಲ ನೋಡ್ತೀವಿ. ಅಂದ್ರೆ ಭಸ್ಮವನ್ನ ನಾವು ಧಾರಣೆ ಮಾಡಿಕೊಳ್ಳಬೇಕಾಗಿರುವಂತಹದ್ದು ಕಡ್ಡಾಯ. ನಮ್ಮ ಕೂಡದ ಸಂಘದ ಶರಣರ ಮೊಸಲಿಗೆ ವಿಭೂತಿಯೇ ಶೃಂಗಾರ. ವಿಭೂತಿ ಇರಲಿಲ್ಲ ಅಂದ್ರೆ ಶೃಂಗಾರ ಇಲ್ಲ. ಹಣಿ ಅದರಿಂದ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ನಮ್ಮ ಭಕ್ತ ಸ್ಥಳದ ಸಾಧನೆ ಮಾಡುವಂತಹ ವ್ಯಕ್ತಿಗಳು ಭಸ್ಮವನ್ನು ಕಡ್ಡಾಯವಾಗಿ ಧರಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅನೇಕ ಜನ ಹೇಳ್ತಾರೆ ವಿಭೂತಿ ಅದು ಕೇವಲ ಲಿಂಗಾಯತ ಧರ್ಮಕ್ಕೆ ಅಷ್ಟೇ ಸೀಮಿತ ಅಂತಿರಲ್ಲ, ಬೇರೆ ಬೇರೆ ಧರ್ಮದವರು ಕೂಡ ವೈದಿಕ ಧರ್ಮದವರು ವಿಭೂತಿ ಹಚ್ಕೊಳ್ಳೋದು ನಾವೆಲ್ಲ ನೋಡ್ತೀವಿ. ಫೋಟೋದಾಗ ಶೃಂಗೇರಿ ಶಂಕರಾಚಾರ್ಯ ಫಸ್ಟ್ ಕ್ಲಾಸ್, ನಮ್ಗಿಂತ ಫಸ್ಟ್ ಕ್ಲಾಸ್ ವಿಭೂತಿ ಹಚ್ಕೊಂಡಿರ್ತಾವ.
ಎಲ್ಲ ನಾವೇನ ಅಡಿಗೆ ಹಾಕೊಂಡಿರ್ತೀವಿ, ನಾವು ಮೇಘ ಹಚ್ಕೊಂಡು ವಿಭೂತಿ ಕಾಣೋದಿಲ್ಲ ಮಂದಿಗೆ. ಆದ್ರೆ ಅವರು ಗರ್ಮೇಲೆ ಇರ್ತಾರ, ಫಸ್ಟ್ ಕ್ಲಾಸ್ ವಿಭೂತಿ ಹಚ್ಕೊಂಡಿರ್ತಾರೆ. ವಿಭೂತಿ ಅದು ವಿಶೇಷವಾಗಿರುವಂತಹ ಒಂದು ವಸ್ತು ಅನ್ನೋದನ್ನ ಅದನ್ನು ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ನಮ್ಮ ಶಿವಶರಣರು ತಂದುಕೊಂಡಿರೋದು ನಾವೆಲ್ಲ ನೋಡ್ತೀವಿ. ಹೇಳ್ತಾರಲ್ಲ, ಭೂತಿಕರಿ ಪವಿತ್ರ ಜನರಿಗೆ ಭಾವೋಗ ವಿಧ್ವಂಸಿನಿ ಅಂತ. ಅದು ಎಲ್ಲವನ್ನ ನಾಶ ಮಾಡುವಂತಹದ್ದು, ಎಲ್ಲವನ್ನ ಅಂದ್ರೆ ಕರ್ಮವನ್ನು ನಾಶ ಮಾಡುವಂತಹದ್ದು. ಭೂತಿಕರಿ ಪವಿತ್ರ ಜನನಿ ಪಾಪೋಗ ವಿಧ್ವಂಸಿನಿ ಸರ್ವೋಪದ್ರವ ನಾಶಿನಿ. ಎಲ್ಲ ಕಷ್ಟಗಳು ಎಲ್ಲ ದೂರ ಆಗ್ತಾವ. ಇವೇನ ಅಂತ ಹೇಳ್ತಾರಲ್ಲ, ಇವೆಲ್ಲ ಭೂತ ಪ್ರೇತ ಪಿಶಾಚಿ ಏನೇನಂತಾರಲ್ಲ, ಇವು ಕೂಡ ಭಸ್ಮದಿಂದ ನಾಶ ಆಗ್ತಾವ ಅಂತ ಹೇಳ್ತಾರೆ. ಭೂತ ಪ್ರೇತ ಪಿಶಾಚಿ ಅಂತ ಎಲ್ಲವನ್ನ ನಂಬದೇ ಇದ್ರು ಕೂಡ, ಇವು ವೈಜ್ಞಾನಿಕವಾಗಿ ಸತ್ಯವಾಗಿರದೇ ಇದ್ರು ಕೂಡ ಮನೋವಿಕಾರ ಅನ್ನುವಂಥದ್ದು ಹೊಂದಿರ್ತದೆ. ಆ ಮನೋವಿಕಾರವೇ ಭೂತ ಪ್ರೇತ ಪಿಶಾಚಿ ಅಂತ ವರ್ತಿಸ್ತದೆ ಅನ್ನೋದನ್ನ ನೆನಪಿಸಿಕೊಂಡಾಗ ಯಾವ ವ್ಯಕ್ತಿ ಭಕ್ತಿ ಶ್ರದ್ಧೆ ವಿಶ್ವಾಸದಿಂದ ಇಂಥ ಒಂದು ಭಸ್ಮವನ್ನ ಧಾರಣೆ ಮಾಡ್ತಾನೆ, ಅಂತಹ ವ್ಯಕ್ತಿ ಎಲ್ಲ ಕಷ್ಟಗಳು ದೂರ ಆಗ್ತವೆ, ಅವನ ಮನೋವಿಕಾರ ದೂರ ಆಗ್ತದೆ, ಅವನು ಬಯಸಿದಂತ ಆ ಒಂದು ಇಚ್ಛೆ ಈಡೇರ್ತದೆ. ಅಂದ್ರೆ ಭಕ್ತ ಸಂತರಿರುವಂತಹ ವ್ಯಕ್ತಿ ಇಚ್ಛೆ ಏನಿರ್ತದೆ, ನನ್ನ ಸಾಧನೆಯನ್ನ ನಾನು ಮುಂದುವರಿಸಬೇಕು, ನನ್ನ ಈ ಶ್ರದ್ಧೆಯನ್ನ ನಿಷ್ಠೆಯನ್ನಾಗಿ ಪರಿವರ್ತಿಸಬೇಕು, ನಾನು ಮಹೇಶ ಸ್ಥಳಕ್ಕೆ ಹೋಗ್ಬೇಕು ಅನ್ನುವಂತ ಒಂದು ಇಚ್ಛೆ ಏನಿದೆಯಲ್ಲ ಅದು ಕೂಡ ಈ ಭಸ್ಮಧಾರಣೆಯಿಂದ ಈಡೇರ್ತದೆ ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಈ ಒಂದು ಭಸ್ಮದಲ್ಲಿ ನಮ್ಮ ಶ್ರದ್ಧೆ ವಿಶ್ವಾಸ ಅದು ಮುಂದುವರೆದ್ರೆ ಖಂಡಿತವಾಗಿಯೂ ಈ ಒಂದು ಶ್ರದ್ಧೆ, ಈ ನಂಬಿಕೆ, ಈ ವಿಶ್ವಾಸ ಅನ್ನುವಂಥದ್ದು ನಮ್ಮನ್ನ ಐಕ್ಯಸ್ಥಳದವರೆಗೂ ತೆಗೆದುಕೊಂಡು ಹೋಗ್ತದೆ, ನಮ್ಮ ಸಾಧನೆಯನ್ನು ಮುಂದುವರಿಸಲಿಕ್ಕೆ ಸಹಕಾರಿಯಾಗ್ತದೆ ಅನ್ನುವಂಥ ಮಾತನ್ನ ಮರಿಬಾರದು. ಅದಕ್ಕೆ ನಾವು ಯಾವಾಗಲೂ ವಿಭೂತಿಯನ್ನ ಧರಿಸಬೇಕು ಅನ್ನುವಂಥದ್ದನ್ನ ಶರಣರ ವಚನಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. ಅದರ ಜೊತೆಗೆ ರುದ್ರಾಕ್ಷಿ ಧಾರಣ ಮಾಡ್ಕೊಳ್ಬೇಕು ಅನ್ನೋದು ನಾವೆಲ್ಲ ನೋಡ್ತೀವಿ. ಅಯ್ಯಾರಿಗೆ ರುದ್ರಾಕ್ಷಿಯೇ ಪರಮ ಪಾವನವಯ್ಯ ಅಂತ ಹೇಳಿ ಬಸವಣ್ಣರು ಹೇಳ್ತಾರಲ್ಲ. ಯಾಕೆ ಹೇಳ್ತಾರ ಅಂತ ಒಂದು ರುದ್ರಾಕ್ಷಿಯನ್ನು ಕೂಡ ಒಂದು ಅಷ್ಟಾವರಣದಲ್ಲಿ ಒಂದು ಪ್ರಮುಖವಾಗಿರುವಂತಹ ಅಂಗವಾಗಿ ಅವರು ತಿಳ್ಕೊಂಡು ನಮ್ಮ ಧಾರ್ಮಿಕ ಆಚರಣೆಗಳು ತಾತ್ವಿಕ ಸಿದ್ಧಾಂತಗಳು ಬೇರೆ ಬೇರೆ ಎಲ್ಲ ಎರಡೂ ಮುಗಿಸ್ಕೊಂಡು ಹೋಗ್ಬೇಕು. ನಾವು ಆ ಕಾರಣಕ್ಕಾಗಿ ನಾವು ರುದ್ರಾಕ್ಷಿಯನ್ನು ಕೂಡ ಒಂದಾದ ರುದ್ರಾಕ್ಷಿಯನ್ನ ಲಿಂಗಾಯತನಾಗಿರುವಂತಹ ಧರಿಸಬೇಕು ಅನ್ನೋದನ್ನು ನಾವು ಶರಣರು ಹೇಳ್ತಾರೆ. ಆ ರುದ್ರಾಕ್ಷಿಗಳಲ್ಲಿ ಅನೇಕ ಮುಖದ ರುದ್ರಾಕ್ಷಿಗಳು ಇರುವುದು ನಾವೆಲ್ಲ ನೋಡ್ತೀವಿ. ಅನೇಕರು ಅನೇಕ ರೀತಿಯಿಂದ ರುದ್ರಾಕ್ಷಿ ಧರಿಸ್ತಾರೆ. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ರುದ್ರಾಕ್ಷಿಯಲ್ಲಿ ಔಷಧಿ ಗುಣಗಳು ಇದಾವೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಇತ್ತೀಚೆಗೆ ನಮ್ಮ ಲಿಂಗಾಯತ ದರ್ಶನ ಪತ್ರಿಕೆಯಲ್ಲಿ ಕಳೆದ ತಿಂಗಳ ಇದೇ ತಿಂಗಳ ಪತ್ರಿಕೆಯಲ್ಲಿ ನಮ್ಮ ಎನ್ ಜಿ ಮಹಾದೇವಪ್ಪ ಅವರು ರುದ್ರಾಕ್ಷಿ ಮಹತ್ವವನ್ನು ಕುರಿತನೆ ಒಂದು ಸಂಪಾದಕೀಯ ಲೇಖನ ಬರೆದಾಗ ನಾವೆಲ್ಲ ಓದಬೇಕಾದ್ರೆ ಬಹುಶಃ ಬಹಳಷ್ಟು ಜನ ಓದಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಂತ ಒಂದು ರುದ್ರಾಕ್ಷಿ ಮಹಿಮೆಯನ್ನ ನಾವು ಅರ್ಥೈಸಿಕೊಂಡು ರುದ್ರಾಕ್ಷಿಯನ್ನ ಧರಿಸಿಕೊಳ್ಬೇಕಾಗ್ತದೆ. ಆ ನಂತರ ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡುವಂತ ಒಂದು ಕರ್ಮವನ್ನು ಗುರುಗಳು ನಮಗೆ ಹೇಳಿರ್ತಾರೆ. ಪಂಚಾಕ್ಷರಿ ಮಂತ್ರ ಅಯ್ಯಾಯನಿಗೆ ಪಂಚಾಕ್ಷರಿಯೇ ಪರಮ ಪಾವನೆಯ ಅಂತ ಅದನ್ನು ಕೂಡ ಹೇಳ್ತಾರೆ. ಪಂಚಾಕ್ಷರಿ ಮಂತ್ರ ಅಂತ ಹೇಳ್ತಾರೆ. ಮುಂಬರುವಂತಹ ಒಂದು ಸಾಧನಾ ಕ್ರಮದಲ್ಲಿ ಬಸವಣ್ಣನವರು ಏನೋ ಪಂಚಾಕ್ಷರಿ ಮಂತ್ರದ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಿದಂತ ವಚನದಲ್ಲಿ ಆ ಮುಂದೆ ಬರುವಂತಹ ಶಿವಶರಣರು ಆ ಬಸವಣ್ಣನವರನ್ನೇ ಒಂದು ಅದ್ಭುತವಾಗಿರುವಂತಹ ಒಬ್ಬ ವಿಶಿಷ್ಟ ಸಾಧಕ ಅಂತ ಹೇಳಿ ಗುರುತಿಸಿ ಆ ಬಸವ ಅನ್ನುವಂತಹ ಮೂರಕ್ಷರಗಳೇ ಮಂತ್ರ ಮಾಡ್ಕೊಂಡ್ಬಿಟ್ಟಿರೋದನ್ನ ನಾವೆಲ್ಲ ನೋಡ್ತೀವಿ. ಬಸವ ಎನ್ನುವ ಮೂರಕ್ಷರಗಳೇ ಮಂತ್ರಕಾರ ಕಲಿದೇವರ ದೇವ ಅಂತ ಹೇಳ್ತಾನೆ ಮಡಿವಾಳ ಮಾತೆಯ. ಬಸವ ಅನ್ನುವಂಥವನೇ ಮಂತ್ರ ಆಗಿಬಿಡುತ್ತೆ. ಪಂಚಾಕ್ಷರಿ ಬಸವ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ, ಪಂಚಾಕ್ಷರಿ ಮಂತ್ರ ಬೇರೆ ಅಲ್ಲ, ಬಸವಾಕ್ಷರ ಮಂತ್ರ ಬೇರೆ ಅಲ್ಲ ಅಂತೇಳಿ ಬಸವ ಶಿವನೇ ಬಸವ ಅಂತೇಳಿ ನಮ್ಮ ಗ್ರಾಮೀಣ ಜನ ಅತ್ಯಂತ ಸರಳವಾಗಿ ಸುಲಭವಾಗಿ ಪಠಿಸುವುದನ್ನ ಸ್ಮರಣೆ ಮಾಡುವುದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಈ ರೀತಿಯಲ್ಲಿ ಮಂತ್ರನು ಕೂಡ ನಮ್ಮ ಅಷ್ಟಾವರಣಗಳ ಪ್ರಮುಖವಾಗಿರುವಂತಹ ಇಲ್ಲಿ ಧಾರ್ಮಿಕ ಆಚರಣೆ ನಮ್ಮ ಈ ತಾತ್ವಿಕ ಸಿದ್ಧಾಂತದ ಜೊತೆಗೆ ತಳಕು ಹಾಕೊಂಡಿರುವುದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಈ ರೀತಿಯಲ್ಲಿ ಅನೇಕ ವಿಚಾರಗಳನ್ನ ನಾವೆಲ್ಲ ನೋಡ್ತೀವಿ. ಇನ್ನು ಉಳಿದಂತ ಏನು ಒಂದು ಸ್ಥಳಗಳ ಉಪಸ್ಥಳಗಳು ಅವೇ ಬಹಳ ವಿಶೇಷವಾಗಿರುವಂತಹ ಸ್ಥಳಗಳಲ್ಲ. ಯಾಕಂದ್ರೆ ನಾನು ಆಗಲೇ ಹೇಳಿದೆ, ಈ ಚತುರ್ವಿಧ ಸಾರಾಯ ಸ್ಥಳ ಆಗಲಿ, ತ್ರಿವಿಧ ಸಂಪತ್ತಿ ಸ್ಥಳ ಆಗಲಿ, ಇವನ್ನೆಲ್ಲ ಭಕ್ತಿ ಜ್ಞಾನ ವೈರಾಗ್ಯಗಳ ಸಂಪಾದನೆ ಮಾಡಬೇಕಾಗಿರುವಂತಹ ಅನಿವಾರ್ಯ. ಯಾಕಂದ್ರೆ ಅವ್ರು ಹೇಳಿರ್ತಾರೆ ಅನೇಕ ಬೇರೆ ಬೇರೆ ವಚನಗಳಲ್ಲಿ ಜ್ಞಾನ ಶ್ರೇಷ್ಠವಾಗಿರುವಂತಹದ್ದು, ಭಕ್ತಿ ಶ್ರೇಷ್ಠವಾಗಿರುವಂತಹದ್ದು, ಭಕ್ತಿಯನ್ನು ನಾವು ಸಂಪಾದನೆ ಮಾಡಬೇಕು. ಭಕ್ತಿ ಇರಲಿಲ್ಲ ಅಂದ್ರೆ ಪರಮಾತ್ಮ ನಮಗೆ ಒಲಿಯಾಗಿಲ್ಲ. ಆದ್ರೆ ಭಕ್ತಿ ನಮ್ಮಲ್ಲಿ ಇರಬೇಕಾಗಿದ್ದರೆ ಪರಮಾತ್ಮ ಅನೇಕ ರೀತಿಯಿಂದ ನಮ್ಮನ್ನ ಪರೀಕ್ಷೆಗೆ ಒಳಗೆ ಮಾಡ್ತಾನೆ ಅನ್ನುವಂಥ ಮಾತನ್ನು ಕೂಡ ಅನೇಕ ಸಂದರ್ಭಗಳಲ್ಲಿ ನಮ್ಮ ಶರಣರು ಹೇಳ್ತಾರೆ. ಭಕ್ತಿ ಕಂಬಿದ್ರೆ ನಮಗೆ ಕೂಡ ಸಂಗಮ ದೇವ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಭಕ್ತಿ ಜ್ಞಾನ ವೈರಾಗ್ಯವನ್ನು ಕುರಿತು ಬಹಳ ಅರ್ಥಪೂರ್ಣವಾಗಿ ನಮ್ಮ ಶಿವಶರಣರು ಚಿಂತನೆ ಮಾಡೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ವಿಶೇಷವಾಗಿ ಈ ಚತುರ್ವಿಧ ಸಾರಾಯದ ಒಂದು ವಿಷಯದಲ್ಲಿ ಕೂಡ ಚಿಂತನೆ ನಡೆಸಿದ್ರು ಕೂಡ ಈ ಒಂದು ಸಾರೋಗ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ಏನು ಈ 4 ಪ್ರಕಾರದ ಮೋಕ್ಷದಲ್ಲಿ ಇದಕ್ಕಿಂತ ಉನ್ನತವಾಗಿರುವಂತಹ ಸಾಮರ್ಥ್ಯವನ್ನು ಸಾಧಿಸುವಂತಹ ಒಂದು
ತತ್ವ ನಮ್ಮ ಲಿಂಗಾಯತ ಧರ್ಮದಲ್ಲಿ ಇರುವುದರಿಂದ ವಿಶೇಷವಾಗಿ ಅದಕ್ಕೂ ಕೂಡ ಅವರು ಹೆಚ್ಚಿನ ಮಹತ್ವ ಕೊಟ್ಟಿಲ್ಲ ಅನ್ನೋದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಈ ರೀತಿಯಲ್ಲಿ ಇಂಥ ಒಂದು ಧಾರ್ಮಿಕ ಆಚರಣೆಗಳನ್ನ ತನ್ನಲ್ಲಿ ಅಳವಡಿಸಿಕೊಂಡಿರುವಂತಹ ಒಬ್ಬ ಸಾಧಕ, ಭಕ್ತ ಸ್ಥಳದಲ್ಲಿರುವಂತಹ ಒಬ್ಬ ಸಾಧಕ ಭಕ್ತಿಯನ್ನ ತನ್ನ ಒಂದು ಸಾಧನವಾಗಿಕೊಂಡು, ನಾನು ಮೊದಲೇ ಹೇಳಿದೆ ನಿಮಗೆ, ಭಕ್ತ ಸ್ಥಳದಲ್ಲಿರುವಂತಹ ಭಕ್ತಿ ಯಾವುದು? ಶ್ರದ್ಧಾಭಕ್ತಿ. ಆ ಶ್ರದ್ಧಾಭಕ್ತಿಯಿಂದ ನಂಬಿಕೆ. ಶ್ರದ್ಧಾ ಅಂದ್ರೇನು? ನಂಬಿಕೆ. ನಂಬಿಕೆ ಇರಲಿಲ್ಲ ಅಂದ್ರೆ ಏನು ನಡೆಯಂಗಿಲ್ಲ. ನಂಬಿಕೆ ಬಹಳ ಮುಖ್ಯವಾಗಿ ಬೇಕು. ಬಸವಣ್ಣವರು ಹೇಳ್ತಾರೆ, ನಂಬರು ನೆಚ್ಚರು ಬರೆದ ಕರಿವರು ನಂಬನರಿಯಲಿ ಲೋಕದ ಮನುಜರು ನಂಬಿ ಕರೆಯೊಡೆ ಓಯಂಗನೇ ಶಿವನು ಅಂತಾರೆ ಬಸವಣ್ಣವರು. ಶ್ರದ್ಧೆ ನಮ್ಮಲ್ಲಿದ್ರೆ ಪರಮಾತ್ಮವು ಅಂದೇ ಅಂತಾನೆ. ಅಂದ್ರೆ ಪರಮಾತ್ಮನ ಸಾಕ್ಷಾತ್ಕಾರ ಅದು ನಂಬಿಕೆಯಿಂದ, ಶ್ರದ್ಧೆಯಿಂದ ಸಾಧ್ಯ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇಂಥ ಎಲ್ಲಾ ವಿಚಾರಕ್ಕೆ ನಾವೆಲ್ಲ ಚಿಂತನೆ ಮಾಡಿದ್ದೇವೆ. ವಿಶೇಷವಾಗಿ ಈ ಒಂದು ನಿರ್ಪಾದಿಕ ಪಾಠಸ್ಥಳ, ಸೋಪಾದಿಕ ಪಾಠಸ್ಥಳ ಮತ್ತು ಸಹಜ ಪಾಠಸ್ಥಳ ಇವೆಲ್ಲ ಕಾಯಕ ಮತ್ತು ದಾಸೋಹಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳು. ನಮ್ಮ ಶರಣರು ಭಕ್ತಸ್ಥಳದಲ್ಲಿರುವಂತವರು ಕಾಯಕವನ್ನು ಮಾಡಿಯೇ ತಮ್ಮ ಬದುಕನ್ನು ಸಾಗಿಸಬೇಕು. ಕಾಯಕ ಅನ್ನುವಂಥದ್ದು ಬಹಳ ಮುಖ್ಯ. ಕಾಯಕ ಇರಲಿಲ್ಲ ಅಂದ್ರೆ ನಮಗೆ ಮುಕ್ತಿ ಇಲ್ಲ. ಕಾಯಕ ಬಗ್ಗೆ ಬಹಳ ಸ್ಪಷ್ಟವಾಗಿ ನಮ್ಮ ಶರಣರು ಹೇಳ್ಯಾರ. ದಾಸೋಹದ ಬಗ್ಗೆ ವಿಶೇಷವಾಗಿ ಹೇಳಿದ್ದಾರೆ. ಯಾಕಂದ್ರೆ ದಾಸೋಹದಲ್ಲಿ ಏನು ಮುಖ್ಯವಾಗಿ ಕಂಡುಬರುವಂತಂದ್ರೆ ವಿನಯ ಗುಣ. ಭಕ್ತಸ್ಥಳದಲ್ಲಿರುವಂತಹ ವ್ಯಕ್ತಿಯಲ್ಲಿ ಇರಬೇಕಾಗಿರುವಂತಹ ಮೂಲ ಗುಣ ಅಂದ್ರೆ ವಿನಯ. ಬಸವಣ್ಣನವರು ಭಕ್ತಿ ಮಾಡ್ತಾರೆ ಅಂತ ನಾವು ಅವ್ರನ್ನ ಕರಿತೀವಿ, ಭಕ್ತ ಶ್ರೇಷ್ಠ ಅಂತ ನಾವು ಕರಿತೀವಿ. ಯಾಕೆ ಕರಿತೀವಿ ಅಂದ್ರೆ ಅವರಲ್ಲಿರುವಂತಹ ವಿನಯ ಗುಣ. ಎಲೆಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳುವಂತಹ ಸಂದರ್ಭದಲ್ಲಾಗಲಿ, ಮೇಲಾಗಲನ್ನು ಕೀಳಾಗಲಲ್ಲದೆ ಕೀಳಿ ಚಲ್ಲದೆ ಹೈಲ ಕರೆಯುವುದು ಎನ್ನುವಂತಹ ಒಂದು ಸಂದರ್ಭದಲ್ಲಾಗಲಿ ನಾವು ಬಸವಣ್ಣನವರ ವಿನಯ ಗುಣವನ್ನು ನಾವೆಲ್ಲ ನೋಡ್ತೀವಿ. ಭಕ್ತಸ್ಥಳದಲ್ಲಿ ನಮಗೆ ಇರಬೇಕಾಗಿರುವಂತದ್ದು ಮುಖ್ಯವಾಗಿ ವಿನಯ ಗುಣ. ಆ ವಿನಯ ಗುಣ ಈ ದಾಸೋಹದಿಂದ ನಮಗೆ ಸಾಧ್ಯವಾಗ್ತದೆ. ದಾಸಃ ಅಹಂ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅಂತೇಳಿ ಹೇಳುವಂತಹ ಒಂದು ವಚನದಲ್ಲಿ ಕೂಡ ನಾನು ಅನ್ನುವಂತಹ ಅಹಂಕಾರ ನಮಗೆ ಬೇಡ, ಮಮಕಾರಗಳ ಭಕ್ತಿಯ ಒಂದು ಸಾಧನೆಯಲ್ಲಿ ಈ ಅಹಂಕಾರ ಮಮಕಾರ ಅನ್ನುವಂಥದ್ದು ದೊಡ್ಡ ಬಂಡೆಗಲ್ಲಿದೆ. ಈ ದಾರಿಯೊಳಗೆ ಇಂಥ ಒಂದು ಅಹಂಕಾರ ಮಮಕಾರ ಅನ್ನುವಂಥ ಬಂಡೆಗಳಲ್ಲಿ ಬಿದ್ದಿದ್ದು ಅಂದ್ರೆ ನಾವು ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ. ನಮ್ಮ ಗಾಡಿ ಮುಂದೆ ಹೋಗಂಗಿಲ್ಲ. ಎಲ್ಲಿವರೆಗೂ ಈ ಬಂಡೆಗಳನ್ನ ದಾರಿಯಿಂದ ನಾವು ತರಿಸುವುದಲ್ಲ ಅಲ್ಲಿವರೆಗೂ ನಮ್ಮ ಪಯಣ ಅದು ಮುಂದೆ ಸಾಗುವುದಿಲ್ಲ. ಭಕ್ತಸ್ಥಳದಲ್ಲಿ ಅಹಂಕಾರ ಮಮಕಾರಗಳನ್ನ ನಾವು ತ್ಯಾಗ ಮಾಡಬೇಕಾಗ್ತದೆ. ದಾಸೋಹಂ ಭಾವಿಯಾಗಿ ನಮ್ಮ ಬದುಕನ್ನ ಸಾಗಿಸಬೇಕಾಗ್ತದೆ ಅನ್ನೋದನ್ನ ಮರಿಬಾರದು. ಆ ಹಿನ್ನೆಲೆಯಲ್ಲಿ ಇವತ್ತು ಕಾಯಕ ಜೀವಿಯಾಗಿ ದಾಸೋಹಂ ಭಾವಿಯಾಗಿ ಭಕ್ತ ತನ್ನ ಬದುಕನ್ನ ಸಾಗಿಸಬೇಕಾಗ್ತದೆ. ವಿಶೇಷವಾಗಿ ನೈತಿಕ ವಿಚಾರಗಳನ್ನು ಕೂಡ ಅಳವಡಿಸಿಕೊಳ್ಬೇಕಾಗ್ತದೆ. ಅದಕ್ಕೆ ನಾನು ಹೇಳಿದೆ, ನಮ್ಮಲ್ಲಿ ಧಾರ್ಮಿಕ ವಿಚಾರಗಳು, ನೈತಿಕ ವಿಚಾರಗಳು ತಪ್ಪು ಸಿದ್ಧಾಂತದ ಜೊತೆಗೇನೆ ಇರ್ತಾವ. ಅವು ಇರಲಿಲ್ಲ ಅಂದ್ರೆ ಇದಕ್ಕೆ ಆಗ್ತಿಲ್ಲ. ನಾವು ತಾತ್ವಿಕವಾಗಿ ನಾವು ಚಿಂತನೆ ಮಾಡ್ತೀವಿ, ಭಕ್ತ ಮಹೇಶ ಪ್ರಸಾದ ಪ್ರಾಣಿಗಳಿಗೆ ಏನು ಚಿಂತನೆ ಮಾಡ್ತೀವಿ, ಅಲ್ಲಿ ಆ ಒಂದು ಸಾಧನೆಯನ್ನು ಮಾಡುವಂತ ವ್ಯಕ್ತಿಯಲ್ಲಿ ಆಚಾರಗಳು ಇಲ್ಲದೆ ಹೋದ್ರೆ, ಅವು ಅಷ್ಟಾವರಿಗಳಿರ್ಬೋದು, ಪಂಚಾಚಾರಗಳಿರ್ಬೋದು, ಸದಾಚಾರ, ಲಿಂಗಾಚಾರ, ಶಿವಾಚಾರ, ಗಣಾಚಾರ, ವೃತ್ತಾಚಾರ ಅಂತ ಪಂಚಾಚಾರಗಳು ಕೂಡ ಬಹಳ ಮುಖ್ಯ. ಅವು ಇರ್ಲಿಲ್ಲ ಅಂದ್ರೆ ಸಾಧನೆ ಮುಂದುವರಿಯೋದಿಲ್ಲ. ಅದಕ್ಕೆ ಭಕ್ತ ಸ್ಥಳದಲ್ಲಿ ಅವೆಲ್ಲ ಅಳವಡಬೇಕಾಗ್ತದೆ. ನಮ್ಮ ಶರಣರ ವಚನಗಳು ನಾವೆಲ್ಲ ನೋಡ್ತೀವಿ. ಸತೆ ನಾಡದಾತ ಭಕ್ತ, ಹುಟ್ಟಿದ ಕುಹಕವು ಮಾಡದಾತ ಭಕ್ತ, ನಿಟಿಲಾಕ್ಷಣ ಧ್ಯಾನದಲ್ಲಿ ಇದ್ದಾತ ಭಕ್ತ, ನಮ್ಮ ಅಖಂಡೇಶ್ವರನ ಭಕ್ತಿ ಭಾವದಲ್ಲಿ ಇದ್ದಾತನೇ ಸದ್ಭಕ್ತ ನೋಡ. ನಾವು ಭಕ್ತ ಸ್ಥಳದಲ್ಲಿ ನಾವು ಇರಬೇಕಂದ್ರೆ ಅಥವಾ ಭಕ್ತಸ್ಥಳಕ್ಕೆ ಒಂದು ಅರ್ಹತೆಯನ್ನು ನಾವು ಪಡಿಬೇಕಾಗಿತ್ತು ಅಂದ್ರೆ ನಾವು ಕುಹಕವನ್ನ ಮಾಡಬಾರದು, ಸುಳ್ಳನ್ನ ಹೇಳಬಾರದು. ಆನಂತರ ಸದಾಕಾಲ ಪರಮಾತ್ಮನ ಚಿಂತನೆಯಲ್ಲಿ, ಪರಮಾತ್ಮನ ಧ್ಯಾನದಲ್ಲಿ ಇರಬೇಕಾಗಿರುವಂತದ್ದು ಬಹಳಷ್ಟು ಅವಶ್ಯ. ಈ ರೀತಿ ಯಾರು ತಮ್ಮ ಜೀವನವನ್ನು ಸಾಗಿಸ್ತಾರೆ ಅವರೇ ಸದ್ಭಕ್ತರು ಅಂತೇಳಿ ಷಣ್ಮುಖ ಸ್ವಾಮಿಗಳು ಹೇಳುವುದನ್ನು ನಾವೆಲ್ಲ ನೋಡ್ತೀವಿ. ಭಕ್ತನ ನಡೆ ಶುದ್ಧ, ಭಕ್ತನ ನುಡಿ ಶುದ್ಧ, ಭಕ್ತನ ತನು ಶುದ್ಧ, ಭಕ್ತನ ಮನ ಶುದ್ಧ, ಭಕ್ತನ ಭಾವ ಶುದ್ಧ, ಭಕ್ತನ ಸರ್ವ ಕ್ರಿಯೆಯನ್ನ ಶುದ್ಧ. ಅಖಂಡೇಶ್ವರ ನೀ ಒಲಿದ ಸದ್ಭಕ್ತನ ಕಾಯವೇ ಕೈಲಾಸನೀಯ. ಬಹಳ ಸ್ಪಷ್ಟವಾಗಿ ಭಕ್ತನ ನಡೆ, ನುಡಿ, ತನು, ಮನ, ಭಾವ ಎಲ್ಲವೂ ಪರಿಶುದ್ಧವಾಗಿರ್ಬೇಕಾಗ್ತದೆ. ಯಾವ ರೀತಿ ತಮ್ಮ ತನು, ಮನ, ಭಾವಗಳನ್ನ ಪರಿಶುದ್ಧವಾಗಿಸಿಕೊಂಡಿರುವಂತಹ ಭಕ್ತ ಇರ್ತಾನಲ್ಲ, ಅವನ ಆ ಕಾಯ ಅದು ಸಾಮಾನ್ಯ ಕಾಯ ಅಲ್ಲ, ಅದು ಕೈಲಾಸದ ಸಮಾನ ಅನ್ನುವಂಥ ಮಾತನ್ನು ಷಣ್ಮುಖ ಸ್ವಾಮಿ ಹೇಳಬೇಕಾದ್ರೆ ಆ ಭಕ್ತ ಇಂಥ ಎಲ್ಲ ಆಚಾರಗಳನ್ನ ತನ್ನ ಒಂದು ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕಾಗಿರುವಂತಹ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಚಿಂತನೆ ಮಾಡಬೇಕಾಗ್ತದೆ. ಅದರ ಜೊತೆಗೆ ಶರಣರ ಸಂಘದ ಬಗ್ಗೆಯೂ ಕೂಡ ಬಹಳ ಚಿಂತನೆಯನ್ನು ಮಾಡ್ತಾರೆ ನಮ್ಮ ಶರಣರು. ಯಾಕಂದ್ರೆ ನಮ್ಮನ್ನ ಒಳ್ಳೆ ದಾರಿ ನಡೆಸಬೇಕಾಗಿರುವಂತಹದನ್ನೇ ಶರಣರ ಸಂಘ. ನಾವು ದುಷ್ಟರ ಸಂಘದಲ್ಲಿ ಇದ್ರೆ ಇಂತಹ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಸಾಧನೆ ಬೇರೆ ನಡೀತಾವ. ನಾವು ದುರ್ವ್ಯಸನಿಗಳ ದುರಾಚಾರ ಸಂಘದಲ್ಲಿದ್ರೆ ನಾವು ದುರ್ವ್ಯಸನಿಗಳಾಗಿ ದುರಾಚಾರಿಗಳಾಗಿ ಭವಕ್ಕೆ ಮುಖ
ಮುಖವಾಗಿ ಹೋಗ್ತೇವೆ ಹೊರತಾಗಿ ಐಕ್ಯ ಸ್ಥಳಕ್ಕೆ ಮುಖ ಮಾಡಿ ನಾವು ಸಾಗೋದಿಲ್ಲ. ಅದಕ್ಕೆ ನಾವು ಐಕ್ಯ ಸ್ಥಳದ ಕಡೆಗೆ ಸಾಗಬೇಕಾಗಿತ್ತು ಅಂದ್ರೆ ನಮ್ಮಲ್ಲಿ ಮುಖ್ಯವಾಗಿ ಶರಣರ ಸಂಘ ಬೇಕು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಶರಣರ ಸಂಘದಲ್ಲಿದ್ದಾಗ ಮಾತ್ರ ಕೂಡಲ ಸಂಗಮ ದೇವರ ನರಿಬಡೆ ಶರಣರ ಸಂಘವೇ ಮೊದಲು ಅಂತಾರೆ ಬಸವಣ್ಣವರು. ದೇವರ ಹತ್ರ ನೀವು ಹೋಗ್ಬೇಕಾಗಿತ್ತು ಅಂದ್ರೆ ಶರಣರ ಸಂಘ ಮಾಡ್ಬೇಕು. ಶರಣರ ಸಂಘ ಇರ್ಲಿಲ್ಲ ಅಂದ್ರೆ ದೇವರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಆ ಕಾರಣಕ್ಕಾಗಿ ಇಂಥ ಎಲ್ಲ ಗುಣಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕಾಗ್ತದೆ. ಆನಂತರ ವಸ್ತುವಿನಲ್ಲಿರುವಂತಹ ಮೋಹವನ್ನು ಮರಿಬೇಕಾಗ್ತದೆ, ಸಂಗ್ರಹ ಬುದ್ಧಿಯನ್ನು ಬಿಡಬೇಕಾಗ್ತದೆ. ಭಕ್ತ ಸ್ಥಳ ಸುಮ್ಮನೆ ಎಲ್ಲರಿಗೂ ಒಲಿಯುವುದಿಲ್ಲ. ನಾವು ಸುಮ್ಮನೆ ಸದ್ಭಕ್ತರಾಗೋದಿಲ್ಲ. ಸುಮ್ಮನೆ ವೇಷವನ್ನು ಧರಿಸಿದ ಮಾತ್ರಕ್ಕೆ ಯಾರೋ ಸದ್ಭಕ್ತರಾಗಂಗಿಲ್ಲ, ಯಾರೋ ಸ್ವಾಮಿಗಳಾಗಂಗಿಲ್ಲ. ಭಾವಗಳು ಇದ್ರೆ ಮಾತ್ರ ಅವರು ಸದ್ಭಕ್ತರಾಗ್ತಾರೆ, ಸ್ವಾಮಿಗಳಾಗ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಬಹಳ ಸ್ಪಷ್ಟವಾಗಿ ನಮ್ಮ ಶರಣರು ಆ ಒಂದು ವಿಚಾರಗಳನ್ನು ಹೇಳ್ತಾರೆ. ಪರಿಗ್ರಹ ಅನ್ನುವಂಥದ್ದು ಬಹಳ ಮುಖ್ಯ. ಬಸವಣ್ಣವರು ತಮ್ಮ ಬದುಕಿನಲ್ಲಿ ಎಷ್ಟು ಪರೀಕ್ಷೆಗಳಿಗೆ ತಮ್ಮನ್ನ ಅವರು ಒಡ್ಕೊಳ್ತಾರೆ ಅನ್ನೋದನ್ನ ಅವ್ರ ವಚನಗಳಲ್ಲಿ ನಾವೆಲ್ಲ ನೋಡ್ತೀವಿ. ಮಣ್ಣಿನೊಳಗೊಂದು ದೊರೆಯ ಶೀರೆಯೊಳಗೊಂದು ಎಳೆಯ ಅನ್ನದೊಳಗೊಂದು ಅವಳ ಹಿಂದಿಂಗೆ ನಾಡೆಂಗೆ ಬೇಕೆಂದೆ ನಾನಡೆ ನಿಮ್ಮಾನೆ ನಿಮ್ಮ ಪ್ರಮಥರಾನೆ ಅಂತಾರೆ ಬಸವಣ್ಣವರು. ಎಷ್ಟು ಸೂಕ್ಷ್ಮವಾಗಿ ಬಸವಣ್ಣವರು ಚಿಂತನೆ ಮಾಡ್ತಾರೆ. ಸದ್ಭಕ್ತನಾಗಬೇಕಾಗಿದ್ರೆ ಇಂಥ ಎಲ್ಲಾ ಚಿಂತನೆಗಳು ವ್ಯಕ್ತಿ ಬದುಕಿನಲ್ಲಿ ಅಳವಡಬೇಕಾಗಿರುವಂತದ್ದು ಬಹಳಷ್ಟು ಅವಶ್ಯ ಅನ್ನೋದನ್ನ ಬಸವಣ್ಣನವರು ತಮ್ಮ ಬದುಕಿನಿಂದ ಅಲ್ಲಿ ತೋರಿಸಿಕೊಟ್ಟಿದ್ದಾರೆ ಅನ್ನೋದನ್ನ ಮರೆಯಬಾರದು. ಅದೇ ರೀತಿಯಲ್ಲಿ ಅಂತಹ ಒಳ್ಳೆಯ ಗುಣಗಳನ್ನ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಟ್ಟಾಗ ನಾವು ಸದ್ಭಕ್ತರಾಗ್ತೇವೆ. ನಮ್ಮ ಸಾಧನೆಯನ್ನು ಮುಂದುವರಿಸಲಿಕ್ಕೆ ಸಾಧ್ಯವಾಗ್ತದೆ. ದುರ್ವ್ಯಸನಿಗಳಾಗಿ ದುರಾಚಾರಿಗಳಾಗಿ ನಾವೆಂದು ನಮ್ಮ ಸಾಧನೆಯನ್ನು ಐಕ್ಯ ಸ್ತರದ ಕಡೆಗೆ ಕೊಂಡೊಯ್ಯಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಅದಕ್ಕೆ ಬಸವಣ್ಣವರು ಪದೇ ಪದೇ ಕೇಳ್ಕೊಳ್ತಾರೆ, ಎನ್ನ ದುರ್ವ್ಯಸನಿ ದುರಾಚಾರಿ ಎಂದೆನಿಸಿದರೆಯ, ಎನ್ನ ಲಿಂಗ ವ್ಯಸನಿ ಜಂಗಮ ಪ್ರೇಮಿ ಎಂದೆನಿಸಯ್ಯ ಅಂತೇಳಿ ಬಸವಣ್ಣವರು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ನನ್ನಲ್ಲಿ ದೇವರಲ್ಲಿ ಭಕ್ತಿ ಶ್ರದ್ಧೆ ವಿಶ್ವಾಸಗಳು ನನಗೆ ಬೇಕು, ಅದನ್ನು ನೀನು ನನಗೆ ಕೊಡು. ಜಂಗಮ ಪ್ರೇಮಿ ಎಂದೆನಿಸಯ್ಯ, ನಾನು ದೇವರಲ್ಲಿ ಭಕ್ತಿ ಶ್ರದ್ಧೆ ವಿಶ್ವಾಸವನ್ನು ಇಡುವುದರ ಜೊತೆಗೆ ಸಮಾಜ ಸೇವೆಯನ್ನು ಮಾಡಬೇಕು. ನಾನು ಜಂಗಮ ಪ್ರೇಮಿ ಆಗಬೇಕು. ಸಮಾಜಕ್ಕಾಗಿ ಸರ್ವಸ್ವವನ್ನು ಅರ್ಪಣೆ ಮಾಡುವಂತ ಒಂದು ಮನೋಭಾವವನ್ನ ನನಗೆ ಕರುಣಿಸುವಂತ ಹೇಳಿ ಬಸವಣ್ಣವರು ಕೇಳ್ಕೊಂಡಿರೋದನ್ನ ನಾವೆಲ್ಲ ನೋಡ್ತೀವಿ. ಈ ರೀತಿಯಲ್ಲಿ ಇಂಥ ಒಳ್ಳೆಯ ಗುಣಗಳು ಭಕ್ತರಲ್ಲಿ ಇರಬೇಕಾಗಿರುವಂತಹದ್ದು ಬಹಳಷ್ಟು ಅವಶ್ಯ. ಕಂಡ ಭಕ್ತರಿಗೆ ಕೈ ಮುಗಿಯುವಾಗಲೇ ಭಕ್ತ ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ, ಸದುವಿನಯವೇ ಸದಾಶಿವನ ಒಲುಮೆಯ ಅಂತ ಹೇಳಿದರು ಬಸವಣ್ಣವರು. ಕಂಡ ಭಕ್ತರಿಗೆ ಕೈ ಮುಗಿಯುವಾಗಲೇ ಭಕ್ತ, ನಾ ಭಕ್ತದನಿ, ನಾ ಶ್ರೇಷ್ಠದನಿ, ಇವ್ರಿಗೆ ಯಾಕೆ ನಾ ಕೈ ಮುಗಿಬೇಕು, ನಾ ದೊಡ್ಡ ಮಠದ ಸ್ವಾಮಿ, ನಾ ಶ್ರೇಷ್ಠ, ಇಂಥ ಸಣ್ಣ ಸ್ವಾಮಿಗಳಿಗೆ ನಾ ಕೈ ಮುಗಿಬೇಕಂದ್ರೆ ಇವರಲ್ಲಿ ಏನೂ ಇಲ್ಲ ಅಂತ ನಾವು ತಿಳ್ಕೋಬೇಕು. ಏನು ಉರಲಿಲ್ಲ, ಭಕ್ತರು ಅಲ್ಲ, ಏನೂ ಅಲ್ಲ, ಏನು ಸುಡಗಾಡ ಅಲ್ಲ ಅಂತ ತಿಳ್ಕೋಬೇಕಷ್ಟೇ. ಕಂಡ ಭಕ್ತರಿಗೆ ಕೈ ಮುಗಿಯುವಾಗಲೇ ಭಕ್ತ, ಭಕ್ತರನ್ನ ಆಧರಿಸುವಂತವ, ಭಕ್ತರನ್ನ ಗೌರವಿಸುವಂತವ ಭಕ್ತರಾಗ್ತಾರೆ ಹೊರತಾಗಿ ಭಕ್ತರನ್ನ ಅನಾದರಿಸುವಂತಹ ವ್ಯಕ್ತಿ, ಭಕ್ತರನ್ನ ದೂರೀಕರಿಸುವಂತಹ ವ್ಯಕ್ತಿ ಯಾವ ಕಾಲಕ್ಕೂ ಭಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಮೃದುವಚನವೇ ಸಕಲ ಜಪಗಳಯ್ಯ, ಮೃದುವಚನವೇ ಸಕಲ ತಪಗಳಯ್ಯ. ನಮ್ಮ ಬದುಕಿನಲ್ಲಿ ನಮ್ಮ ಆಚರಣೆಯಲ್ಲಿ ನೇಯ ವಿನಯ ಶಿಸ್ತು ಸೌಜನ್ಯ ಇರಬೇಕಾಗಿರುವಂತದ್ದು ಬಹಳಷ್ಟು ಅವಶ್ಯ ಅನ್ನೋದನ್ನು ಬಸವಣ್ಣವರು ಹೇಳ್ತಾರೆ. ಸದುವಿನವೇ ಸದಾಶಿವನ ಒಲುಮೆಯ ಕೂಡಲ ಸಂಗಯ್ಯ ನಂತಲ್ಲ ಬಲ್ಲನೆಯ. ಪರಮಾತ್ಮ ಸುಮ್ಮನೆ ನಮಗೆ ಒಲಿಯುವುದಿಲ್ಲ. ಪರಮಾತ್ಮನ ಸಾಕ್ಷಾತ್ಕಾರ ಸುಮ್ಮನೆ ಆಗೋದಿಲ್ಲ. ಪರಮಾತ್ಮ ಜೊತೆಗೆ ಸಾಮರಸ್ಯ ಸುಮ್ಮನೆ ಆಗೋದಿಲ್ಲ. ನಮ್ಮ ನಡೆ ನುಡಿಗಳು ತನು ಮನ ಭಾವಗಳು ಪರಿಶುದ್ಧವಾಗಿರ್ಬೇಕಾಗಿರುವಂತಹದ್ದು, ಅವು ಮೃದುವಾಗಿರ್ಬೇಕಾಗಿರುವಂತಹದ್ದು ಬಹಳಷ್ಟು ಅವಶ್ಯ ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಶರಣರು ವಿಶೇಷವಾಗಿ ಬಸವಣ್ಣವರು ತಮ್ಮ ವಚನಗಳಲ್ಲಿ ಹೇಳುವುದನ್ನು ನಾವೆಲ್ಲ ನೋಡ್ತೀವಿ. ನಾ ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದ್ರೆ ಹಾಗೆ ಹೇಳ್ಕೊಂತ ಹೋದ್ರೆ ಇದು ಮುಗಿಲಾರ್ದ ಕಣ್ಣಿ ಇದೆ. 3 ದಿವಸ ಭಕ್ತ ಸ್ಥಳದ ಬಗ್ಗೆ ಹೇಳ್ಕೊಂತ ಹೋಗಬಹುದು. ಆದ್ರೆ ಅದನ್ನು ನಾನು ಈಗ ಮುಗಿಸ್ಬೇಕಾದಂತ ಅನಿವಾರ್ಯತೆ. ಯಾಕಂದ್ರೆ 12 ಗಂಟೆಗೆ ಪ್ರಸಾದದ ವಿರಾಮ ಅಂತ ಅದರ 1 ಗಂಟೆ ಆಗಿದೆ. ಮತ್ತಿನ್ನ ನಾವು ನಿಮ್ಮ ಕೋಪಕ್ಕೆ ಗುರಿಯಾಗೋದು ಬೇಡ. ಅದಕ್ಕೆ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಅಂತ ಹೇಳ್ಕೊಂತ ನಿಮ್ಗೆ ಕೈ ಮುಗ್ಕೋತಾರ ಮಾಡ್ತೀನಿ ನಾನು. ಯಾಕೆ ಪ್ರಸಾದ ಟೈಮ್ ಆದ್ಮೇಲೆ ನೀವು ಸಿಟ್ಟಿಗೆ ಹೇಳಬಾರ್ದು. ಬಸವಣ್ಣವರು ಈ ರೀತಿಯಲ್ಲಿ ನಂತರ ಎಲ್ಲಾ ಶರಣರು ಭಕ್ತಸ್ಥಳದ ಮಹಿಮೆಯನ್ನು ಹೇಳುವುದನ್ನು ನಾವೆಲ್ಲ ನೋಡ್ತೀವಿ. ಮನೆಯಲ್ಲಿ ಒಂದೇ ಒಂದು ನಮ್ಮ ಮೈದಾನ ಬಸವಲಿಂಗ ಶರಣರು ಭಕ್ತ ಸ್ಥಳವನ್ನ 3 ಸಾಲುಗಳಲ್ಲಿ ಬಹಳ ಸುಂದರವಾಗಿ ಹೇಳಿದಿರ್ತಾರೆ. ಅದನ್ನು ಹೇಗೆ ನಾನು ಮುಗಿಸ್ಬಿಡ್ತೀನಿ. ಗುರುಸೇವಾ ನೃತ್ಯತ್ವ ಚರಲಿಂಗ ದೇಕತ್ವ ವರಸತ್ಕಾಯಕವಿರೇ ದಾಸೋಹವೇ ಭಕ್ತ ನಿರವೆಂದ ಗುರುವೇ ಭಕ್ತನ ಇರುವು, ಭಕ್ತನ ಸ್ಥಳ, ಭಕ್ತನ ಸ್ಥಾನ
ಅದು ಯಾವುದು ಅನ್ನೋದಕ್ಕೆ ಬಹಳ ಸ್ಪಷ್ಟವಾಗಿ ಮೈಲಾರ ಬಸವಲಿಂಗ ಶರಣರು ಹೇಳ್ತಾರೆ, ಗುರು ಸೇವೆ ಮೊದಲಿಗೆ ಮಾಡಬೇಕಾಗಿರುವಂತದ್ದು ಗುರು ಸೇವೆ. ಯಾಕಂದ್ರೆ ನಮ್ಮ ಬದುಕಿಗೆ ಮಾರ್ಗದರ್ಶನ ಮಾಡುವಂತವನೇ ಗುರು. ಗುರು ಇರ್ಲಿಲ್ಲ ಅಂದ್ರೆ ನಮ್ಮ ಸಾಧನೆ ಇಲ್ಲ. ನಮಗೆ ಗುರುಮುಖದಿಂದಲೇ ನಾವೆಲ್ಲವನ್ನ ತಿಳ್ಕೋಬೇಕಾಗ್ತದೆ. ಆ ಗುರುವಿನ ಕಾರುಣ್ಯ, ಆ ಗುರುವಿನ ಕರುಣೆ ನಮಗೆ ದೊರೆಯಬೇಕಾಗಿತ್ತು ಅಂದ್ರೆ ಗುರು ಸೇವೆಯನ್ನ ಮಾಡಲೇಬೇಕು. ಅದು ಬಹಳ ಮುಖ್ಯ, ಗುರು ಸೇವೆ. ಎರಡನೇದು ಭೃತ್ಯತ್ವ. ಅದನ್ನೇ ಹೇಳಿದ್ರಲ್ಲ ಬಸವನವರು, ಮೃದುವಚನವೇ ಸಕಲ ತಪ್ಪುಗಳೆಯ, ಮೃದುವಚನವೇ ಸಕಲ ತಪ್ಪುಗಳೆಯ, ಸದುವಿನಯವೇ ಸದಾಶಿವ ಒಲುಮೆ, ನನಗಿಂತ ಕಿರಿಯಿರಲಿಲ್ಲ, ಶಿವಭಕ್ತರಿಗಿಂತ ಹಿರಿಯಿರಲಿಲ್ಲ. ಇಂಥ ಎಲ್ಲಾ ವಚನಗಳಲ್ಲಿ ಶರಣರು ಹೇಳ್ಯಾರ. ಅದಕ್ಕೆ ನಾವು ಭಕ್ತಸ್ಥರಕ್ಕೆ ಅರ್ಹತೆಯನ್ನು ಪಡಿಬೇಕಾಗಿತ್ತು ಅಂದ್ರೆ ಗುರು ಸೇವೆಯನ್ನು ಮಾಡಬೇಕು, ಗುರುವಿನ ಅನುಗ್ರಹವನ್ನು ಪಡಿಬೇಕು. ಆಮೇಲೆ ವೃತ್ತಾಚಾರ್ಯಗಳಾಗಿ ನೋಡ್ರಿ, ಒಂದೊಂದು ಸ್ಥಳದಲ್ಲಿ ಒಂದೊಂದು ಆಚಾರಕ್ಕೆ ವಿಶೇಷ ಮಹತ್ವ. ಎಲ್ಲಾ ಆಚಾರಗಳು ಬೇಕು, ಅದ್ರ ಜೊತೆ ಒಂದೊಂದು ಸ್ಥಳದಲ್ಲಿ ಒಂದೊಂದು ಆಚಾರ ಬಹಳ ಮಹತ್ವ ಇದೆ. ಭಕ್ತ ಸ್ಥಳದಲ್ಲಿ ವೃತ್ತಾಚಾರ ಬಹಳ ಮಹತ್ವದ್ದು. ಮಹೇಶ ಸ್ಥಳದಲ್ಲಿ ಗಣಾಚಾರಕ್ಕೆ ವಿಶೇಷವಾಗಿರುವಂತಹ ಪ್ರಾಧಾನ್ಯತೆ ಬರ್ತದೆ, ಉಳಿದ ಆಚಾರಗಳು ಇದ್ದೇ ಇರ್ತಾವ. ಅದಕ್ಕೆ ಅವರು ಮೈಲಾರ ಬಸವಲಿಂಗ ಶರಣರು ಹೇಳ್ತಾರ, ಗುರು ಸೇವಾ ವೃತ್ಯತ್ವ. ಗುರು ಸೇವೆಯನ್ನು ಮಾಡಬೇಕು, ಗುರುವಿನ ಅಂತಃಕರಣವನ್ನು ಪಡಿಬೇಕು. ಆ ನಂತರ ವೃತ್ತಾಚಾರಿಗಳಾಗಿ, ನನಗಿಂತಲೂ ಸಣ್ಣವರು ಯಾರೂ ಇಲ್ಲ, ನಾನೊಬ್ಬನೇ ಭಕ್ತ, ಉಳಿದವರೆಲ್ಲರೂ ಜಂಗಮಲಿಂಗ, ಪರಮಾತ್ಮನ ಸ್ವರೂಪ, ನಾನೊಬ್ಬನೇ ಭಕ್ತ ಅಂತ ಹೇಳ್ತಾರೆ. ನಾನೊಬ್ಬನೇ ಭಕ್ತ ಅಂತ ಒಂದು ವೃತ್ಯತ್ವ, ವೃತ್ತಾಚಾರವನ್ನ ಇರಬೇಕಾಗಿರುವಂತದ್ದು ಬಹಳಷ್ಟು ಅವಶ್ಯ. ಚರಲಿಂಗದ ಏಕತ್ವ, ಗುರು, ಲಿಂಗ, ಜಂಗಮ, ಇವು ಮೂರು ನಮ್ಮ ಆರಾಧ್ಯ ವಸ್ತುಗಳು. ಇವುಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಗುರು, ಲಿಂಗ, ಜಂಗಮ ಪರಮಾತ್ಮನ ಸ್ವರೂಪ ಅಂತ ತಿಳ್ಕೊಂಡು ಅದರಲ್ಲಿ ಏಕತ್ವತೆಯನ್ನ ಕಾಣಬೇಕಾಗಿರುವಂತಹದ್ದು ಬಹಳಷ್ಟು ಅವಶ್ಯ. ಕರ್ತವ್ಯ ಭೇದ ಇದೆ ಹೊರತಾಗಿ ಬೇರೆ ಭೇದ ಇಲ್ಲ ಅನ್ನುವಂತಹದನ್ನ ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು. ಅಂತ ಚರಲಿಂಗದ ಏಕತ್ವ ಮುಖ್ಯವಾಗಿ ಬೇಕು ಭಕ್ತಸ್ಥರದೊಳಗೆ. ಗುರು ಸೇವಾ ವೃತ್ಯತ್ವ, ಚರಲಿಂಗದ ಏಕತ್ವ, ವರಸತ್ಕಾಯಕವಿದೆ. ನೋಡ್ರಿ, ಕಾಯಕ ಇರಬೇಕು. ಎಂತ ಕಾಯಕ? ಸತ್ಕಾಯಕ ಇರಬೇಕು. ಯಾಕಂದ್ರೆ ಹೇಳ್ಯಾರ, ಬಹುಶಃ ಇವತ್ತಿನ 21ನೇ ಶತಮಾನದ ಬಗ್ಗೆ ಆಗಲೇ ಚಿಂತನೆ ಮಾಡ್ಯಾರ ಅವ್ರು. ಯಾರು? ಮೈಲಾರ ಬಸವಲಿಂಗ ಶರಣರು. ಕಾಯಕ ಅನ್ನೋದನ್ನ ಈಗ ಕೆಟ್ಟ ಕೆಲಸಕ್ಕೆ ಬಳಸಾಕತ್ತೀವಿ. ಕಿಸೆ ಕತ್ತರಿಸೋ ಅನ್ನೋದನ್ನ ನಾವು ಏನಪ್ಪ ಇವತ್ತಿನ ಕಾಯಕ ಮಾಡಿ ಅಂತೀವಿ. ಕಾಯಕ ಅನ್ನುವಂಥದ್ದನ್ನ ಕೆಟ್ಟ ಕೆಲಸ ಮಾಡೋರ ಕೆಲಸಕ್ಕೆ ಬಳಸಾಕತ್ತೀವಿ ತಿಳ್ಕೊಂಡು ಇನ್ನು ಕಾಯಕ ಅಷ್ಟೇ ಈಗ ಉಪಯೋಗ ಆಗೋದಿಲ್ಲ ಅಂತ ಹೇಳಿ ಮೈಲಾರ ಬಸವಲಿಂಗ ಶರಣರು ಸತ್ಕಾಯಕ, ವರ ಸತ್ಕಾಯಕ, ಮತ್ತು ಅದಕ್ಕೊಂದು ವಿಶೇಷ. ವರ ಅಂದ್ರೆ ಶ್ರೇಷ್ಠ. ಶ್ರೇಷ್ಠ ಸತ್ಕಾಯಕವನ್ನು ಯಾರು ಮಾಡ್ತಾರಲ್ಲ ಅವನು ಭಕ್ತ. ಅದ್ರ ಜೊತೆ ಬರೀ ಕಾಯಕ ಮಾಡಿ ಉಪಯೋಗ ಇಲ್ಲ, ಬರೀ ದುಡ್ಡು ಗಳಿಸೋದಾಯ್ತು. ಮುಂದೆ ಅದನ್ನ ಸಮರ್ಪಣೆ ಮಾಡ್ಬೇಕಲ್ಲ. ಗಳಿಸೋದು ಎಷ್ಟು ಮಹತ್ವದನೋ ಬಳಸೋದು ಕೂಡ ಅಷ್ಟೇ ಮಹತ್ವದ್ದು. ಕಾಯಕ ಮಾಡಿ ನೀವು ಕಾಯ ಕಷ್ಟದಿಂದ ಗಳಿಸಿರ್ಬೋದು, ಆದರೆ ಕೊಟ್ಟವ ಪರಮಾತ್ಮ. ಆ ಪರಮಾತ್ಮನ ಸ್ವರ್ಮನ ಪರಮಾತ್ಮನಿಗೆ ಸಮರ್ಪಿಸಬೇಕಾಗಿರುವಂತದ್ದು ಬಹಳಷ್ಟು ಅವಶ್ಯ. ಆ ದಿಶೆಯೊಳಗೆ ನೀವು ಅದನ್ನ ದಾಸೋಹ ಮಾಡಬೇಕು, ಕಾಯಕ ಮಾಡಬೇಕು, ಸತ್ಕಾಯಕ ಮಾಡಬೇಕು, ದಾಸೋಹ ಮಾಡಬೇಕು. ಇದು ನಿಜವಾದ ಭಕ್ತನ ಇರುವುದು. ಗುರು ಸೇವಾ ವೃತ್ಯತ್ವ, ಚರಲಿಂಗದ ಏಕತ್ವ, ವರ ಸತ್ಕಾಯಕವಿರೇ ದಾಸೋಹವೇ ಭಕ್ತ ನಿರ್ಬಂಧ ಗುರುವೇ ಕೃಪೆಯಾಗು. ಗುರು ಸೇವೆಯನ್ನು ಮಾಡಬೇಕು, ವೃತ್ತಾಚಾರಿಗಳಾಗಬೇಕು, ನಯ ವಿನಯ ಶಿಸ್ತು ಸೌಜನ್ಯಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಗುರು ಲಿಂಗ ಜಂಗಮದಲ್ಲಿ ಯಾವುದೇ ಭೇದವನ್ನು ಮಾಡಬಾರದು, ಅದರಲ್ಲಿ ಏಕತ್ವವನ್ನು ಸಾಧಿಸಬೇಕು. ಒಳ್ಳೆ ಕಾರ್ಯಕ್ರಮ ಮಾಡಬೇಕು, ಕಾಯಕದಿಂದ ಬಂದಿರುವಂತಹದನ್ನ ದಾಸೋಹ ಮಾಡಬೇಕು. ಇಷ್ಟು ಮಾಡಿದ್ರೆ ನೀವು ನಿಜವಾಗಿಯೂ ಭಕ್ತರು ಅನ್ನುವಂತ ಮಾತನ್ನ ಮೈಲಾರ ಬಸವಲಿಂಗ ಶರಣರು ಬಹಳ ಸೂಕ್ತ ರೂಪದಲ್ಲಿ ನಮಗೆಲ್ಲ ಹೇಳ್ಕೊಟ್ಟಾರ. ಇದು ಭಕ್ತ ಸ್ಥಳದ ಮಹಿಮೆ. ಇನ್ನೂ ಬಹಳ ದೀರ್ಘವಾಗಿ ನಾವು ಚಿಂತನೆ ಮಾಡಬಹುದು, ಅದರ ಸಮಯ ಇದೆ. ಇದರಿಂದ ನಾನು ಹೆಚ್ಚಿಗೆ ಚಿಂತನೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದ್ರೆ ಒಟ್ಟಾರೆ ಇಂತಹ ಒಂದು ಅದ್ಭುತವಾಗಿರುವಂತಹ ಸ್ಥಳವನ್ನು ಕುರಿತು ನಾವೆಲ್ಲರೂ ಚಿಂತನೆ ಮಾಡಬೇಕಾಗಿರುವಂತಹದ್ದು ಬಹಳಷ್ಟು ಅವಶ್ಯ. ಯಾಕಂದ್ರೆ ನಮ್ಮ ಧರ್ಮದ ಈ ತತ್ವ ಸಿದ್ಧಾಂತಗಳನ್ನ ನಾವ ತಿಳಿಲಿಲ್ಲ ಅಂದ್ರೆ ಇನ್ನು ಯಾರು ತಿಳ್ಕೊಳ್ಳೋ? ಜನರಿಗೆ ತಿಳಿಸಬೇಕಾಗಿರುವಂತಹ ನಾವೇ ಇದನ್ನು ತಿಳ್ಕೊಳ್ಳಿಲ್ಲ ಅಂದ್ರೆ ಜನರಿಗೆ ಯಾರು ತಿಳಿಸೋರು? ಉಪ್ಪು ತನ್ನ ರುಚಿಯನ್ನು ಕಳ್ಕೊಂಡು ಬಿಟ್ರೆ ಉಪ್ಪಿಗೆ ರುಚಿಯನ್ನು ಕೊಡೋರು ಯಾರು? ಇದು ಬಹಳ ಮಹತ್ವದ್ದು. ಅದಕ್ಕೆ ನಮ್ಮ ಪೂಜ್ಯರಾಗಿರುವಂತಹ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಉಪ್ಪಿಗೆ ರುಚಿಯನ್ನು ಕೊಡುವಂತ ಕೆಲಸ ಈ ಒಂದು ಚಿಂತನ ಶಿಬಿರದ ಮೂಲಕ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಎನಿಸ್ತದೆ. ಯಾಕಂದ್ರೆ ನಾವೆಲ್ಲರೂ ಧರ್ಮಗುರುಗಳಾಗಿರುವಂತವರು, ಭಕ್ತರಿಗೆ ಮಾರ್ಗದರ್ಶನ ಮಾಡುವಂತವರು. ನಾವು ಇಂಥ ಎಲ್ಲ ವಿಚಾರಗಳನ್ನು ವಿಶೇಷವಾಗಿ ಅಷ್ಟಾವರಣ, ಪಂಚಾಚಾರ, ಶಾಸ್ತ್ರಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕಾಗಿರುವಂತಹ ವಿಷಯವನ್ನು ಇದೇನು ಬಹಳ ದೊಡ್ಡ ಸಾಧನೆ ಏನಲ್ಲ.
ಬರೇ ಭಾವದಲ್ಲಿ ನಾವು ತಿಳ್ಕೊಳ್ಳೋದ ನಯ ವಿನಯ ಸಿಟ್ಟು ಸೌಜನ್ಯ ಏನ್ ಬಹಳ ಕಠಿಣ ಕೆಲಸ ಮನುಷ್ಯ ಮನಸ್ಸು ಮಾಡಿದ್ರೆ ಏನಾದ್ರು ಮಾಡಬಹುದು. ಇಂತಹ ಕಾಯಕ ದಾಸೋಹ ಗುರು ಸೇವೆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಅದರಲ್ಲಿ ವಿಶೇಷವಾಗಿ ಶಸ್ತ್ರವನ್ನು ನಾವು ತಿಳ್ಕೊಂಡು ನಾವು ಭಕ್ತರಿಗೆ ಮಾರ್ಗದರ್ಶನ ಮಾಡಬೇಕಾಗಿರುವಂತಹದ್ದು ಅಂತ ಒಂದು ದಿಶೆಯಲ್ಲಿ ಇವತ್ತಿನ ಒಂದು ಶಸ್ತ್ರವನ್ನು ಚಿಂತನೆ ಮಾಡೋದಕ್ಕೆ ನಮಗೆ ಪೂಜ್ಯರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಶಸ್ತ್ರದ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಾವು ಹೆಚ್ಚು ಚೆನ್ನಾಗಿ ಮಾತನಾಡಲಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಎರಡು ಬರೀ ಜಂಜಾಟ್ನಾಗ ಹೋದ್ ನಾನು ಜಗತ್ತೊಳಗೆ ಬದುಕುಲ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಆ ಕಡೆ ಹೋಗಿ ತಪಾಸ್ ಮಾಡಿ ತಪಾಸ್ ಮಾಡಿಸ್ತೇನೆ. ಹೀಗಾಗಿ ನಾನು ಪೂಜ್ಯರು ಬಹಳ ವಿಶ್ವಾಸದಿಂದ ಕೊಟ್ಟಿರುವಂತಹ ವಿಷಯಕ್ಕೆ ನ್ಯಾಯ ಒದಗಿಸಿದನೋ ಬಿಟ್ಟಿದ್ದೇನೋ ಅದು ಪೂಜ್ಯರ ಪಾದಕ್ಕೆ ಗೊತ್ತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇಂಥ ಒಂದು ಚಿಂತನಗೋಷ್ಠಿಯಲ್ಲಿ ಶಸ್ತ್ರದ ಸ್ಥೂಲ ರೂಪವಾಗಿ ವಿವರಣೆ ಮಾಡೋದಕ್ಕೆ ಮತ್ತು ಭಕ್ತಸ್ಥರವನ್ನು ಕುರಿತು ಚಿಂತನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಪೂಜ್ಯರಿಗೆ ಮತ್ತು ನಮ್ಮ ಕುಮಾರೇಶ್ವರ ಜಯಂತಿ ಮಹೋತ್ಸವ ಸಮಿತಿ ಎಲ್ಲಾ ಸಾಧಕರಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ಕೃತಜ್ಞತೆಗಳನ್ನು ಹೇಳಿ ನಾನು ಎರಡು ಮಾತನ್ನ ವಿಷಯದಾಗ ನಿಮ್ಗೆ ಹೇಳೋದಂದ್ರೆ ಇಂದ್ರಿಯಗಳಿಗೆ ಲಿಂಗ ಸಂಬಂಧ ವಿವರಿಸಿ ನವವಿಧ ಭಕ್ತಿಗಳನ್ನು ವಿವರಿಸಿ ನವವಿಧ ಭಕ್ತಿಗಳು ಒಂದೊಂದು ಭಕ್ತಿನ ಒಂದೊಂದು ಉಪನ್ಯಾಸದ ವಿಷಯ 9 ಭಕ್ತಿ ಅಂದ್ರೆ 9 ಉಪನ್ಯಾಸದ ವಿಷಯ. ಕ್ರಮ ಸಮುಚ್ಚಯ ನಾನು ಆಗಲೇ ಹೇಳಿದೆ. ಭಕ್ತನ ಭಕ್ತ ಭಕ್ತನ ದೇಶ ಭಕ್ತನ ಪ್ರಸಾದ ಇದೆಲ್ಲ ಸಮುಚ್ಚಯಗಳ ವಿಷಯಗಳನ್ನು ನಾವು ವಿಚಾರ ಮಾಡಿದ್ವಿ. ಪ್ರವೃತ್ತಿ ನಿವೃತ್ತಿ ಮಾರ್ಗ ಹೇಳಿದೆ. ಪ್ರವೃತ್ತಿ ಅಂದ್ರೆ ವಿಸ್ತಾರಾತ್ಮಕ ಹೋಗೋದು, ನಿವೃತ್ತಿ ಅಂದ್ರೆ ಪರಿಶುದ್ಧ ತತ್ವದ ಕಡೆಗೆ ಹೋಗುವಂತಹದ್ದು. ಸಾಧಾಕ್ಯ ಇವೆಲ್ಲ ಇವು ಸೃಷ್ಟಿ ನಿರ್ಮಾಣಗಳು ಬರುವಂತಹ ವಿಷಯಗಳು, ಪಂಚ ಸಾಧಾಕ್ಯಗಳು ಇವೆಲ್ಲ ಪ್ರತ್ಯೇಕವಾಗಿರುವಂತಹ ವಿಷಯ ಇರೋದ್ರಿಂದ ಇದ್ರ ಬಗ್ಗೆ ನೇರವಾಗಿ ಚಿಂತನೆ ಮಾಡೋದಾಗ ಪೂಜ್ಯರು ಅವಕಾಶ ಪಟ್ಟು ಮತ್ತೆ ಇದ್ರ ಬಗ್ಗೆ ನಾವು ಉಪನ್ಯಾಸವನ್ನ ಮಾಡುವಂತ ಅವಕಾಶ ಒದಗಿಸಿಕೊಟ್ಟು ಎಲ್ಲಾ ವಿಷಯಗಳಿಗೆ ಖಂಡಿತವಾಗಿ ಉತ್ತರ